ಎಲ್ರಿಗೂ ನಮಸ್ಕಾರ. 10ನೇ ತರಗತಿ ವಿದ್ಯಾರ್ಥಿಗಳ ಕಾನ್ಸೆಪ್ಟ್ ಬೇಸ್ಡ್ ರಿವಿಷನ್ ತರಗತಿಗಳಿಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸತತ 6 ದಿವಸಗಳನ್ನ ಪೂರ್ತಿಗೊಳಿಸಿದ್ದೇವೆ. ಗಣಿತ ವಿಚಾರಗಳನ್ನು ತುಂಬಾ ಚೆನ್ನಾಗಿ ಕಲಿತುಕೊಂಡಿದ್ದೇವೆ ಅಂತ ನಾನು ಅಂದುಕೊಳ್ಳುತ್ತೇನೆ. ಇವತ್ತಿನಿಂದ ವಿಜ್ಞಾನ ತರಗತಿಗಳು ಆರಂಭ ಆಗ್ತವೆ. ಇವತ್ತು 2 ದಿವಸ ಕೆಮಿಸ್ಟ್ರಿ, ಮತ್ತೆರಡು ದಿವಸ ಫಿಸಿಕ್ಸ್, ಮತ್ತೆರಡು ದಿವಸ ಬಯಾಲಜಿ ವಿಚಾರವನ್ನ ಕಲಿತಾ ಇದ್ದೇವೆ. ಮತ್ತೆ ಸೋಷಿಯಲ್ ಮತ್ತು ಇಂಗ್ಲಿಷ್ ವಿಚಾರಗಳನ್ನು ಕೂಡ ಕಲಿಯುವುದಕ್ಕಿದ್ದೇವೆ. ಇವತ್ತಿನ ತರಗತಿಯನ್ನ ತೆಗೆದುಕೊಳ್ಳಿಕ್ಕಿರುವವರು ಕೃಷ್ಣಮೂರ್ತಿ ಸರ್. ಇವರು MSc B.Ed ಪದವೀಧರರಾಗಿದ್ದು ಗವರ್ಮೆಂಟ್ PU ಕಾಲೇಜ್ ನಾವುಂದ ಇಲ್ಲಿ ವಿಜ್ಞಾನ ಶಿಕ್ಷಕರಾಗಿ ವೃತ್ತಿಯನ್ನ ನಿರ್ವಹಿಸ್ತಾ ಇದ್ದಾರೆ. ಅಲ್ಲದೆ ಹಲವಾರು ವರ್ಷಗಳಿಂದ ವಿಜ್ಞಾನ ಪ್ರಶ್ನೆ ಪತ್ರಿಕೆ ತಯಾರಿಕೆಯಲ್ಲೂ ಕೂಡ ತಮ್ಮ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅಂಥವರು ನಿಮ್ಮ ಜೊತೆಗೆ ಸಂವಾದ ನಡೆಸೋದು ನಿಮ್ಮೆಲ್ಲರಿಗೂ ಕೂಡ ಉಪಯೋಗ ಆಗಬಹುದು ಅಂತ ಅಂದುಕೊಳ್ಳುತ್ತೇವೆ. ಅವರು ಒಟ್ಟು ಎಲ್ಲ ಪಾಠಗಳ ಸಾರಾಂಶಗಳ ಜೊತೆಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಹೇಗೆ ಅದಕ್ಕೆ ಉತ್ತರಗಳನ್ನ ಬರಿಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಿಮಗೆ ಯಾವುದೇ ರೀತಿಯ ಸಂಶಯ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಅಥವಾ ನಾವು ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇರುವಂತಹ ಸಂಖ್ಯೆಗೆ ಕರೆ ಮಾಡಿದ್ರು ಕೂಡ ನಾವು ನಿಮಗೆ ಅದರ ಉತ್ತರವನ್ನ ಮತ್ತು ಅವರ ಜೊತೆ ಸಂವಾದವನ್ನು ನಡೆಸಿಕೊಡ್ಲಿಕ್ಕೆ ತಯಾರಾಗಿದ್ದೇವೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ನಿಮಗೆ ವೈಯಕ್ತಿಕವಾಗಿ ಒಂದು ಲಿಂಕ್ ಬಂದಿರಬಹುದು ಅಂತ ಅಂದುಕೊಳ್ತೇನೆ. ಆ ಲಿಂಕ್ ಅಲ್ಲಿ ನಿಮಗೆ ಗಣಿತ ತರಗತಿಗಳು ಹೇಗಾಗಿದೆ ಅನ್ನೋದನ್ನು ತಿಳಿಸಿದ್ರೆ ನಮಗೆ ಒಂದಷ್ಟು ಬದಲಾವಣೆಗಳಿಗೆ ಉಪಯೋಗ ಕೂಡ ಆಗುತ್ತೆ. ಹಾಗಾಗಿ ತರಗತಿಯ ಕಡೆಗೆ ಹೋಗೋಣ. ಇವತ್ತಿನಿಂದ ವಿಜ್ಞಾನ ತರಗತಿ. ಮುಂದೆ ಕೃಷ್ಣಮೂರ್ತಿ ಸರ್ ನಿಮ್ಮ ಜೊತೆಗೆ ಸಂವಾದ ನಡೆಸಲಿಕ್ಕಿದ್ದಾರೆ. ನಮಸ್ಕಾರ. ನಮಸ್ಕಾರ ವಿದ್ಯಾರ್ಥಿಗಳೇ. 2023ನೇ ಸಾಲಿನಲ್ಲಿ SSLC ಪರೀಕ್ಷೆಗೆ ತಯಾರಾಗ್ತಾ ಇರುವಂಥ ನಿಮ್ಮೆಲ್ಲರಿಗೂ ಕೂಡ ಮೊದಲನೇದಾಗಿ ಶುಭವನ್ನು ಹಾರೈಸ್ತೇನೆ. ಇವತ್ತು ಮತ್ತು ನಾಳಿನ 2 ದಿನಗಳ ತರಗತಿಯಲ್ಲಿ ನಾವು ವಿಜ್ಞಾನ ವಿಷಯದಲ್ಲಿ ರಸಾಯನಶಾಸ್ತ್ರಕ್ಕೆ ಕೆಮಿಸ್ಟ್ರಿ ರಿಲೇಟೆಡ್ ಕಾನ್ಸೆಪ್ಟ್ಗಳ ಬಗ್ಗೆ ಮಾತಾಡಲಿಕ್ಕಿದ್ದೇವೆ. ವಿಜ್ಞಾನ ಪ್ರಶ್ನೆ ಪತ್ರಿಕೆಯ ಸ್ವರೂಪ ಹೇಗಿರುತ್ತದೆ, 2019-20ನೇ ಸಾಲಿನ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಈ ವರ್ಷ ನಾವು ರೆಡಿ ಮಾಡಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬದಲಾದ ಪ್ಯಾಟರ್ನಲ್ಲಿ ಪ್ರಶ್ನೆಗಳು ಯಾವ ರೀತಿಯಲ್ಲಿರ್ತವೆ, ಪಾಠಗಳಲ್ಲಿ ಯಾವ ಮುಖ್ಯವಾದ ಕಾನ್ಸೆಪ್ಟ್ಗಳನ್ನು ಮುಖ್ಯಾಂಶಗಳನ್ನು ನಾವು ಮನನ ಮಾಡಿಕೊಳ್ಬೇಕು, ಅದಕ್ಕೆ ಹೇಗೆ ರೆಡಿಯಾಗಬೇಕು ಅನ್ನೋದನ್ನು ಚರ್ಚೆ ಮಾಡ್ತಾ ನಿಮ್ಮದು ಯಾವುದೇ ಸಂಶಯಗಳಿದ್ದಲ್ಲಿ ಅದನ್ನು ಚಾಟ್ ಬಾಕ್ಸ್ ಮೂಲಕ ಅಥವಾ ಪ್ರಶ್ನೆಗಳನ್ನು ಕೇಳಿ ನೀವು ಅದನ್ನು ಪರಿಹಾರ ಮಾಡಿಕೊಳ್ಬೋದು ಅನ್ನೋದನ್ನು ಕ್ಲಾಸಿನ ಮೊದಲನೇ ನಿಮಗೆ ಸೂಚನೆಯನ್ನು ನೀಡ್ತಾ, ಮೊದಲನೇದಾಗಿ ವಿಜ್ಞಾನ ಭಾಗದಲ್ಲಿ ಎಷ್ಟು ಅಧ್ಯಾಯಗಳಿವೆ ಮತ್ತು ಅಧ್ಯಾಯಗಳಿಗೆ ಹೇಗೆ ಅಂಕ ಹಂಚಿಕೆಯನ್ನು ಮಾಡಲಾಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡುವ. ಕನ್ನಡ ಮತ್ತು ಇಂಗ್ಲೀಷ್ 2 ವರ್ಷನ್ಗಳಲ್ಲಿ 2 ಲ್ಯಾಂಗ್ವೇಜ್ಗಳಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ನಿಮ್ಮ ಹತ್ರ. ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವುದು ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಆ ಮುಖ್ಯಾಂಶಗಳಿಗೆ ನೀಡಿದಂಥ ಅಂಕಗಳ ಹಂಚಿಕೆ, ಅದನ್ನು ನಾವು ಗಮನಿಸಿಕೊಳ್ಬೇಕು. ನಾವು ಸ್ಲೈಡ್ಗಳ ಮುಖಾಂತರ ಒಂದೊಂದಾಗಿ ನೋಡ್ತಾ ಹೋಗುವ. ಈ ಸ್ಲೈಡಲ್ಲಿ ನೀವು ಗಮನಿಸ್ತಾ ಇದ್ದೀರಿ, ಮುಖ್ಯಾಂಶ ಆಧಾರಿತ ಘಟಕಗಳು ಮತ್ತು ಮುಖ್ಯಾಂಶಗಳಿಗೆ ನಿಗದಿಪಡಿಸಿದಂತಹ ಅಂಕಗಳ ಹಂಚಿಕೆಯನ್ನು ನಮಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಒಟ್ಟಿಗೆ 5 ಮುಖ್ಯಾಂಶಗಳಲ್ಲಿ ಥೀಮ್ ಬೇಸ್ಡ್ ಡಿವಿಷನ್ ಅಂತ ಕರಿತೇವೆ ನಾವು ಇದನ್ನು. 5 ಥೀಮ್ಗಳಲ್ಲಿ ಅಷ್ಟು ಕಂಟೆಂಟನ್ನು ಡಿವೈಡ್ ಮಾಡಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಸೊ ಫಸ್ಟ್ ಒನ್, ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನುವ ಕಾನ್ಸೆಪ್ಟ್ ಅಡಿಯಲ್ಲಿ, ಥೀಮ್ ಅಡಿಯಲ್ಲಿ, ಮುಖ್ಯಾಂಶದಲ್ಲಿ ಮಟೀರಿಯಲ್ಸ್ ಇನ್ ಅವರ್ ಡೈಲಿ ಲೈಫ್ ಅಂತ. ಸೊ ಅದರಲ್ಲಿ ಎಷ್ಟು ಅಧ್ಯಾಯಗಳು ಬರ್ತವೆ ನೋಡಿ. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಮತ್ತು ಧಾತುಗಳ ಆವರ್ತನೀಯ ವರ್ಗೀಕರಣ, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ದಿ ಎಲಿಮೆಂಟ್ಸ್. ಈ 5 ಪಾಠಗಳು ನೀವು ಗಮನಿಸ್ತಾ ಇದ್ದೀರಿ. 5 ಕೂಡ ರಸಾಯನಶಾಸ್ತ್ರದ ಪಾಠಗಳು, ಒಂದೇ ಮುಖ್ಯಾಂಶದ ಅಡಿಯಲ್ಲಿ ಬರುತ್ತವೆ. ಸೊ ಅದರಿಂದ ರಸಾಯನಶಾಸ್ತ್ರದಲ್ಲಿ ನೀವು ನಿರೀಕ್ಷಿಸಬಹುದಾದ ಒಟ್ಟು ಅಂಕಗಳ ಸಂಖ್ಯೆ 25, ಹಂಚಿಕೆ ಮಾಡಲಾದ ಅಂಕಗಳ ಸಂಖ್ಯೆ. ಈ ಒಟ್ಟು ಮುಖ್ಯಾಂಶಕ್ಕೆ, ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅಥವಾ ಮಟೀರಿಯಲ್ಸ್ ಅನ್ನುವ ಈ ಮುಖ್ಯಾಂಶಕ್ಕೆ ಒಟ್ಟಿಗೆ 25 ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ. ಪಾಠದಲ್ಲಿರುವಂಥ ಕಾನ್ಸೆಪ್ಟನ್ನು ಆಧರಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅಂಕಗಳನ್ನು ಅದಕ್ಕೆ ಹಂಚಿಕೆ ಮಾಡಿಕೊಳ್ತಾರೆ. ಉದಾಹರಣೆಗೆ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠ ಸ್ವಲ್ಪ ದೊಡ್ಡದಿದೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಅಂಕಗಳನ್ನು ಇಟ್ಕೋಬೇಕು ನಾವು. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ ಕಾಂಪೌಂಡ್ಸ್, ಇವೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪಾಠಗಳು ಗಮನಿಸಿದಿರಿ. ಅವುಗಳಿಗೆ ಸ್ವಲ್ಪ ಜಾಸ್ತಿ ವೆಯ್ಟೇಜನ್ನು ಇಟ್ಟುಕೊಂಡು, ಧಾತುಗಳ ಆವರ್ತನೀಯ ವರ್ಗೀಕರಣ ಸ್ವಲ್ಪ ಸಣ್ಣ ಪಾಠ, ಅದು ಸಣ್ಣ ಲೆಸನ್ ಅದು. ಸೊ ಅದಕ್ಕೆ ಸ್ವಲ್ಪ ಕಡಿಮೆ ಅಂಕಗಳನ್ನು ವರ್ಗೀಕರಿಸಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ಅಂಕ ಹಂಚಿಕೆಯನ್ನು ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ನಾವು ಗಮನಿಸಬೇಕಾಗಿರುವಂಥದ್ದು 25 ಅಂಕಗಳನ್ನು ನಿತ್ಯ ಜೀವನದಲ್ಲಿ ಪದಾರ್ಥಗಳು ಅನ್ನುವಂಥ ಈ
ಮುಖ್ಯಾಂಶದ ಅಡಿಯಲ್ಲಿ ಅಥವಾ ಥೀಮ್ ಅಡಿಯಲ್ಲಿ ನೀವು ಸ್ಟಡಿ ಮಾಡಬೇಕಾಗ್ತದೆ. ಇನ್ನು ಎರಡನೇ ಥೀಮನ್ನು ಗಮನಿಸಿ. ಎರಡನೇ ಮುಖ್ಯಾಂಶ ಜೀವ ಜಗತ್ತು, ಲಿವಿಂಗ್ ವರ್ಲ್ಡ್ ಆಫ್ ಲಿವಿಂಗ್ ಅನ್ನುವಂಥ ಥೀಮ್ ಅಡಿಯಲ್ಲಿ ನಮಗೊಟ್ಟಿಗೆ 4 ಪಾಠಗಳನ್ನು ಇಟ್ಟಿದ್ದಾರೆ. ಮೊದಲನೇದು ಜೀವಕ್ರಿಯೆಗಳು, ಲೈಫ್ ಪ್ರಾಸೆಸಸ್. ಎರಡನೇದು ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಮೂರನೇದು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್. ಮತ್ತು ನಾಲ್ಕನೇದು ಆನುವಂಶೀಯತೆ ಮತ್ತು ಜೀವ ವಿಕಾಸ, ಇವಲ್ಯೂಷನ್, ಹೆರಿಡಿಟಿ ಆ್ಯಂಡ್ ಇವಲ್ಯೂಷನ್. ಸೊ ಈ 4 ಚಾಪ್ಟರ್ಗಳಿಗೆ ಒಟ್ಟು 22 ಅಂಕಗಳನ್ನು ಹಂಚಿಕೆ ಮಾಡಿ ಜೀವ ಜಗತ್ತು ಅಥವಾ ಲಿವಿಂಗ್ ವರ್ಲ್ಡ್ ಅನ್ನುವ ಥೀಮ್ ಅಡಿಯಲ್ಲಿ ಮುಖ್ಯಾಂಶದ ಅಡಿಯಲ್ಲಿ ನಾವು ಕಲಿಯಲಿಕ್ಕಿದ್ದೇವೆ. ಸೊ ಈ 4 ಪಾಠಗಳಿಗೆ ಒಟ್ಟಿಗೆ 22 ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಅನ್ನುವುದನ್ನು ಗಮನಿಸಿಕೊಳ್ಳಿ. ಹಾಗೆ ಮೂರನೆಯ ಮುಖ್ಯಾಂಶವನ್ನು ಗಮನಿಸಿ. ಥರ್ಡ್ ಥೀಮ್ ಈಸ್ ನೈಸರ್ಗಿಕ ವಿದ್ಯಮಾನಗಳು, ನ್ಯಾಚುರಲ್ ಫಿನಾಮಿನನ್ ಅನ್ನುವಂಥ ಈ ಮುಖ್ಯಾಂಶದ ಅಡಿಯಲ್ಲಿ ಮುಖ್ಯವಾಗಿ 2 ಪಾಠಗಳನ್ನು ಇಟ್ಟಿದ್ದಾರೆ. ಒಂದು ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಇನ್ನೊಂದು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಸೊ 2 ಪಾಠಗಳು ಫಿಸಿಕ್ಸಿನ ಪಾಠಗಳು ಎಂದು ಗೊತ್ತಿರೋ ಹಾಗೆ 2 ಪಾಠಗಳಿಗೆ ಒಟ್ಟಿಗೆ ಒಂದು ಥೀಮ್ ಅಡಿಯಲ್ಲಿ ನೈಸರ್ಗಿಕ ವಿದ್ಯಮಾನಗಳು ಅಥವಾ ನ್ಯಾಚುರಲ್ ಫಿನಾಮಿನನ್ ಅನ್ನುವ ಥೀಮ್ ಅಡಿಯಲ್ಲಿ 12 ಅಂಕಗಳನ್ನು ನಿಗದಿಪಡಿಸಲಾಗಿದೆ. 4ನೇದು ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನುವಂಥ ಮುಖ್ಯಾಂಶ, ಹೌ ಡು ಥಿಂಗ್ಸ್ ವರ್ಕ್. ಸೊ ಈ ಮುಖ್ಯಾಂಶದಲ್ಲಿ ಈ ಥೀಮ್ನ ಅಡಿಯಲ್ಲಿ ಪುನಃ 2 ಪಾಠಗಳನ್ನು ಗಮನಿಸ್ತೀರಿ ನೀವು. ಒಂದು ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ, ಮತ್ತು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು, ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಎರಡೂ ಕೂಡ ಫಿಸಿಕ್ಸಿನ ಪಾಠಗಳು, ಭೌತಶಾಸ್ತ್ರವು. 2 ಪಾಠಗಳಿಗೆ ಒಟ್ಟಿಗೆ 13 ಅಂಕಗಳನ್ನು ಹಂಚಿಕೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೇವೆ. 5ನೇದು ಮತ್ತು ಕೊನೆಯ ಥೀಮ್, ಕೊನೆಯ ಮುಖ್ಯಾಂಶ ನೈಸರ್ಗಿಕ ಸಂಪನ್ಮೂಲಗಳು, ನ್ಯಾಚುರಲ್ ರಿಸೋರ್ಸಸ್. ಸೊ ಈ ಥೀಮ್ ಅಡಿಯಲ್ಲಿ ನಮಗೆ 3 ಪಾಠಗಳು ನಮ್ಮ ಗಮನಕ್ಕೆ ಬರ್ತವೆ. ಒಂದು ಶಕ್ತಿಯ ಆಕಾರಗಳು, ಎರಡನೇದು ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಮತ್ತು ಮೂರನೇದು ನಮ್ಮ ಪರಿಸರ. ಸೊ ಮೊದಲನೇದು ಶಕ್ತಿಯ ಆಕಾರಗಳು, ಸೋರ್ಸಸ್ ಆಫ್ ಎನರ್ಜಿ, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಹಾಗೆ ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್. ಈ 3 ಪಾಠಕ್ಕೆ ಒಟ್ಟಿಗೆ 8 ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಹಾಗಾಗಿ ಒಟ್ಟು 5 ಮುಖ್ಯಾಂಶಗಳು, 5 ಥೀಮ್ಗಳ ಅಡಿಯಲ್ಲಿ ಎಲ್ಲ ಅಂಕಗಳನ್ನು ಒಟ್ಟಿಗೆ 80 ಅಂಕಗಳನ್ನು 80 ಮಾರ್ಕ್ಸ್ ಪ್ರಶ್ನೆಯನ್ನು ನೀವು ಪರೀಕ್ಷೆಯಲ್ಲಿ ನಿರೀಕ್ಷೆ ಮಾಡ್ತೀರಿ. ಹಾಗೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಗಮನಿಸಿ. ಅದರ ಜೊತೆಗೆ ಮಾರ್ಕ್ಸ್ ಹಂಚಿಕೆ ಹೇಗೆ ಮಾಡಬಹುದು ಅನ್ನೋದು ಒಂದು ಮಾದರಿ ಮಾತ್ರ ಇದು. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಅದಕ್ಕೆ 4 ಮಾರ್ಕನ್ನು ಹಂಚಿಕೆ ಮಾಡಿದೆ. ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ 6 ಮಾರ್ಕನ್ನು ಹಂಚಿಕೆ ಮಾಡಿದೆ, 6 ಮಾರ್ಕ್ಸ್. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಕ್ಯಾರಿ 6 ಮಾರ್ಕ್ಸ್. ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್ ಕ್ಯಾರಿ 6 ಮಾರ್ಕ್ಸ್. ಆ್ಯಂಡ್ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ 3 ಮಾರ್ಕ್ಸ್. ಒಟ್ಟಿಗೆ 25 ಮಾರ್ಕ್ಸ್. ಈ ರೀತಿಯಲ್ಲಿ ನಾವು ಪಾಠಗಳಿಗೆ ಹಂಚಿಕೆ ಮಾಡಿಕೊಳ್ತೇವೆ. ಬೇರೆ ಬೇರೆ ರೀತಿಯಲ್ಲಿ ಹಂಚಿಕೆ ಮಾಡಿಕೊಳ್ತಾರೆ. ಸಾಮಾನ್ಯವಾಗಿ 1 ಅಥವಾ 2 ಅಂಕಗಳು ಆಚೆ ಈಚೆ ಆಗ್ಬೋದೇ ವಿನ ದೊಡ್ಡ ಮಟ್ಟದಲ್ಲಿ ವ್ಯತ್ಯಾಸ ಆಗೋದಿಲ್ಲ. ಅದರಿಂದ ರಸಾಯನಶಾಸ್ತ್ರವನ್ನು ನಾವು ಕಲಿಯುವಾಗ, ರಸಾಯನಶಾಸ್ತ್ರದ ಪಾಠಗಳನ್ನು ಅಧ್ಯಯನ ಮಾಡುವಾಗ ಆ ವೆಯ್ಟೇಜ್ಗಳಿಗೆ ಅನುಗುಣವಾಗಿ ಅವಕ್ಕೆಷ್ಟು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ, ಕಂಟೆಂಟ್ ವೆಯ್ಟೇಜನ್ನು ಗಳಿಗೆ ಅನುಗುಣವಾಗಿ ನಾವು ಪರೀಕ್ಷೆಗೆ ತಯಾರಾಗಬೇಕಾಗ್ತದೆ. ಸೊ ಎರಡನೇದು ದ ವರ್ಲ್ಡ್ ಆಫ್ ಲಿವಿಂಗ್, ಅದರಲ್ಲೂ ಕೂಡ ಹಾಗೆ 4 ಪಾಠಗಳಿಗೆ 4 ಅಧ್ಯಾಯಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಅಂಕ ಹಂಚಿಕೆ ಮಾಡಿದ್ದಾರೆ. ಹಾಗೆ ಪ್ರತಿಯೊಂದು ಮುಖ್ಯಾಂಶಕ್ಕೂ ಕೂಡ ಅಂಕಗಳನ್ನು ಹಂಚಿಕೆ ಮಾಡಿದ್ದನ್ನು ನಾವಿಲ್ಲಿ ಗಮನಿಸ್ತೇವೆ. ಸೊ ಇವತ್ತು ಮತ್ತು ನಾಳಿನ ತರಗತಿಯಲ್ಲಿ ನಾವು ಕೆಮಿಸ್ಟ್ರಿ ಮೇಲೆ, ರಸಾಯನಶಾಸ್ತ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ರಸಾಯನಶಾಸ್ತ್ರದ 5 ಪಾಠಗಳು, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಮತ್ತು ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಈ 5 ಪಾಠಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಆ ಪಾಠದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಹೇಗೆ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದರ ಜೊತೆಗೆ ಪ್ರತಿ ಪಾಠದಲ್ಲೂ ಕೂಡ ನಾವು ಗಮನಿಸಬೇಕಾಗಿರುವಂತಹ ಮುಖ್ಯ ಅಂಶಗಳು, ಕಾನ್ಸೆಪ್ಟ್ಗಳು ಯಾವುವು, ಅವೆಲ್ಲವನ್ನು ಕೂಡ ನೋಡ್ತಾ ಹೋಗುವ. ಸೊ ಬ್ರಾಂಚ್ ವೈಸ್ ಡಿಸ್ಟ್ರಿಬ್ಯೂಷನ್ ನೀವು ಗಮನಿಸ್ತಾ ಇದ್ದೀರಿ. ಫಿಸಿಕ್ಸ್ ಡಿವಿಷನ್ಗೆ ಒಟ್ಟಿಗೆ 28 ಅಂಕಗಳನ್ನು, 28 ಮಾರ್ಕ್ಸ್. ಕೆಮಿಸ್ಟ್ರಿ ಇಟ್ ಕ್ಯಾರೀಸ್ 25 ಮಾರ್ಕ್ಸ್ ಆ್ಯಂಡ್ ಬಯಾಲಜಿ ಇಟ್ ಕ್ಯಾರೀಸ್ 27 ಮಾರ್ಕ್ಸ್. ಸೊ ಈ ಬ್ರಾಂಚ್ ವೈಸ್ ಡಿಸ್ಟ್ರಿಬ್ಯೂಷನ್ ಏನಿದೆ, ಬ್ರಾಂಚ್ಗೆ ಸರಿಯಾಗಿ ಮಾಡಿರುವಂಥ ಹಂಚಿಕೆ, ಇದು ಕೂಡ ಯಾವುದೇ ಕಾರಣಕ್ಕೂ ಬದಲಾಗುವುದಿಲ್ಲ ಅನ್ನುವುದನ್ನು ನಾವು ಗಮನಿಸ್ಕೋಬೇಕು. ಸೊ ಯಾವುದೇ ರೀತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ಅದರಲ್ಲಿ ಭೌತಶಾಸ್ತ್ರದ 28 ಅಂಕದ ಪ್ರಶ್ನೆಗಳು, ಕೆಮಿಸ್ಟ್ರಿಯಲ್ಲಿ, ರಸಾಯನಶಾಸ್ತ್ರದಲ್ಲಿ 25 ಅಂಕದ ಪ್ರಶ್ನೆಗಳು, ಹಾಗೆ ಬಯಾಲಜಿನಲ್ಲಿ 27 ಅಂಕದ ಪ್ರಶ್ನೆಗಳು ಇರುತ್ತವೆ. ಈಗ ಯಾವ ಥರದ ಪ್ರಶ್ನೆಗಳನ್ನು ಹೇಗೆ ನಾವು ಹಂಚಿಕೆ ಮಾಡಿಕೊಂಡಿದ್ದೇವೆ ಅಂತ.
ಇಲ್ಲಿ 2019-20 ಪ್ಯಾಟರ್ನ್ ಅಡಿಯಲ್ಲಿ ಈ ವರ್ಷದ ಪ್ರಶ್ನೆ ಪತ್ರಿಕೆ ತಯಾರಾಗಬೇಕು ಅಂತ ಬೋರ್ಡ್ ಸೂಚನೆ ನೀಡಿರುವಂಥ ಹಿನ್ನೆಲೆಯಲ್ಲಿ ಪ್ರಶ್ನೆಗಳು ಒಟ್ಟಿಗೆ 4 ಏರಿಯಾದ ಮೇಲೆ ಇರ್ತವೆ. ನಾಲೆಡ್ಜ್ ಅಥವಾ ಜ್ಞಾನ ಅಂತ ಕರಿತೇವೆ ನಾವು, ಅಂಡರ್ಸ್ಟ್ಯಾಂಡಿಂಗ್ ಅಥವಾ ತಿಳುವಳಿಕೆ, ಅಪ್ಲಿಕೇಶನ್ ಅಥವಾ ಅನ್ವಯ ಮತ್ತು ಸ್ಕಿಲ್ ಅಥವಾ ಕೌಶಲ. ಸೊ ಈ 4 ಏರಿಯಾಗಳ ಮೇಲೆ 4 ಆಬ್ಜೆಕ್ಟಿವ್ಸ್ ಮೇಲೆ ನಿಮ್ಮ ಪರೀಕ್ಷೆಗಳು ನಡೀತವೆ. ಈ 4 ಆಬ್ಜೆಕ್ಟಿವ್ಸ್ ಮೇಲೆ ನಮಗೆ ಪ್ರಶ್ನೆಗಳನ್ನು ರಚಿಸಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ. ನಾಲೆಡ್ಜ್ ಲೆವೆಲ್ ಜ್ಞಾನಕ್ಕೆ ಸಂಬಂಧಿಸಿದಂಥ ಪ್ರಶ್ನೆಗಳು, ಸುಲಭವಾಗಿ ನಾವು ನೆನಪಿಟ್ಟುಕೊಂಡು ಬರೆಯುವಂಥ ಪ್ರಶ್ನೆಗಳು, ರಿಕಾಲಿಂಗ್ ಆ್ಯಂಡ್ ರಿಕಾಗ್ನಿಷನ್ ಅನ್ನುವಂಥ ಪ್ರಶ್ನೆಗಳು, ಅಂಥ ಪ್ರಶ್ನೆಗಳು ನಾಲೆಡ್ಜ್ ಏರಿಯಾಕ್ಕೆ ಬರ್ತವೆ. ಸೊ ಇವು ಸುಮಾರು 14 ಅಂಕದ ಪ್ರಶ್ನೆಗಳು, ಅಂದರೆ 20% 20% ನಾಲೆಡ್ಜ್ ಬೇಸ್ಡ್ ಕ್ವಶನ್ಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ಎರಡನೇದು ಅಂಡರ್ಸ್ಟ್ಯಾಂಡಿಂಗ್, ತಿಳುವಳಿಕೆ, 32 ಮಾರ್ಕ್ಸಿನ ಪ್ರಶ್ನೆಗಳಿರ್ತವೆ, ಒಟ್ಟಿಗೆ 40%. ಸ್ವಲ್ಪ ಹೈಯರ್ ಲೆವೆಲ್ ಇದು ಅಂಡರ್ಸ್ಟ್ಯಾಂಡಿಂಗ್. ಅರ್ಥ ಮಾಡಿಕೊಂಡು ಬರೆಯುವಂಥ ಪ್ರಶ್ನೆಗಳು, ವಿವರಿಸುವಂತಹ ಪ್ರಶ್ನೆಗಳು, ಆಮೇಲೆ ಎಕ್ಸ್ಪ್ಲೇನ್ ಅಂತ ಬರುವಂಥ ಪ್ರಶ್ನೆಗಳು, ಇಂಥವೆಲ್ಲ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲಿಗೆ ಬರ್ತವೆ. ನೀವು ವಿಜ್ಞಾನದಲ್ಲಿ ಬಿಡಿಸುವಂಥ, ಭೌತಶಾಸ್ತ್ರದಲ್ಲಿ ಬಿಡಿಸುವಂಥ ಲೆಕ್ಕಗಳು, ವ್ಯತ್ಯಾಸ ಬರೆಯುವುದು, ಇವೆಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ಗೆ, ಕಾಂಪ್ರಿಹೆನ್ಷನ್ ಲೆವೆಲ್ಗೆ ಹೋಗ್ತವೆ. ತಿಳುವಳಿಕೆ ಲೆವೆಲ್ಗೆ ಹೋಗ್ತವೆ. 40% ಅಂಕಗಳನ್ನು ಆ ಭಾಗಕ್ಕೆ ಮೀಸಲಿಟ್ಟಿದೆ. ಮೂರನೇದು ಅಪ್ಲಿಕೇಶನ್ ಲೆವೆಲ್, ಅನ್ವಯ ಪ್ರಶ್ನೆಗಳು ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಸೊ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು 20%, ಅಂದರೆ 16 ಅಂಕದ ಪ್ರಶ್ನೆಗಳಿರ್ತವೆ. ಈ ಪ್ರಶ್ನೆಗಳು ಪ್ರತಿ ವರ್ಷ ಕೂಡ ಸ್ವಲ್ಪ ಹೊಸ ಥರದ ಪ್ರಶ್ನೆಗಳು. ಸೊ ನೀವು ತರಗತಿಯಲ್ಲಿ ಕಲಿದಂಥ ಜ್ಞಾನವನ್ನು ಹೇಗೆ ಬೇರೆ ಬೇರೆ ದೈನಂದಿನ ಚಟುವಟಿಕೆಗಳಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀರಿ, ನಾಲೆಡ್ಜನ್ನು ಹೇಗೆ ನೀವು ಅಪ್ಲೈ ಮಾಡ್ಕೊಳ್ತೀರಿ ಅನ್ನೋದರ ಮೇಲೆ ಇರುವಂಥ ಪ್ರಶ್ನೆಗಳು ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು. ಸೊ ಇದು 20%, 16 ಅಂಕದ ಪ್ರಶ್ನೆಗಳಿರ್ತವೆ. ಸೊ 4ನೇದು ಮತ್ತು ಕೊನೆಯದು ಸ್ಕಿಲ್, ಕೌಶಲ್ಯ ಆಧಾರಿತ ಪ್ರಶ್ನೆಗಳು. ಸೊ 2020 ಮತ್ತು 21 ಮತ್ತು 22ರಲ್ಲಿ ಕೊರೋನಾ ಹಿನ್ನೆಲೆಯಲ್ಲಿ ಈ ಡ್ರಾಯಿಂಗ್ ಪ್ರಶ್ನೆಗಳನ್ನು, ಅಂದರೆ ಚಿತ್ರ ಬರೆಯುವ ಪ್ರಶ್ನೆಗಳು ಸುಮಾರು 16 ಅಂಕದ ಚಿತ್ರಗಳಿದ್ದವು. ಹಿಂದೆ ಕೂಡ ಹಾಗೆ ಇತ್ತು. ಆದರೆ 2019-20 ಪ್ಯಾಟರ್ನಲ್ಲಿ ಡ್ರಾಯಿಂಗ್ ಮಾತ್ರ ಸ್ಕಿಲ್ ಅಲ್ಲ ಅನ್ನುವಂಥ ದೃಷ್ಟಿಯಿಂದ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಅನ್ನೋ ಹೊಸ ಒಂದು ವಿಭಾಗವನ್ನು ಸೇರಿಸಿದರು. ಅನಂತರ ಕೊರೋನಾ ಕಾಲಘಟ್ಟದಲ್ಲಿ ಅದು ಕೂಡ ಬದಲಾಯಿತು. ಪುನಃ ಈಗ ಅದೇ ಪ್ಯಾಟರ್ನ ನಾವು ಒಪ್ಕೊಂಡಿರುವುದರಿಂದಾಗಿ ಈ ವರ್ಷದ ಮಟ್ಟಿಗೆ ಡ್ರಾಯಿಂಗಿಗೆ, ಅಂದರೆ ಚಿತ್ರ ಬರೆಯುವುದಕ್ಕೆ 12 ಅಂಕಗಳು ಮಾತ್ರ ಮೀಸಲಾಗಿದ್ದರೆ, ಹಾಟ್ಸ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಉನ್ನತ ಮಟ್ಟದ ಆಲೋಚನಾ ಕೌಶಲವನ್ನು ಪ್ರತಿನಿಧಿಸುವಂಥ ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಇರ್ತವೆ. ಅದರಿಂದ ನಿಜವಾದ ದೃಷ್ಟಿಯಲ್ಲಿ ನೋಡಲಿಕ್ಕೆ ಹೋದರೆ 16 ಅಪ್ಲಿಕೇಶನ್ ಅನ್ವಯ ಪ್ರಶ್ನೆಗಳು ಮತ್ತು 4 ಹಾಟ್ಸ್ ಹೆಚ್ಚು ಕಡಿಮೆ ಒಂದೇ ಥರದಲ್ಲಿರ್ತವೆ. ಸ್ವಲ್ಪ ಆಲೋಚನೆ ಮಾಡಿ ಬರೀಬೇಕಾದಂಥ ಪ್ರಶ್ನೆಗಳು, ದಿಢೀರ್ನ ಉತ್ತರ ಹೊಳೆಯದೇ ಇರುವಂಥ ಪ್ರಶ್ನೆಗಳು. ಸೊ ತರಗತಿಯಲ್ಲಿ ನೀವು ಕಲಿತ ಅನುಭವಗಳನ್ನು, ಕಲಿತ ಯಾವುದೋ ಒಂದು ನಿಯಮವನ್ನು, ಯಾವುದೋ ಒಂದು ಕಾರ್ಯವನ್ನು, ಯಾವುದೋ ಒಂದು ಭಾಗದ ರಚನೆಯನ್ನು ಇನ್ನೊಂದು ಘಟನೆಗೆ ಹೋಲಿಸಿ ಅಥವಾ ದೈನಂದಿನ ಘಟನೆಗಳಿಗೆ ಹೋಲಿಸಿ ಅಥವಾ ಪಾಠದ ಹೊರಗಿನ ಚಟುವಟಿಕೆಗಳಿಗೆ ಹೋಲಿಸಿ ಅದನ್ನು ಬರೆಯಬೇಕಾದಂತಹ ಪ್ರಶ್ನೆಗಳು. ಆ ಥರದ ಪ್ರಶ್ನೆಗಳನ್ನು ನಾವು ಅನ್ವಯ ಪ್ರಶ್ನೆಗಳು ಅಂತ ಕರಿತೇವೆ. ಹಾಟ್ಸ್ ಪ್ರಶ್ನೆಗಳು ಕೂಡ ಹಾಗೆ ಇರ್ತವೆ. ಸೊ ಅದರಿಂದ ವಿಜ್ಞಾನದಲ್ಲಿ ನಾವಿನ್ನೊಂದು ಮುಖ್ಯವಾಗಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು, ಕಾನ್ಸೆಪ್ಟ್ ವೈಸ್ ನಾವು ಕಲಿತಾ ಹೋಗಬೇಕೇ ವಿನಃ ಇಂಥದ್ದೇ ಪ್ರಶ್ನೆ ಬರ್ತದೆ, ಇದೇ ಇಂಪಾರ್ಟೆಂಟ್, ಇದನ್ನೇ ಓದ್ಕೊಳ್ಳಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ಒಂದೇ ಕಾನ್ಸೆಪ್ಟ್ ಮೇಲೆ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ನಾವು ಕೇಳೋದಕ್ಕೆ ಅವಕಾಶ ಇರ್ತದೆ. ಅದರಿಂದ ಕಾನ್ಸೆಪ್ಟ್ ವೈಸ್ ಪ್ರಶ್ನೆಗಳನ್ನು, ಅಂದರೆ ಪ್ರಶ್ನೆಗಳನ್ನು ನಾವೇ ರಚನೆ ಮಾಡಿಕೊಂಡು ಅದಕ್ಕೆ ಉತ್ತರಗಳನ್ನು ಪಡ್ಕೊಳ್ತಾ ಹೋಗಬೇಕು. ಸೊ ಇದು ಕನ್ನಡದಲ್ಲಿದೆ. ಈಗಷ್ಟೇ ಹೇಳಿದೆ, ಸ್ಮರಣೆ, ತಿಳುವಳಿಕೆ, ಅನ್ವಯ ಮತ್ತು ಕೌಶಲ, ಈ 4 ವಿಭಾಗಗಳಿಗೆ ಬೇರೆ ಬೇರೆ ಆದಂಥ ಶೇಕಡಾವಾರು ಅಂಕಗಳನ್ನು ನಿಗದಿಪಡಿಸಿದೆ. ಒಟ್ಟಿಗೆ 80 ಅಂಕಗಳಿಗೆ ಪ್ರಶ್ನೆಗಳು ಇರ್ತವೆ. ಇನ್ನು ಪ್ರಶ್ನೆಗಳ ವಿಧಗಳು ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು. ಪ್ರಶ್ನೆಗಳ ವಿಧಗಳಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು, ಒಟ್ಟು ಪ್ರಶ್ನೆಗಳು 8 ಪ್ರಶ್ನೆಗಳಿರ್ತವೆ. ಪ್ರತಿಯೊಂದು ಕೂಡ ಒಂದೊಂದು ಅಂಕವನ್ನು ಬಳಸುವಂತಹ ಪ್ರಶ್ನೆಗಳು. ಪ್ರಶ್ನೆಗಳ ಸಂಖ್ಯೆ ಒಟ್ಟಿಗೆ 8 ಇದೆ. ಸೊ ಒಟ್ಟು ಅಂಕಗಳು ಅದಕ್ಕೂ 8 ಇರ್ತದೆ. ಪ್ರಶ್ನೆ ಕೇಳ್ತಾ ಇದ್ದಾರೆ ಯಾರೊಬ್ಬರು, ವೀಕ್ಷಣ್ ಅಂತ, ಸರ್ ಹಾಟ್ಸಲ್ಲಿ ಆಕ್ಟಿವಿಟೀಸ್ ಬರುತ್ತಾ ಅಂತ. ಸೊ ಹಾಟ್ಸ್ ಪ್ರಶ್ನೆಗಳನ್ನು ತಯಾರು ಮಾಡುವಾಗ, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ತಯಾರು ಮಾಡುವಾಗ ಸಾಮಾನ್ಯವಾಗಿ 3 ಥರದಲ್ಲಿ ಅದನ್ನು ತಯಾರಿಸಬಹುದು. 3ರಿಂದ 4 ವಿಧಾನಗಳಲ್ಲಿ. ಒಂದು ಡಯಾಗ್ರಾಮ್ ಬೇಸ್ಡ್ ಪ್ರಶ್ನೆಗಳು, ಡಯಾಗ್ರಾಮ್ ಅನ್ನು ಕೊಟ್ಟು ಅದರ ಮೇಲೆ ಪ್ರಶ್ನೆಗಳನ್ನು ತಯಾರು ಮಾಡುವಂತಹ ಸಾಧ್ಯತೆಗಳಿರ್ತವೆ.
ಎರಡನೇದು ಸ್ಟ್ಯಾಟಿಸ್ಟಿಕ್ಸ್ ಬೇಸ್ಡ್ ಕ್ವಶನ್ಸ್ ಅಂತ ಕರಿತೇವೆ ನಾವು. ಯಾವುದಾದ್ರೂ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಟ್ಟು ಅಂಕಿಅಂಶವನ್ನು ಕೊಟ್ಟು ಅದರ ಆಧಾರದ ಮೇಲೆ ನೀವು ಏನಾದರೂ ಒಂದು ಕನ್ಕ್ಲೂಷನ್ಗೆ ಬರುವಂಥ ಪ್ರಶ್ನೆ ಇದ್ದರೆ ಅದನ್ನು ಕೂಡ ಹಾರ್ಟ್ಸ್ ವಿಭಾಗಕ್ಕೆ ಸೇರಿಸ್ತಾರೆ. ಅನಂತರದಲ್ಲಿ ಪಾಠದಲ್ಲಿ ಕೆಲವೊಂದು ಆಕ್ಟಿವಿಟೀಸ್ ಇದೆ, ಚಟುವಟಿಕೆಗಳಿವೆ. ಆ ಚಟುವಟಿಕೆಗಳನ್ನು ಮಾಡಿ ನೋಡುವುದನ್ನು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದಾರೆ ತುಂಬ ಚಟುವಟಿಕೆಗಳಲ್ಲಿ. ಸೊ ಅಂಥ ಚಟುವಟಿಕೆಗಳ ಮೇಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಪ್ರಶ್ನೆ ಕೇಳುವಾಗ ನಾವು ಪಾಠ ಪುಸ್ತಕದಲ್ಲಿ ನಮ್ಗೆ ಒಂದೇ ಒಂದು ರಿಸ್ಟ್ರಿಕ್ಷನ್ ಅಂದರೆ ಮೋರ್ ನಾಲೆಡ್ಜ್ ಸಂಬಂಧಪಟ್ಟಂಥ ಕೆಲವು ಬಾಕ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಆ ಬಾಕ್ಸ್ಗಳಿಂದ ಮಾತ್ರ ಪ್ರಶ್ನೆಗಳು ಬರುವುದಿಲ್ಲ. ಅದರಿಂದ ಆಕ್ಟಿವಿಟೀಸನ್ನು ಕೂಡ ಹಾರ್ಟ್ಸ್ ಪ್ರಶ್ನೆಗಳನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ವಿಜ್ಞಾನದಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ದ ಟೆಕ್ಸ್ಟ್ ಬುಕ್. ಟೆಕ್ಸ್ಟ್ ಬುಕ್ಕನ್ನು ಮೂಲೆಗಳನ್ನು ಕೂಡ ನಾವು ಸರ್ಚ್ ಮಾಡಬೇಕು. ಅಲ್ಲಿ ಏನೇನು ಕಾನ್ಸೆಪ್ಟ್ ಇದೆ, ಏನೇನು ಆಕ್ಟಿವಿಟೀಸ್ ಇದೆ, ಪ್ರತಿಯೊಂದನ್ನು ಕೂಡ ಓದ್ಕೋಬೇಕು. ಪುನಃ ವಾಪಸ್ಸು ಪ್ರಶ್ನೆಗಳ ಹಂಚಿಕೆ, ಅಂಕಗಳ ಹಂಚಿಕೆಗೆ ಬರುವ ನಾವು ಬಹು ಆಯ್ಕೆ ಪ್ರಶ್ನೆಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕರಿತೇವೆ ನಾವು. 8 ಪ್ರಶ್ನೆಗಳಿರ್ತವೆ, ಪ್ರತಿಯೊಂದಕ್ಕೂ ಕೂಡ 1 ಅಂಕ ಇರ್ತದೆ. ಸೊ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ಕೊಡುವಾಗ ನೀವು ಇನ್ನೊಂದು ಮುಖ್ಯವಾಗಿ ಗಮನಿಸಬೇಕಾದ್ದು, ಆಗಲೇ ಹೇಳಬೇಕಾಗಿದ್ದು ನಾನು, ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಈ 3 ವಿಭಾಗಕ್ಕೂ ಕೂಡ ಪ್ರತ್ಯೇಕವಾದ ವಿಭಾಗಗಳಿರ್ತವೆ. ಅಂದರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರದ ಪ್ರಶ್ನೆಗಳೇ ಒಟ್ಟಾಗಿ ಒಂದು ಕಡೆ ಇರ್ತವೆ. ಭಾಗ ಎ, ಭಾಗ ಬಿ ಮತ್ತು ಭಾಗ ಸಿ ಅಂತ 3 ಭಾಗಗಳನ್ನು ಮಾಡಿರ್ತಾರೆ. ಅದರಿಂದ ಆಯಾ ಭಾಗದಲ್ಲಿ, ಉದಾಹರಣೆಗೆ ಭೌತಶಾಸ್ತ್ರದಲ್ಲಿ ಒಂದು 3 ಮಲ್ಟಿಪಲ್ ಚಾಯ್ಸ್ ಬಂದರೆ, ರಸಾಯನಶಾಸ್ತ್ರದಲ್ಲಿ ಒಂದು 2 ಬಂದರೆ, ಬಯಾಲಜಿಯಲ್ಲಿ ಒಂದು 3 ಹೀಗೆ ಹಂಚಿಕೆಯಾಗಿರುತ್ತದೆ. ಒಟ್ಟಾರೆಯಾಗಿ ಎಲ್ಲದರಲ್ಲೂ ಒಟ್ಟಿಗೆ ಸೇರಿಸಿ 8 ಮಲ್ಟಿಪಲ್ ಚಾಯ್ಸ್ 1 ಅಂಕದ ಪ್ರಶ್ನೆಗಳು ಇರ್ತವೆ. ಈ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ನೀಡಲಾಗಿರ್ತದೆ. 4 ಉತ್ತರಗಳಲ್ಲಿ ನೀವು ಒಂದನ್ನು ಆರಿಸಿ ಬರೀಬೇಕು. ಸೊ 4 ಉತ್ತರಗಳನ್ನು ಆರಿಸುವಾಗ ದ ಮೋಸ್ಟ್ ಅಪ್ರಾಪ್ರಿಯೇಟ್, ಯಾವುದು ಅತ್ಯಂತ ಹೆಚ್ಚು ನಿಖರವಾದ ಉತ್ತರ ಆಗಿರ್ತದೆ ಆ ಉತ್ತರವನ್ನು ಬರಿಬೇಕಾದಂಥ ಅವಶ್ಯಕತೆ ಇದೆ. ಒಂದು. ಎರಡನೇದು, ಉತ್ತರ ಬರೆಯುವಾಗ ಕ್ರಮಾಕ್ಷರವನ್ನು ಬರೆದು ಪೂರ್ತಿ ಉತ್ತರವನ್ನು ಬರಿಬೇಕು. ಸೊ ABCD ಯಾವ ಕ್ರಮಾಕ್ಷರ ಇದೆ ಅದನ್ನು ಬರೆದು ಪೂರ್ತಿ ಉತ್ತರವನ್ನು ಬರಿಬೇಕಾಗ್ತದೆ. ಸೊ ಅದರಿಂದ ಗಮನಿಸಿಕೊಳ್ಬೇಕು ಪರೀಕ್ಷೆಯಲ್ಲಿ ಬರೆಯುವಾಗ. ಎರಡನೇದಾಗಿ, ಒಮ್ಮೆ ಬರೆದಂಥ ಉತ್ತರವನ್ನು ಹೊಡೆದಾಕಿ ಆಗಲಿ ಅಥವಾ 2 ಸಲ ಬರೆಯೋದಾಗಲಿ, ಸೊ ಮಲ್ಟಿಪಲ್ ಚಾಯ್ಸಲ್ಲಿ ಮಾಡುವಂಥ ಪ್ರಯತ್ನ ಮಾಡಬೇಡಿ. ಸೊ ಒಂದೇ ಸಲ ಆಲೋಚನೆ ಮಾಡಿ ನಿಖರವಾಗಿ ಅದನ್ನು ಬರೆಯುವಂಥ ಪ್ರಯತ್ನ ಮಾಡಿ. ಸೊ ಒಟ್ಟಿಗೆ 8 ಅಂಕಗಳನ್ನು ಮಲ್ಟಿಪಲ್ ಚಾಯ್ಸ್ ಬಹು ಆಯ್ಕೆ ಪ್ರಶ್ನೆಗಳಿಗೆ ನಿಗದಿಪಡಿಸಲಾಗಿದೆ. ಎರಡನೇ ಥರದ ಪ್ರಶ್ನೆಗಳು ಅತಿ ಕಿರು ಉತ್ತರದ ಪ್ರಶ್ನೆಗಳು. ಇವು ಕೂಡ 1 ಅಂಕದ ಪ್ರಶ್ನೆಗಳು. ಇವು ಕೂಡ 8 ಇರ್ತವೆ, ಗಮನಿಸ್ತಾ ಇದ್ದೀರಿ ನೀವು. ಸೊ ಇದನ್ನು ಕೂಡ ಹಾಗೆ ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ನಲ್ಲಿ ಹಂಚಿಕೆ ಹಾಕ್ಕೊಂಡಿರ್ತಾರೆ. ಸೊ ಒಂದು ವಾಕ್ಯದಲ್ಲಿ ಅಥವಾ ಒಂದು ಶಬ್ದದಲ್ಲಿ ನೀವು ಉತ್ತರ ಬರೀಬಹುದಾದಂತಹ ಪ್ರಶ್ನೆಗಳು. ಆ ಪ್ರಶ್ನೆಗಳನ್ನು ಅತಿ ಕಿರು ಉತ್ತರದ ಪ್ರಶ್ನೆಗಳು, ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂತ ಕರೀತೇವೆ. 1 ಮಾರ್ಕಿನವು 8 ಇರ್ತವೆ, ಗಮನಿಸಿಕೊಳ್ಳಿ. ಇನ್ನು ಮೂರನೇದು ಕಿರು ಉತ್ತರ, ಶಾರ್ಟ್ ಆನ್ಸರ್, 2 ಅಂಕಗಳ ಪ್ರಶ್ನೆಗಳು, 2 ಮಾರ್ಕ್ಸ್ ಕ್ವಶನ್ಸ್. ಅದು ಕೂಡ 8 ಇರ್ತದೆ. ಸೊ 8 2 16. ಸೊ 16 ಅಂಕಗಳಿಗೆ 8 ಪ್ರಶ್ನೆಗಳನ್ನು ನೀವು ಉತ್ತರ ಮಾಡಬೇಕು. ಶ್ರೇಷ್ಠ, ವಿ ವಾಂಟ್ ಟು ರೈಟ್ ಪಾರ್ಟ್ ಆನ್ಸರ್ ಓನ್ಲಿ. ಬರೆದ್ರೆ ಒಳ್ಳೆಯದು. ಅಂದರೆ ಫಿಸಿಕ್ಸನ್ನೇ ಒಂದು ಕಡೆಯಲ್ಲಿ, ಕೆಮಿಸ್ಟ್ರಿನೇ ಒಂದು ಕಡೆಯಲ್ಲಿ, ಬಯಾಲಜಿನೇ ಒಂದು ಕಡೆಯಲ್ಲಿ ಬರೆದ್ರೆ ಒಳ್ಳೆಯದು. ಬಟ್ ಆಗದೇ ಇರುವಂಥ ಸಂದರ್ಭದಲ್ಲಿ ಈಗ ತುಂಬ ಸರಿ ನಾವೇನು ಹೇಳ್ತೇವೆ ಕೇಳಿದ್ರೆ, ಪ್ರಶ್ನೆ ಪತ್ರಿಕೆ ನೋಡಿದಾಗ ಸುಲಭವಾಗಿ ನಿಮ್ಗೆ ಯಾವುದ್ರಲ್ಲಿ ಉತ್ತರ ಬರಿಬೋದು ಅನಿಸ್ತದೆ, ಅದನ್ನು ಬೇಗ ಬರ್ಕೊಳ್ಳಿ, ಆಮೇಲೆ ಉಳಿದದ್ದನ್ನು ಆಮೇಲೆ ನೀವು ಅಟೆಂಡ್ ಮಾಡ್ಬೋದು ಅಂತೆಲ್ಲ ಹೇಳ್ತೇವೆ. ಹಾಗಾಗಿ ನೀವು ಪಾರ್ಟ್ ಬೈ ಪಾರ್ಟೇ ಬರಿಬೇಕು ಅಂತೇನು ಕಂಪಲ್ಸರಿ ಇಲ್ಲ. ನಿಮ್ಮ ಪ್ರಶ್ನೆಗಳಿಗೆ, ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಂಕಗಳನ್ನು ಅಂದರೆ ವ್ಯಾಲ್ಯೂಯೇಷನನ್ನು ಕ್ಲಿಯರ್ ಮಾಡಲೇಬೇಕು. ಹಾಗಾಗಿ ಆದಷ್ಟು ಒಂದೇ ಕಡೆ ಉತ್ತರಗಳು ಇರುವ ಹಾಗೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು. ಕಿರು ಉತ್ತರದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, 8 ಪ್ರಶ್ನೆಗಳು, ಪ್ರತಿಯೊಂದಕ್ಕೆ 2 ಅಂಕ ಅಂದರೆ 16 ಅಂಕಗಳಿಗೆ ನೀವು ಉತ್ತರ ಬರೀತೀರಿ. ಸೊ ಈ 2 ಅಂಕಗಳ ಪ್ರಶ್ನೆಗಳಲ್ಲಿ ಡಯಾಗ್ರಾಮ್ಸ್ ಇರ್ಬೋದು, ಚಿತ್ರಗಳಿರ್ಬೋದು, ಅಥವಾ 2 ಮಾರ್ಕಿನ ಸಿಂಪಲ್ ಪ್ರಶ್ನೆಗಳಿರ್ಬೋದು. ಆ ಪ್ರಶ್ನೆಗಳನ್ನು ಉತ್ತರ ಮಾಡಬೇಕು. ಇನ್ನು 4ನೇದು 27 ಅಂಕಗಳಿಗೆ ದೀರ್ಘ ಉತ್ತರವನ್ನು ಬಯಸುವಂತಹ ಪ್ರಶ್ನೆಗಳು, 3 ಅಂಕದ ಪ್ರಶ್ನೆಗಳು ಅಂತ ಸಿಂಪಲ್ ಆಗಿ ಹೇಳುವುದಾದರೆ ಲಾಂಗ್ ಆನ್ಸರ್ ಟೈಪ್. ಸೊ ಇದರಲ್ಲಿ 9 ಪ್ರಶ್ನೆಗಳಿರ್ತವೆ. 9 ಪ್ರಶ್ನೆಗಳಿಗೆ ತಲಾ 3ರಂತೆ 27 ಅಂಕಗಳು 3 ಅಂಕದ ಪ್ರಶ್ನೆಗಳಿಗೆ ಇರ್ತವೆ. 5ನೇದು ದೀರ್ಘ ಉತ್ತರ, ಲಾಂಗ್ ಆನ್ಸರ್. ಅದರಲ್ಲಿ 4 ಅಂಕದ ಪ್ರಶ್ನೆಗಳು, ಒಟ್ಟಿಗೆ 4 ಪ್ರಶ್ನೆಗಳು 4 ಅಂಕದವು.
4 ಅಂಕದ ಒಟ್ಟಿಗೆ 16 ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸ್ತೇವೆ. ಕೊನೆಯದಾಗಿ 5 ಅಂಕದ ಪ್ರಶ್ನೆ, 5 ಅಂಕದ ಒಂದು ಪ್ರಶ್ನೆ ಇರ್ತದೆ. ಸೊ ಆ ಪ್ರಶ್ನೆ ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಫಿಸಿಕ್ಸ್ ಯಾವುದೇ ವಿಭಾಗದಿಂದ ಬರಬಹುದು, ಇಂಥದ್ದೇ ಭಾಗದಿಂದ ಬರಬೇಕು ಅಂತೇನಿಲ್ಲ. ಸೊ 5 ಅಂಕದ ಪ್ರಶ್ನೆಗಳಿಗೆ ನಾವು ತಯಾರಿ ಮಾಡಿಕೊಳ್ಳುವಾಗ ಯಾವ ಪಾಠಗಳು ತುಂಬ ಚಿಕ್ಕದಿವೆ ಅಂಥ ಪಾಠಗಳಿಂದ 5 ಅಂಕಗಳ ಪ್ರಶ್ನೆಯನ್ನು ನಿರೀಕ್ಷೆ ಮಾಡುವುದು ಬೇಡ. ಉದಾಹರಣೆಗೆ ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇರ್ಬೋದು, ಅಥವಾ ಅವರ್ ಎನ್ವಿರಾನ್ಮೆಂಟ್ ಇರ್ಬೋದು, ಅಥವಾ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಸೋರ್ಸಸ್ ಆಫ್ ಎನರ್ಜಿ, ಇವೆಲ್ಲ ತುಂಬ ಸಣ್ಣ ಸಣ್ಣ ಪಾಠಗಳು. ಸೊ ಈ ಪಾಠಗಳಿಂದ ನಾವು 5 ಅಂಕದ ಪ್ರಶ್ನೆಗಳನ್ನು ನಿರೀಕ್ಷೆ ಮಾಡುವುದು ಬೇಡ. ಭಾರತೀಯನವರು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇನ್ ಸೈನ್ಸ್ ವಿ ವಾಂಟ್ ಟು ರೈಟ್ ಪಾಯಿಂಟ್ ವೈಸ್ ಆನ್ಸರ್ ಆರ್ ಪ್ಯಾರಾಗ್ರಾಫ್ಸ್ ಆರ್. ಹೆಚ್ಚಾಗಿ ನಾವು ವಿಜ್ಞಾನದಲ್ಲಿ ಬಯಸುವಂಥದ್ದು ಪಾಯಿಂಟ್ ವೈಸ್ ಆನ್ಸರ್. ನೀವು ಏನು ಕೇಳಿದ್ದಾರೆ ಪ್ರಶ್ನೆ, ಆ ಪ್ರಶ್ನೆಗಳಿಗೆ ನೀವು ನಿಖರವಾದ ಉತ್ತರ ಬರೆದ್ರಾಯ್ತು. ಒಂದು ಉದಾಹರಣೆ ಕೊಡ್ತೇನೆ ನಾನು. ಕನ್ನಡ ಮೀಡಿಯಂ ಆದರೆ 18ನೇ ಗುಂಪಿನ ಧಾತುಗಳನ್ನು 0 ಗುಂಪಿನ ಧಾತುಗಳೆಂದು ಕರೆಯಲು ಕಾರಣವೇನು ಅಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ. ಸೊ ನೀವು ಅದಕ್ಕೆಲ್ಲ ಕನ್ನಡದಲ್ಲಿ ಬರೆದಾಗೆ, ಸಮಾಜದಲ್ಲಿ ಬರೆದಾಗೆ ಉದ್ದಕ್ಕೆ ಬರೀಬೇಕಾಗಿಲ್ಲ. 18ನೇ ಗುಂಪಿನ ಧಾತುಗಳನ್ನು 0 ಗುಂಪಿನ ಧಾತುಗಳು ಎಂದು ಕರೆಯಲು ಕಾರಣವೇನೆಂದರೆ ಅವುಗಳ ವೇಲೆನ್ಸಿ 0 ಆಗಿರುತ್ತದೆ. ನಮ್ಗಷ್ಟೆಲ್ಲ ಅವಶ್ಯಕತೆ ಇರುವುದಿಲ್ಲ. ಅವುಗಳ ವೇಲೆನ್ಸಿ 0. ನಿಖರವಾದ ಆನ್ಸರ್ ಪಾಯಿಂಟ್ ವೈಸ್ ಆನ್ಸರ್. ಸೈನ್ಸ್ ಯಾವಾಗಲೂ ಬಯಸುವುದು ಅದನ್ನೇ. The 18th group elements are called as 18th group elements are called as 0 group elements, for example. The answer, straight away answer ಅಂದರೆ their valency is 0. ಅಷ್ಟೇ ಆನ್ಸರ್ ನಮ್ಗೆ ಬೇಕಾಗಿರೋದು. ಅದರಿಂದ ಆದಷ್ಟು ಪಾಯಿಂಟ್ ವೈಸ್ ಬರೀರಿ. ಇನ್ ಸಮ್ ಕೇಸಸ್ ಯು ಮೇ ಹ್ಯಾವ್ ದ ಪ್ಯಾರಾಗ್ರಾಫ್ ಆನ್ಸರ್ ಕೂಡ ಕೆಲವು ಸರಿ ಬರೀಬೇಕಾಗ್ತದೆ. ಯಾಕಂದರೆ ಈಗ ಮೊನ್ನೆ ತಾನೇ ಪ್ರಿಪರೇಟರಿ ಎಕ್ಸಾಮಲ್ಲಿ ನೋಡಿದ್ರಿ, ನ್ಯೂಟನ್ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೈನ್ ಮಾಡಿ ಅಂತ ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಮೇಲೆ ಕೇಳಿದ್ದಾರೆ. ಬಿಳಿಯ ಬಣ್ಣಗಳನ್ನು ಸಂಯೋಜಿಸಿ 7 ಬಣ್ಣಗಳ ಸಂಯೋಜನೆಯಿಂದ ಬಿಳಿಯ ಬಣ್ಣ ಆಗಿರುತ್ತದೆ. ರೀಕಾಂಬಿನೇಷನ್ ಆಫ್ ವೈಟ್ ಲೈಟ್ ಮೇಲೆ ಕೇಳಿದ್ದಾರೆ ಒಂದು ಪ್ರಶ್ನೆ. ಅಂಥದ್ದನ್ನು ನಾವು ಎಕ್ಸ್ಪೆರಿಮೆಂಟ್ಸ್ ಇರೋದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಹೇಳ್ತೇನೆ, ಡೋಂಟ್ ವರಿ. ಎಕ್ಸ್ಪ್ಲನೇಟರಿ ಟೈಪ್ ಇದ್ದರೆ ಸೊ ಅದನ್ನು ನಾವು ಎಕ್ಸ್ಪ್ಲನೇಟರಿ ಆಗಿ ಬರೀಬೇಕಾಗ್ತದೆ. ಎಕ್ಸ್ಪ್ಲನೇಟರಿ ಕ್ವಶನ್ಸನ್ನು ಕೂಡ ನಾವು ಬೇಕಾದರೆ ಪಾಯಿಂಟ್ ವೈಸ್ ಕೂಡ ಬರೀಲಿಕ್ಕೆ ಆಗೋದಿಲ್ಲ ಅಂತೇನಿಲ್ಲ. ಉದಾಹರಣೆಗೆ ಎಕ್ಸ್ಪ್ಲೈನ್ ದ ಡೈಜೆಸ್ಟಿವ್ ಸಿಸ್ಟಮ್ ಆರ್ ಎಕ್ಸ್ಪ್ಲೈನ್ ದ ನ್ಯೂಟ್ರಿಷನ್ ಇನ್ ಅಮೀಬಾ ಅಂತ ಒಂದು ಪ್ಯಾರಾಗ್ರಾಫ್ ಇದೆ. ಆ ಪ್ಯಾರಾಗ್ರಾಫಲ್ಲೂ ಕೂಡ ಹಾಗೆ. ಸೊ ಅದನ್ನು ನಾವು ಪಾಯಿಂಟ್ ವೈಸ್ ಮಾಡಿ ಬರಿಬೋದು. ಇಡೀ ಪ್ಯಾರಾಗ್ರಾಫ್ ಥರ ಕಾಣ್ತದೆ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ. ಸೊ ಒಂದು ಓದ್ತಾ ಹೋದ್ರೆ ಗೊತ್ತಾಗ್ತದೆ, ದರ್ ಆರ್ ಓನ್ಲಿ 4 ಪಾಯಿಂಟ್ಸ್. ಸೊ ಆ ಥರ ಪಾಯಿಂಟ್ಗಳನ್ನು ಉಪಯೋಗಿಸಿ ಕೂಡ ಪ್ರಶ್ನೆಗಳಿಗೆ ಉತ್ತರ ಬರೀಬೋದು. ನೋ ಪ್ರಾಬ್ಲಮ್. ಒಟ್ಟಾರೆ ನಮ್ಗೆ ಬೇಕಾದಂತಹ ಸೈಂಟಿಫಿಕ್ ಕಾನ್ಸೆಪ್ಟ್ ಏನಿದೆ ಅದು ನಿಮ್ಮ ಉತ್ತರದಲ್ಲಿದ್ದರೆ ಸಾಕು. ಓಕೆ, ಮುಂದಕ್ಕೆ ಹೋಗೋಣ. ಟೈಪ್ಸ್ ಆಫ್ ಕ್ವಶನ್ಸ್ ಆಗಲೇ ಹೇಳಿದೆ ಇದೊಂದ್ಸಲಿ. ಇಂಗ್ಲೀಷ್ ಮೀಡಿಯಂ ಅವ್ರು ನೋಡ್ಕೊಳ್ಳಿ. MCQ 8 questions, ವೆರಿ ಶಾರ್ಟ್ ಆನ್ಸರ್ 8 questions, ಶಾರ್ಟ್ ಆನ್ಸರ್ 8 questions, ಲಾಂಗ್ ಆನ್ಸರ್ 3 ಮಾರ್ಕ್ಸಿಗೆ 9 questions, ಆ್ಯಂಡ್ ಲಾಂಗ್ ಆನ್ಸರ್ 4 ಮಾರ್ಕ್ಸಿಗೆ 4 questions, ಆ್ಯಂಡ್ ಲಾಂಗ್ ಆನ್ಸರ್ 5 ಮಾರ್ಕ್ಸಿಗೆ 1 question. ಸೊ ಟೋಟಲ್ ಮಾರ್ಕ್ಸ್ 8ಗೆ ಬರೀತೀರಿ. ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವುದು, ದೆರ್ ಆರ್ ಚಾಯ್ಸ್ ಕ್ವಶನ್ಸ್ ಫಾರ್ 20 ಮಾರ್ಕ್ಸ್. 20 ಅಂಕಗಳಿಗೆ ಚಾಯ್ಸ್ ಕ್ವಶನ್ಸ್ ಇರ್ತದೆ. ಸೊ 2 ಅಂಕದ ಪ್ರಶ್ನೆಗಳಿಗೆ 2 ಚಾಯ್ಸ್ ಇದೆ, 3 ಮಾರ್ಕಿನ ಪ್ರಶ್ನೆಗೆ 4 ಚಾಯ್ಸ್ ಇದೆ, ಮತ್ತು 4 ಮಾರ್ಕಿನ ಪ್ರಶ್ನೆಗೆ 1 ಚಾಯ್ಸ್ ಇದೆ. ಸೊ ಈ ಥರ ಚಾಯ್ಸ್ ಕೊಡುವಾಗ 20 ಮಾರ್ಕಿನ ಪ್ರಶ್ನೆಗಳನ್ನು ನಿಮಗೆ ಚಾಯ್ಸ್ ಕೊಟ್ಟಾಗ ಒಟ್ಟಿಗೆ 100 ಮಾರ್ಕಿನ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತವೆ. ನೀವು 80ಕ್ಕೆ ಮಾತ್ರ ಉತ್ತರ ಬರೀತೀರಿ. ಸೊ ಈ ಥರ ಚಾಯ್ಸ್ಗಳನ್ನು ಕೊಟ್ಟಾಗ ದ ಚಾಯ್ಸಸ್ ಗಿವನ್ ಆರ್ ಫ್ರಮ್ ದ ಸೇಮ್ ಒಬ್ಜೆಕ್ಟಿವ್ ಆ್ಯಂಡ್ ಫ್ರಮ್ ದ ಸೇಮ್ ಲೆಸನ್. ಯಾವ ಪಾಠದಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅದೇ ಪಾಠದ ಒಂದು ಪ್ರಶ್ನೆ ಅದೇ ಪಾಠದ ಪ್ರಶ್ನೆ ಇರ್ತದೆ ಚಾಯ್ಸಲ್ಲೂ ಕೂಡ. ಅದೇ ಒಬ್ಜೆಕ್ಟಿವ್. ಉದಾಹರಣೆಗೆ ಒಂದು ಲೆಕ್ಕ ಕೊಟ್ಟಿದ್ದಿದ್ರೆ ಭೌತಶಾಸ್ತ್ರದಲ್ಲಿ ಅದೇ ಥರದ ಇನ್ನೊಂದು ಲೆಕ್ಕವನ್ನೇ ಅಲ್ಲಿ ಕೊಡುವ ಚಾನ್ಸಸ್ ಇರ್ತದೆ. ಅದೇ ಒಬ್ಜೆಕ್ಟಿವ್, ಅದೇ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಕಡಿಮೆ ಕೇಳಿರ್ತಾರೆ. ಅದರಿಂದ ಚಾಯ್ಸ್ ಪ್ರಶ್ನೆಗಳು ಬಂದಾಗ ನಿಮಗೆ ಯಾವುದು ಕರೆಕ್ಟಾಗಿ ಗೊತ್ತಿದೆ ಸೊ ಅದನ್ನು ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿ. ಇನ್ನು ಕೆಲವು ಬಾರಿ ಏನಾಗ್ತದೆ ಕೇಳಿದ್ರೆ ಎರಡೂ ಕೂಡ ಸ್ವಲ್ಪ ಗೊತ್ತಿರುವಂಥ ಚಾನ್ಸಸ್ ಇರ್ತದೆ. ಸೊ ಆಗ ಎರಡನ್ನೂ ಮ್ಯಾಕ್ಸಿಮಮ್ ಟ್ರೈ ಮಾಡಿ. 2ಕ್ಕೂ ಕೂಡ 6 ಪ್ರಶ್ನೆಗೂ ಕೂಡ ಉತ್ತರ ಬರೀಲಿಕ್ಕೆ ಪ್ರಯತ್ನ ಮಾಡಿ. ನಿಮ್ಮದು ಯಾವ ಉತ್ತರ ಕರೆಕ್ಟ್ ಆಗಿದೆ,
when you write the answer for both the questions, when choices are given, ನಿಮ್ದು ಯಾವುದು ಉತ್ತರ ಕರೆಕ್ಟ್ ಆಗಿದೆ ಆ ಉತ್ತರಕ್ಕೆ ಹೆಚ್ಚಿನ ಅಂಕಗಳು ಸಿಗ್ತವೆ. ಅದರಿಂದ ಅನುಮಾನಗಳಿದ್ದಲ್ಲಿ ಚಾಯ್ಸನ್ನು ಬಿಡಬೇಡಿ, ಎರಡಕ್ಕೂ ಕೂಡ ಉತ್ತರ ಮಾಡುವಂಥ ಪ್ರಯತ್ನ ಮಾಡಿ. ಸೊ ಈಗ ಕೆಮಿಸ್ಟ್ರಿನಲ್ಲಿ ಆಗಲೇ ನಾವು ಒಂದ್ಸಲಿ ಡಿಸ್ಕಸ್ ಮಾಡಿದ್ದೇವೆ ಪಾಠಗಳು ಎಷ್ಟಿವೆ ಅಂತ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಮೊದಲನೇ ಪಾಠ. ಸೊ ಸೆಕೆಂಡ್, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್, ಆಮ್ಲ, ಪ್ರತ್ಯಾಮ್ಲಗಳು ಮತ್ತು ಲವಣಗಳು. ಮೂರನೇದು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಲೋಹಗಳು ಮತ್ತು ಅಲೋಹಗಳು. ನಾಲ್ಕನೇದು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೌಂಡ್ಸ್, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಐದನೇದು, ಪೀರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್, ಧಾತುಗಳ ಆವರ್ತನೀಯ ವರ್ಗೀಕರಣ ಅಂತ. ಸೊ ಈ 5 ಪಾಠಗಳನ್ನು ಕೆಮಿಸ್ಟ್ರಿ ವಿಭಾಗದಲ್ಲಿ ನಾವು ಗುರ್ತಾಕೊಂಡಿದ್ದೇವೆ. ಆಲ್ರೆಡಿ ಹೇಳಿದೆ ನಿಮಗೆ, 5 ಪಾಠಗಳಲ್ಲಿ ಒಟ್ಟಿಗೆ 25 ಮಾರ್ಕ್ಸ್, ಕ್ವಶನ್ಸ್ ಆಫ್ 25 ಮಾರ್ಕ್ಸ್, 25 ಅಂಕದ ಪ್ರಶ್ನೆಗಳು ನಿಮಗೆ ಉತ್ತರ ಬರೀಲಿಕ್ಕಿರ್ತದೆ. ಯಾವ್ಯಾವ ಥರದ ಕಾನ್ಸೆಪ್ಟ್ಗಳು ಈ ಪಾಠದಲ್ಲಿದೆ, ಯಾವ ರೀತಿಯಲ್ಲಿ ನಾವು ಪರೀಕ್ಷೆಗೆ ತಯಾರಾಗಬೇಕು ಅನ್ನೋದನ್ನು ಒಂದ್ಸಲಿ ಮುಂದಿನ ಸ್ಲೈಡ್ಗಳಲ್ಲಿ ನೋಡುವ. ಮೊದಲನೇದಾಗಿ ನಾವು ನಿಮ್ಮ ಗಮನವನ್ನು ಸೆಳೆಯಬೇಕಾಗಿರುವಂಥದ್ದು ಕೆಮಿಸ್ಟ್ರಿ ಡಯಾಗ್ರಾಮ್ಸ್ ಮೇಲೆ. ರಸಾಯನಶಾಸ್ತ್ರದಲ್ಲಿ ಚಿತ್ರರಚನೆ ಇದೆ. ಈ ಚಿತ್ರರಚನೆಯಲ್ಲಿ 2+2 ಮಾರ್ಕ್ಸ್, ನಾರ್ಮಲಿ 4 ಮಾರ್ಕ್ಸ್ ಇದೆ. ಈ ವರ್ಷದ ಹೊಸ ಪ್ಯಾಟರ್ನಲ್ಲಿ ಆಸ್ ದೇರ್ ಇಸ್ 12 ಮಾರ್ಕ್ಸ್ ಫಾರ್ could you please explain in English? It is difficult to understand. Okay. There are 4 marks contributed for chemistry diagrams. Diagrams ಗೆ 4 ಮಾರ್ಕ್ ಇದೆ. Because total 12 marks diagrams ಅನ್ನ for physics we allot 4 marks, for chemistry 4 and for biology 4. Normally classify ಮಾಡೋದು ಹೀಗೆ. Therefore in chemistry we can expect 4 marks diagram 2+2. So which are important diagrams? ಯಾವುದೆಲ್ಲ ಇಂಪಾರ್ಟೆಂಟ್ ಚಿತ್ರ ಇದೆ ನೋಡಿ. ರಿಯಾಕ್ಷನ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಆ್ಯಂಡ್ ಜಿಂಕ್ ಗ್ರ್ಯಾನ್ಯೂಲ್ಸ್, ಸತುವಿನ ಚೂರುಗಳ ಮೇಲೆ ಸಲ್ಫ್ಯೂರಿಕ್ ಆಮ್ಲದ ವರ್ತನೆ, ಈ ಒಂದು ಚಿತ್ರವನ್ನು ಗಮನಿಸಿದಿರಿ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ ಲೆಸನ್ ಇಂದ ತೆಗೆದಂಥ ಚಿತ್ರ ಇದು. ಅಂಡ್ ಅಟ್ ದ ಸೇಮ್ ಟೈಮ್ ಸಿ ದಿಸ್ ಒನ್, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಸ್ಟೀಮ್, ಲೋಹದ ಮೇಲೆ ಹಬೆಯ ವರ್ತನೆ, ಆ ಪಾಠದ ಡಯಾಗ್ರಾಮ್ ಇದು. ಯು ಕ್ಯಾನ್ ಅಬ್ಸರ್ವ್ ಬೋತ್ ದ ಡಯಾಗ್ರಾಮ್ಸ್. 2 ಡಯಾಗ್ರಾಮ್ಸನ್ನು ಅಬ್ಸರ್ವ್ ಮಾಡಿ. ದ ಸೆಟ್ಟಿಂಗ್ಸ್ ಆರ್ ಮೋರ್ ಆರ್ ಲೆಸ್ ಸೇಮ್. ಈ ಥರ ಮೋರ್ ಆರ್ ಲೆಸ್ ಸೇಮ್ ಸೆಟ್ಟಿಂಗ್ ಇದೆ. ದೇರ್ ಇಸ್ ಎ ಟೆಸ್ಟ್ ಟ್ಯೂಬ್, ಎ ಡೆಲಿವರಿ ಟ್ಯೂಬ್, ಆ್ಯಂಡ್ ದೆನ್ ದ ಗ್ಯಾಸ್ ಇಸ್ ಪಾಸ್ಡ್ ಸಮ್ವೇರ್, ಗ್ಯಾಸ್ ಇಸ್ ಕಲೆಕ್ಟೆಡ್, ಗ್ಯಾಸ್ ಇಸ್ ಟೆಸ್ಟೆಡ್. ಒಂದೇ ಥರದ ರಚನೆಗಳನ್ನು 2 ಚಿತ್ರಗಳನ್ನು ನೀವು ಗಮನಿಸ್ತೀರಿ. ಸೊ ಅದರಿಂದ ಬೋತ್ ಆರ್ ಎಕ್ಸ್ಪೆರಿಮೆಂಟಲ್ ಸೆಟಪ್ಸ್. ಈ 2 ಚಿತ್ರದಲ್ಲಿ ಸಾಮಾನ್ಯವಾಗಿ ಒಂದು ಚಿತ್ರವನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ. 1 ಔಟ್ ಆಫ್ ದೀಸ್ 2 ಡಯಾಗ್ರಾಮ್ಸ್. ಯಾಕೆ ನಾನು ಹೀಗೆ ಹೇಳ್ತಾ ಇದ್ದೇನೆ ಅಂದರೆ, ಒಟ್ಟಿಗೆ ಕೆಮಿಸ್ಟ್ರಿಯಲ್ಲಿ ವಿ ಹ್ಯಾವ್ 6 ಡಯಾಗ್ರಾಮ್ಸ್ ಇನ್ ಟೋಟಲ್. 6 ಡಯಾಗ್ರಾಮ್ಸ್ ಇದೆ. ಸೊ ಔಟ್ ಆಫ್ 6 ಡಯಾಗ್ರಾಮ್ಸ್, ದೀಸ್ 2 ಡಯಾಗ್ರಾಮ್ಸ್ ಆರ್ ಮೋರ್ ಆರ್ ಲೆಸ್ ಸೇಮ್. ಉಳಿದ ಡಯಾಗ್ರಾಮ್ ಅನ್ನು ಗಮನಿಸಿ. ಅಬ್ಸರ್ವ್ ದಿಸ್ ಒನ್. ಇಟ್ ಈಸ್ ಇಲೆಕ್ಟ್ರಾಲಿಸಿಸ್ ಆಫ್ ವಾಟರ್, ನೀರಿನ ವಿದ್ಯುತ್ ವಿಭಜನೆ. See, observe this diagram. See, next one is acid solution conduct electricity. ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುವಿಕೆ ಅಂತ ಒಂದು ಚಿತ್ರ ಇದೆ. ಚಿತ್ರವನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಅಬ್ಸರ್ವ್ ದ ಡಯಾಗ್ರಾಮ್ಸ್ ಕೇರ್ಫುಲಿ. ಸಿ ದ ಥರ್ಡ್ ಡಯಾಗ್ರಾಮ್, ಟೆಸ್ಟಿಂಗ್ ದ ಕಂಡಕ್ಟಿವಿಟಿ ಆಫ್ ಸಾಲ್ಟ್ ಸೊಲ್ಯೂಷನ್. ಲವಣ ದ್ರಾವಣದ ಅವಾಹಕತೆ ಪರೀಕ್ಷೆ ಮಾಡುವಂಥ ಚಿತ್ರ. So observe this, and lastly observe this diagram, electrolytic refining of copper, ತಾಮ್ರದ ವಿದ್ಯುತ್ ವಿಭಜನೀಯತೆಯನ್ನು ತೋರಿಸುವಂಥ ಚಿತ್ರ. ಸೊ 4 ಚಿತ್ರದಲ್ಲೂ ಕೂಡ ಸಾಮ್ಯತೆಯನ್ನು ಗಮನಿಸ್ತೀರಿ. ಸೊ observe this diagram. You have 2 electrodes connected to a battery, plug key, etc. ನೋಡಿ ಹೇಗಿದೆ, ಅದರ ಅರೇಂಜ್ಮೆಂಟ್ ಹೇಗಿದೆ. ನಾವು observe this one. ಈ ಡಯಾಗ್ರಾಮ್ ಕೂಡ ಗಮನಿಸಿ. ಯು ಹ್ಯಾವ್ 2 electrodes which are connected to a battery and a plug key or switch and a bulb. ಸೊ ಕಾಮನ್ ಫೀಚರ್ಸ್ ಗಮನಿಸ್ತಾ ಇದ್ದೇವೆ ನಾವು ಚಿತ್ರದಲ್ಲಿ. ಸೊ ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಆಸಿಡ್ ಸೊಲ್ಯೂಷನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಅಗೈನ್ 2 electrodes, ಬಟ್ ದೇ ಆರ್ ಇನ್ ದ ಫಾರ್ಮ್ ಆಫ್ ನೈಲ್ ಕನೆಕ್ಟೆಡ್ ಟು ಎ ಬ್ಯಾಟರಿ, ಬಲ್ಬ್ ಆ್ಯಂಡ್ ಎ ಸ್ವಿಚ್. ಪುನಃ ಇಲೆಕ್ಟ್ರಾಲಿಸಿಸ್ ಆಫ್ ವಾಟರ್ಗೆ ಬನ್ನಿ.
ಸೊ ಇಲ್ಲಿ ಕೂಡ ಯು ಅಬ್ಸರ್ವ್ ದ ಸೇಮ್ ಥಿಂಗ್. ದೇರ್ ಆರ್ 2 electrodes, but we use 2 test tubes. So electrodes are connected to a battery and a switch. So ಈ 4 ಚಿತ್ರದಲ್ಲೂ ಕೂಡ all these 4 diagrams they have common features. ಅದರಿಂದ ನಾವು ಕೆಮಿಸ್ಟ್ರಿನಲ್ಲಿ ಏನು ಆಂಟಿಸಿಪೇಟ್ ಮಾಡ್ತೇವೆ ಅಂದರೆ ಔಟ್ ಆಫ್ ದೋಸ್ 2 ಫಸ್ಟ್ 2 ಏನು ನಾನು ತೋರಿಸ್ತೇನೆ ನಿಮಗೆ. ಔಟ್ ಆಫ್ ದೀಸ್ 2 ಎಕ್ಸ್ಪೆರಿಮೆಂಟಲ್ ಸೆಟಪ್ 1 ಡಯಾಗ್ರಾಮ್ ವಿಲ್ ಬಿ ದೇರ್, ಆ್ಯಂಡ್ ಔಟ್ ಆಫ್ ದೀಸ್ 4 ಲಾಸ್ಟಲ್ಲಿ 4 ಏನು ತೋರಿಸಿದೆ. ಔಟ್ ಆಫ್ ದೋಸ್ 4 ಡಯಾಗ್ರಾಮ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 1 ಡಯಾಗ್ರಾಮ್. ಸೊ ಸ್ಟಾರ್ಟಿಂಗಲ್ಲಿ 2 ಚಿತ್ರ ತೋರಿಸಿದೆ. ಆ 2 ಚಿತ್ರದಲ್ಲಿ 1 ಚಿತ್ರವನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು. ಕೊನೆಯಲ್ಲಿ ಮತ್ತೆ 4 ಚಿತ್ರಗಳನ್ನು ತೋರಿಸಿದೆ. ಆ 4ರಲ್ಲಿ ಒಂದನ್ನು ಒಂದು ಚಿತ್ರವನ್ನು ನಿರೀಕ್ಷೆ ಮಾಡ್ತೇವೆ. ಕನ್ನಡ ಇಂಗ್ಲೀಷ್ ಎರಡರಲ್ಲೂ ಹೇಳ್ತೇನೆ. ಸಿ ದಿಸ್ ಎಲೆಕ್ಟ್ರಾಲಿಸಿಸ್ ಆಫ್ ವಾಟರ್ ಡಯಾಗ್ರಾಮ್ ನೋಡಿ. ಡಯಾಗ್ರಾಮ್ ಜೊತೆಗೆ ದೇರ್ ಆರ್ ಸಮ್ ಸ್ಪೆಷಲ್ ಫೀಚರ್ಸ್ ಯು ಹ್ಯಾವ್ ಟು ಅಬ್ಸರ್ವ್ ವೇರ್ ದ ಬೋತ್ ಗ್ಯಾಸಸ್ ಆರ್ ಕಲೆಕ್ಟೆಡ್. ಆಕ್ಸಿಜನ್ ಇಸ್ ಕಲೆಕ್ಟೆಡ್ ಅಟ್ ಆ್ಯನೋಡ್. ಆಕ್ಸಿಜನ್ ಅನ್ನು ಆ್ಯನೋಡ್ ಭಾಗದಲ್ಲಿ ಸಂಗ್ರಹಿಸಲಾಗ್ತದೆ. ಹೈಡ್ರೋಜನ್ ಈಸ್ ಕಲೆಕ್ಟೆಡ್ ಅಟ್ ಕ್ಯಾಥೋಡ್. ಹೈಡ್ರೋಜನ್ ಅನ್ನು ಕ್ಯಾಥೋಡ್ ಭಾಗದಲ್ಲಿ ಸಂಗ್ರಹ ಮಾಡ್ತೇವೆ ನಾವು. ಆಮೇಲೆ ಹೈಡ್ರೋಜನ್ ಅಂಡ್ ಆಕ್ಸಿಜನ್ ಆರ್ ಇನ್ ದ ರೇಷಿಯೋ ಆಫ್ 2:1. ಸೊ 2 ಉತ್ಪತ್ತಿಯಾಗುವಂತೆ 2 ಅನಿಲಗಳ ಅನುಪಾತ 2:1 ಆಗಿರ್ತದೆ. ದೆನ್ ಬಿಫೋರ್ ಸ್ಟಾರ್ಟಿಂಗ್ ದ ಎಕ್ಸ್ಪೆರಿಮೆಂಟ್ ವಿ ಹ್ಯಾವ್ ಟು ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಆಸಿಡ್ ಟು ವಾಟರ್. ನೀರಿಗೆ ಕೆಲವು ಹನಿಗಳಷ್ಟು ಡೈಲ್ಯೂಟ್ ಆಸಿಡ್, ಮೇ ಬಿ ಸಲ್ಫ್ಯೂರಿಕ್ ಆರ್ HCl ಇಸ್ ಟು ಬಿ ಆ್ಯಡೆಡ್. ಹೇಳ್ತೀರಾ ಯಾರಾದರೂ ಯಾಕೆ ಅಂತ? ವೈ ವಿ ಹ್ಯಾವ್ ಟು ಆ್ಯಡ್ ಫ್ಯೂ ಡ್ರಾಪ್ಸ್ ಆಫ್ ಆಸಿಡ್ ಟು ವಾಟರ್ before commencing this experiment, electrolysis of water. Few drops of acid is to be added to the water in the electrolysis of water experiment. What may be the reason? An answer: H+. Acid release H+ ions. Acid liberates hydrogen to conduct electricity is the exact answer, because if you use pure water, so electricity will not be conducted. So to conduct electricity, ವಿದ್ಯುತ್ ಹರಿಲಿಕ್ಕೋಸ್ಕರ ನಾವು ನೀರಿಗೆ ಸ್ವಲ್ಪ ಆಮ್ಲವನ್ನು ಸೇರಿಸಬೇಕು. ಓಕೆ, the release H+ ions and electricity is conducted. Related answers. Okay, so few drops of water is to be added. See this one, acid solution conduct electricity. ನಿಮಗೆ ನಾನು ಯಾಕೆ ಈ ಚಿತ್ರದಲ್ಲಿ these particulars are listed ಅಂದರೆ, ಯಾಕೆ ನಾನು oxygenate anode, hydrogenate cathode, all these observations and all these explanations. Diagram ಕೇಳುವಾಗ there may be chances of asking the parts in some other way. ಡೈರೆಕ್ಟ್ ಆಗಿ ಪಾರ್ಟ್ಸ್ ಅನ್ನು ಕೆಲವು ಸಲ ಲೇಬಲ್ ಮಾಡಿ ಅಂತ ಕೇಳಲಿಕ್ಕಿಲ್ಲ. ಬೇರೆ ಬೇರೆ ವಿಧಗಳಲ್ಲಿ ಕೇಳುವುದನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಗಮನಿಸಿದ್ದೇವೆ. ಅದರಿಂದ ರಿಲೇಟೆಡ್ ಕಂಟೆಂಟ್ಸ್ ಡಯಾಗ್ರಾಮ್ ಈಸ್ ಟು ಬಿ ಅಂಡರ್ಸ್ಟುಡ್. ಆ ಒಂದು ಡಯಾಗ್ರಾಮಿಗೆ ಏನು ರಿಲೇಟೆಡ್ ಕಂಟೆಂಟ್ ಇದೆ ಅದೆಲ್ಲವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಸೊ ಈವನ್ ಇನ್ ಕೇಸ್ ಆಫ್ ಹಾಟ್ ಆರ್ application level questions, it helps you a lot. So adrinda draw the diagram of electrolysis of water and parts ಅನ್ನು ಇಂಡೈರೆಕ್ಟ್ ಆಗಿ ಕೇಳಿಬಿಟ್ರೆ, ಸೊ ಆಗ ನಾವು ಗ್ಯಾಸ್ ಕಲೆಕ್ಟೆಡ್ ಎಟ್ ಆ್ಯನೋಡ್, ಲೇಬಲ್ ದ ಗ್ಯಾಸ್ ಕಲೆಕ್ಟೆಡ್ ಎಟ್ ಆ್ಯನೋಡ್ ಅಂದಾಗ ಆಕ್ಸಿಜನ್ ಆ ಕಡೆಯಲ್ಲಿ ಕಲೆಕ್ಟ್ ಆಗ್ತದೆ. ಅನ್ನೋದನ್ನು ನಾವು ಗಮನಿಸ್ಕೋಬೇಕು. ಸೊ ಹಾಗಾಗಿ ಕೆಲವು ರಿಲೇಟೆಡ್ ಎಕ್ಸ್ಪ್ಲನೇಷನ್ಸ್ ಕೂಡ ಆ ಚಿತ್ರದ ಜೊತೆ ನಿಮ್ಗೆ ತೋರಿಸಿದ್ದೇನೆ. ಸಿ ಸೆಕೆಂಡ್ ಒನ್, ಆಸಿಡ್ ಸೊಲ್ಯೂಷನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಆಮ್ಲೀಯ ದ್ರಾವಣದಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ. ಪಾರ್ಟ್ಸ್ ಎಲ್ಲ ಕಾಮನ್ ಪಾರ್ಟ್ಸ್ ಇದೆ, ನೋಡ್ಕೊಳ್ಳಿ, ಚಿತ್ರಗಳನ್ನು ಕಲ್ತ್ಕೊಳ್ಳಿ. ಯಾಕೆ ನಾನು ಡಯಾಗ್ರಾಮ್ ಮೇಲೆ ತುಂಬ ನಿಮಗೆ ಪ್ರೆಷರ್ ಆಗ್ತಾ ಇದ್ದೇನೆ ಅಂದರೆ, ಡಯಾಗ್ರಾಮ್ಸನ್ನು ಸ್ವಲ್ಪ ನೀಟಾಗಿ ನೀವು ಕಲ್ತ್ಕೊಬಿಟ್ರೆ ತುಂಬ ಮಾರ್ಕ್ಗಳನ್ನು ಕಳ್ಕೊಳ್ಳೋದಿಲ್ಲ ಡಯಾಗ್ರಾಮ್ಸಲ್ಲಿ. ಇಫ್ ದೇರ್ ಆರ್ ಸ್ಮಾಲ್ ಮಿಸ್ಟೇಕ್ಸ್ ಮುಂದಕ್ಕೆ ಹೊರಟೋಗ್ತವೆ. ಆದ್ದರಿಂದ ಮತ್ತು 12 ಮಾರ್ಕ್ಸ್ ಡಯಾಗ್ರಾಮ್ ಇಟ್ ಈಸ್ ಕೀ ಟು ದ ಸಕ್ಸಸ್. ಈವನ್ ಯಾರು ಹೈ ಸ್ಕೋರ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಥವಾ ಕಲಿಯೋದ್ರಲ್ಲಿ ಸ್ವಲ್ಪ ಕಷ್ಟಪಡ್ತೀರಿ ಅಂತ ಇಬ್ಬರಿಗೂ ಕೂಡ ಈ ಡಯಾಗ್ರಾಮ್ಸ್ ಏನಿದೆ, ಚಿತ್ರಗಳೇನಿವೆ ತುಂಬ ಹೆಲ್ಪ್ ಮಾಡ್ತವೆ. ಸೊ ಎಲ್ಲ ಚಿತ್ರಗಳನ್ನು ಕರೆಕ್ಟಾಗಿ ಕಲ್ತ್ಕೊಳ್ಳಿ.
See the third one, last one, electrolytic refining of copper it is. ಈ 4 ಚಿತ್ರಗಳಲ್ಲಿ ಒಂದು ಚಿತ್ರ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ಆಂಟಿಸಿಪೇಟ್ ಮಾಡುವಂಥದ್ದು. ಅದರಿಂದ ಡಯಾಗ್ರಾಮ್ಸ್ ವೆರಿ ಇಂಪಾರ್ಟೆಂಟ್ ವಿತ್ ದೇರ್ ಲೇಬಲಿಂಗ್ಸ್. ಚಿತ್ರಗಳು ತುಂಬ ಇಂಪಾರ್ಟೆಂಟ್, ಭಾಗಗಳನ್ನು ಗುರುತಿಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕೆಮಿಸ್ಟ್ರಿಯಲ್ಲಿರುವಂತಹ ಮುಖ್ಯವಾದ ಪಾಠಗಳನ್ನು ನಾವು ಗಮನಿಸ್ತಾ ಹೋಗುವ. ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ವಿಚ್ ಆರ್ ದೇರ್ ಇನ್ ದ different lessons. See the first lesson, it is chemical reactions and equations. ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅಂತ ಪಾಠದ ಹೆಡ್ಡಿಂಗ್. ಒಟ್ಟಿಗೆ 4 ಇಂಪಾರ್ಟೆಂಟ್ ಹೆಡ್ಡಲ್ಲಿ ನಾವು ಅದನ್ನು ಕಾನ್ಸೆಪ್ಟನ್ನು ಡಿವೈಡ್ ಮಾಡ್ತೇವೆ. See the first one is very important in this chapter is balancing the chemical equations. Then second one is types of chemical reactions, and third one redox reactions, and fourth one is oxidation in everyday life. ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಮೊದಲನೇದು, ಎರಡನೇದು ರಾಸಾಯನಿಕ ಸಮೀಕರಣಗಳ ವಿಧಗಳು, ರಾಸಾಯನಿಕ ಕ್ರಿಯೆಗಳ ವಿಧಗಳು, ಮೂರನೇದು ರೆಡಾಕ್ಸ್ ಕ್ರಿಯೆಗಳು, ನಾಲ್ಕನೇದು ದೈನಂದಿನ ಜೀವನದಲ್ಲಿ ಉತ್ಕರ್ಷಣೆ ಎಲ್ಲಿ ಬಳಕೆ ಆಗ್ತದೆ. ಸೊ ಇವು 4 ಮುಖ್ಯವಾದ ಕಾನ್ಸೆಪ್ಟ್ಗಳು. ಒಂದೊಂದಾಗಿ ಗಮನಿಸುವ ನಾವು. ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ಸ್, ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸುವುದು ಕಲ್ತ್ಕೊಂಡಿದ್ದೀರಿ ಅಂದ್ಕೊಳ್ತೇನೆ. ಯಾಕಂದರೆ ಸಾಮಾನ್ಯವಾಗಿ 2 ರಿಂದ 3 ಮಾರ್ಕಿನ ಪ್ರಶ್ನೆಗಳು, 2 to 3 ಮಾರ್ಕ್ಸ್ ಕ್ವಶನ್ಸ್ ಆರ್ ದೇರ್ ಫ್ರಮ್ ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಈಕ್ವೇಷನ್ಸ್. ಸರಿದೂಗಿಸಲಿಕ್ಕೆ 2 ರಿಂದ 3 ಮಾರ್ಕಿನ ಪ್ರಶ್ನೆಗಳಿರ್ತವೆ. ಸೊ ಕೆಮಿಕಲ್ ಈಕ್ವೇಷನ್ಸನ್ನು ಬ್ಯಾಲೆನ್ಸ್ ಮಾಡುವಾಗ ಯಾವ ಥರದಲ್ಲಿ ನಿಮ್ಮ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅಂದರೆ, ದೇರ್ ಆರ್ 3 ಟೈಪ್ಸ್, 3 ಥರ ಇದೆ. ಫಸ್ಟ್ ಒನ್, ಎ ಕೆಮಿಕಲ್ ರಿಯಾಕ್ಷನ್ ಇಸ್ ಎ ಗಿವನ್. ಕೆಲವು ಸರಿ ಇಡೀ ಫುಲ್ ಕೆಮಿಕಲ್ ರಿಯಾಕ್ಷನನ್ನು ಕೊಟ್ಟುಬಿಡ್ತಾರೆ. ಉದಾಹರಣೆಗೆ ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗಿದೆ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಗ್ನೀಷಿಯಂ ಆಕ್ಸೈಡ್. ಇದು ಇಡೀ ರಿಯಾಕ್ಷನ್, ಟೋಟಲ್ ರಿಯಾಕ್ಷನ್. ಸೊ ಈ ರಿಯಾಕ್ಷನನ್ನು ನೀವು ದೆನ್ ಯು ಶುಡ್ ಕನ್ವರ್ಟ್ ಇಟ್ ಇನ್ ಟು ದ ಈಕ್ವೇಷನ್ ಆ್ಯಂಡ್ ದೆನ್ ಯು ಹ್ಯಾವ್ ಟು ಬ್ಯಾಲೆನ್ಸ್ ಇಟ್. ಅದನ್ನು ಆ ರಿಯಾಕ್ಷನನ್ನು ಈಕ್ವೇಷನ್ನಿಗೆ ಕನ್ವರ್ಟ್ ಮಾಡಿ ಅನಂತರದಲ್ಲಿ ನೀವು ಅದನ್ನು ಬ್ಯಾಲೆನ್ಸ್ ಮಾಡಬೇಕಾಗ್ತದೆ. ಒಂದು. ಸೆಕೆಂಡ್ ಥಿಂಗ್ ಈಸ್, ಪೂರ್ತಿ ರಿಯಾಕ್ಷನ್ ಇಲ್ಲದೆ ಇರಬಹುದು. ಉದಾಹರಣೆಗೆ ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಅಷ್ಟೇ, ಪ್ರಾಡಕ್ಟ್ ಕೊಡಲಿಲ್ಲ, ಇಲ್ಲಿ ಬರೀ ರಿಯಾಕ್ಷನ್ ಮಾತ್ರ ಕೊಟ್ಟಿದ್ದಾರೆ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್. ಆಗ ನೀವು ಪ್ರಾಡಕ್ಟನ್ನು ನೆನ್ಪು ಮಾಡ್ಕೊಂಡು ಬರ್ಕೋಬೇಕು. ಅನಂತರದಲ್ಲಿ ಯು ಹ್ಯಾವ್ ಟು ಬ್ಯಾಲೆನ್ಸ್ ದ ಈಕ್ವೇಷನ್. ದಿಸ್ ಈಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ದೇರ್ ಮೇ ಬಿ ದ ವರ್ಡ್ ಈಕ್ವೇಷನ್ಸ್. ಅದರ ಬದಲಿಗೆ ನಾವು ವರ್ಡ್ ಈಕ್ವೇಷನ್ಸನ್ನು ಕೊಡ್ಬೋದು. ವರ್ಡ್ ಈಕ್ವೇಷನ್ಸ್ ಅಂದರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ಬಾಣದ ಗುರುತಾಕಿ ಮೆಗ್ನೀಷಿಯಂ ಆಕ್ಸೈಡ್ ಅಂತ. ಸೊ ಇದನ್ನು ನಾವು ವರ್ಡ್ ಈಕ್ವೇಷನ್ ಅಂತ ಕರಿತೀವಿ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಗಿವ್ಸ್ ಮೆಗ್ನೀಷಿಯಂ ಆಕ್ಸೈಡ್. ವರ್ಡ್ ಈಕ್ವೇಷನ್. So ಈ ವರ್ಡ್ ಈಕ್ವೇಷನ್ ಅನ್ನು then you have to convert it into the skeleton equation using the symbols and then you have to balance it. ಆನಂತರದಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡಬೇಕು. ಇದು ಎರಡನೇ ವಿಧಾನ. ವರ್ಡ್ ಈಕ್ವೇಷನ್ ಅಥವಾ ಪದ ಸಮೀಕರಣಗಳನ್ನು ಕೊಟ್ಟು ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳ್ಬೋದು. ಅಥವಾ ಡೈರೆಕ್ಟ್ಲಿ ದೇರ್ ಮೇ ಬಿ ಎ ಸ್ಕೆಲೆಟನ್ ಈಕ್ವೇಷನ್. ಫಾರ್ ಎಕ್ಸಾಂಪಲ್ Mg plus O2 gives MgO. This is the skeleton equation. ಈ ಸ್ಕೆಲೆಟನ್ ಈಕ್ವೇಷನ್ ಬೇಕಾದರೂ ಕೊಡ್ಬೋದು. ಸೊ ಇದನ್ನು ನೀವು ಹೀಗೆ ಬರ್ಕೊಂಡು ಆಮೇಲೆ ಏನು ಮಾಡಬೇಕು, ಬ್ಯಾಲೆನ್ಸ್ ಮಾಡಬೇಕು. ಸೊ ಬ್ಯಾಲೆನ್ಸಿಂಗ್ ಬಗ್ಗೆ ವಿಶೇಷವಾಗಿ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ಬ್ಯಾಲೆನ್ಸನ್ನು ತರಗತಿಗಳಲ್ಲಿ ಕಲ್ತಿರ್ತೀರಿ, ಹೌ ಟು ಬ್ಯಾಲೆನ್ಸ್ ದ ಕೆಮಿಕಲ್ ಈಕ್ವೇಷನ್ಸ್. ಈಕ್ವೇಷನ್ಸನ್ನು ಬರ್ಕೊಳ್ಳುವಾಗ ನಿಮ್ಗೆ ರಿಯಾಕ್ಷನ್ಸನ್ನು ಹ್ಯಾಕ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿದ್ದೇನೆ ನಾನು. ದರ್ ಮೇ ಬಿ ಫುಲ್ ರಿಯಾಕ್ಷನ್, ಆರ್ ದೇರ್ ಮೇ ಬಿ ಎ ವರ್ಡ್ ಈಕ್ವೇಷನ್, ಆರ್ ದೇರ್ ಮೇ ಬಿ ಎ total number of atom of each element should be equal on both the sides of a reaction. Yes, MgO2 magnesium plus oxygen gives magnesium oxide. ಇದು equation. ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು, ಯಾಕಂದರೆ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ, ಮೆಗ್ನೀಷಿಯಂ ಬ್ಯಾಲೆನ್ಸ್ ಆಗಿದೆ. ಇದನ್ನು ಸ್ಕೆಲೆಟನ್ ಈಕ್ವೇಷನ್ ಅಂತ ಕರಿತೇವೆ ನಾವು. ಸೊ ಆನಂತರದಲ್ಲಿ ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಸಿ ಆಕ್ಸಿಜನ್ 2 ಹಿಯರ್, you write 2 here, oxygen balanced. So magnesium will 2 ಆಯಿತು, write 2 here, magnesium is balanced.
ಅದರಿಂದ ಟೋಟಲ್ ನಂಬರ್ ಆಫ್ ಆಟಮ್ ಆನ್ ಈಚ್ ಎಲಿಮೆಂಟ್ total number of atom of each element should be equal on both the sides of reaction. Yes, that is balancing, that is called. Then any important points to remember, sir, from this chapter? Okay, all points on ಹೇಳ್ತೇನೆ. Why should a magnesium rubber be cleaned before burning in air? ಮೆಗ್ನೀಷಿಯಂ ರಿಬ್ಬನ್ ಅನ್ನ ತಂತಿಯನ್ನು ಕಾಯಿಸುವ ಮೊದಲು ಅದನ್ನ ಮರಳು ಕಾಗದದಿಂದ ಉಜ್ಜಬೇಕು. ಯೂಸಿಂಗ್ ಸ್ಯಾಂಡ್ ಪೇಪರ್ ಯು ಹ್ಯಾವ್ ಟು ಕ್ಲೀನ್ ಇಟ್. ವೈ ಅಂತ ಒಬ್ಬರು ಪ್ರಶ್ನೆ ಕೇಳಿದ್ರು. ನೋಡೋಣ ಆನ್ಸರ್ ಹೇಳಿ ಯಾರಾದ್ರು. ವೈ ದ ಮೆಗ್ನೀಷಿಯಂ ರಿಬ್ಬನ್ ಇಸ್ ಟು ಬಿ ಕ್ಲೀನ್ಡ್ ಯೂಸಿಂಗ್ ಎ ಸ್ಯಾಂಡ್ ಪೇಪರ್ ಬಿಫೋರ್ ಬರ್ನಿಂಗ್ ಇನ್ ಏರ್. Magnesium ribbon, it burns very brilliantly in presence of oxygen and a drizzling white flame ಅಂತ ಕರೀತೇವೆ. dazzling white flame ಅಂತ ಕರೀತೇವೆ. ತುಂಬ ಪ್ರಕಾಶಮಾನವಾಗಿ ಉರಿಯುತ್ತದೆ and gives a powder called as magnesium oxide. Yes, on outer side oxide layer is formed. To remove the layer of magnesium oxide, okay, reacts with the oxygen to burn. Magnesium reacts with the vigorously. Okay, the answer is to remove the outer oxide layer. So magnesium ribbon, it already reacts with the oxygen present in the atmosphere and a thin layer of magnesium oxide is formed, and to remove this oxide layer, the magnesium oxide layer ಏನು ಮಾಡ್ತದೆ ಕೇಳಿದ್ರೆ it prevents the metal from further oxidation. ಪುನಃ ಉತ್ಕರ್ಷಣೆ ಆಗೋದನ್ನು ತಪ್ಪಿಸ್ತದೆ. ಆದ್ದರಿಂದ ನಾವು ಬೆಂಕಿ ಹಚ್ಚುವ ಮೊದಲು ಅಥವಾ ಮೆಗ್ನೀಷಿಯಂ ರಿಬ್ಬನ್ ಅನ್ನು ಬರ್ನ್ ಮಾಡುವ ಮೊದಲು we have to remove the magnesium oxide layer using a sandpaper. Okay, it is formed due to reaction between magnesium and oxygen present in the air. Yes, right. Balancing the chemical equations ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಸೊ ಒಂದು 2 ಅಥವಾ 3 ಮಾರ್ಕ್ಸಿನ ಒಂದು ಕ್ವಶನ್ಸ್ ಬ್ಯಾಲೆನ್ಸಿಂಗ್ ಮೇಲೆ ಇರ್ತದೆ. ಸೊ ಅದರಿಂದ ಬ್ಯಾಲೆನ್ಸಿಂಗ್ ಮಾಡೋದನ್ನ ಕಲ್ತ್ಕೊಳ್ಳಿ. ತುಂಬ ಸಿಂಪಲ್ ರಿಯಾಕ್ಷನ್ ಏನು ಕೊಟ್ಟಿರ್ತಾರೆ, ತುಂಬ ಏನು ಕಷ್ಟಪಡುವಂಥ ರಿಯಾಕ್ಷನ್ಗಳೇನು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಸಿಂಪಲ್ ರಿಯಾಕ್ಷನ್ಸ್ ಎಲ್ಲಿಂದ ಬೇಕಾದ್ರೂ ತೆಗೆದುಕೊಡ್ಬೋದು. ಯಾಕಂದರೆ ಮೊದಲನೇ 3 ಲೆಸನ್ಸ್ ಏನಿದೆ ಕೆಮಿಸ್ಟ್ರಿಯಲ್ಲಿ, ಕೆಮಿಕಲ್ ಈಕ್ವೇಷನ್ಸ್ ಆ್ಯಂಡ್ ರಿಯಾಕ್ಷನ್ಸ್, ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್, ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸ್ ಮತ್ತು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಮೊದಲ 3 ಪಾಠಗಳು ರಸಾಯನಶಾಸ್ತ್ರದಲ್ಲಿ. ಅದು 3ರಲ್ಲೂ ಕೂಡ ಹೇರಳವಾಗಿ ಕೆಮಿಕಲ್ ರಿಯಾಕ್ಷನ್ಸ್ ಇದೆ ಮತ್ತು ತುಂಬ ರಿಯಾಕ್ಷನ್ಸ್ ರಿಪೀಟ್ ಆಗಿದೆ, ಸುಲಭವಾದ ರಿಯಾಕ್ಷನ್ಸ್ ಇದೆ. ಸೊ ಎಲ್ಲ ರಿಯಾಕ್ಷನ್ಗಳನ್ನು ಕಲ್ತ್ಕೊಳ್ಳಿ. ಸೊ ಇದು ಮೊದಲನೇ ಪಾಯಿಂಟ್ ನಾವು ಆ ಪಾಠದಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಎರಡನೇದು ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಇದು ತುಂಬ ವಾಸ್ಟ್ ಆಗಿರುವಂಥ ಏರಿಯಾ. ರಾಸಾಯನಿಕ ಕ್ರಿಯೆಗಳ ವಿಧಗಳು, ಇಲ್ಲಿ ಬೇರೆ ಬೇರೆ ಥರದಲ್ಲಿ. ಸೊ ಹೌ ಟು ರಿಮೆಂಬರ್ ಕೆಮಿಕಲ್ಸ್ ಮೊಲಿಕ್ಯುಲರ್ ಫಾರ್ಮುಲಾ. ಮೊಲಿಕ್ಯುಲರ್ ಫಾರ್ಮುಲಾ ನಾವು 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಓದಿದ್ದೇವೆ. ಇಫ್ ಯು ನೋ ದ ವೇಲೆನ್ಸಿ then you can easily write the molecular formula. For example, magnesium oxide is MgO and sodium oxide is Na2O. So this is the difference. ಇನ್ನೂ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡೋದಾದರೆ, ಸೊ ಮೆಗ್ನೀಷಿಯಂ ಕ್ಲೋರೈಡ್ ಈಸ್ MgCl2, ಸೋಡಿಯಂ ಕ್ಲೋರೈಡ್ ಈಸ್ NaCl. ಸೊ ಇಲ್ಲಿ ಏನಾಗ್ತದೆ ಕೇಳಿದ್ರೆ ವೇಲೆನ್ಸಿ ಡಿಪೆಂಡಿಂಗ್ ಅಪಾನ್ ದ ವೇಲೆನ್ಸಿ ಮೇಲೆ ನಾವು ಕೆಮಿಕಲ್ ಫಾರ್ಮುಲಾ ಬರೀತೇವೆ. ಫಾರ್ ಎಕ್ಸಾಂಪಲ್ ಮೆಗ್ನೀಷಿಯಂ ಇದೆಯಲ್ಲ, ಮೆಗ್ನೀಷಿಯಂ ವೇಲೆನ್ಸಿ ಇಟ್ ಈಸ್ 2 ವೇಲೆನ್ಸಿ, ಕ್ಲೋರಿನ್ ವೇಲೆನ್ಸಿ 1 ವೇಲೆನ್ಸಿ. ಸೊ ಮೆಗ್ನೀಷಿಯಂ 2 ವೇಲೆನ್ಸಿ, ಕ್ಲೋರಿನ್ 1 ವೇಲೆನ್ಸಿ. ಸೊ ಮೆಗ್ನೀಷಿಯಂ ಕ್ಲೋರೈಡ್ ಬರೆಯುವಾಗ ನಾವು ಇದೆರಡನ್ನು ಕ್ರಾಸ್ ಮಾಡ್ತೇವೆ, ವೇಲೆನ್ಸಿ ಕ್ರಾಸ್ ಆಗ್ತದೆ. ಸೊ ಮೆಗ್ನೀಷಿಯಂನ ವೇಲೆನ್ಸಿ ಕ್ಲೋರಿನಿಗೆ ಬರ್ತದೆ, ಕ್ಲೋರಿನ್ನ ವೇಲೆನ್ಸಿ ಮೆಗ್ನೀಷಿಯಂ ತಗೊಳ್ತದೆ. ಅದರಿಂದ ಇಟ್ ಈಸ್ ರಿಟನ್ ಆಸ್ MgCl2. ಇಲ್ಲಿ ನಾವು ಬರೆದಿರುವಂಥ 2 ಇದೆಯಲ್ಲ, ಈ 2 ಅನ್ನುವಂಥದ್ದು ಮೆಗ್ನೀಷಿಯಂನ ವೇಲೆನ್ಸಿ ಆಗಿದೆ, ಅದರಿಂದ MgCl2. ಅದೇ ನೀವು ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ, ಈ ಸೋಡಿಯಂ ಇಟ್ಸ್ ವೇಲೆನ್ಸಿ ಇಸ್ 1 ಆ್ಯಂಡ್ ಕ್ಲೋರಿನ್ ವೇಲೆನ್ಸಿ ಇಸ್ ಆಲ್ಸೋ 1. ಎರಡರದ್ದು 1 ವೇಲೆನ್ಸಿ, ಅದರಿಂದ ವೇಲೆನ್ಸಿ ಕ್ಯಾನ್ಸಲ್ಸ್. ಸೊ ವಿ ರೈಟ್ NaCl. ಸೊ ಅದರಿಂದ ವೇಲೆನ್ಸಿ ನಿಮ್ಗೆ ಗೊತ್ತಿರಬೇಕು. ವೇಲೆನ್ಸಿ ಗೊತ್ತಿದ್ರೆ ಬಹಳ ಸುಲಭವಾಗಿ ನಾವು ಕೆಮಿಕಲ್ ಕಾಂಪೌಂಡ್ಸಿನ ಇದು ಬರಿಬೋದು, ಯಾವುದು ಫಾರ್ಮುಲಾ ಬರಿಬೋದು. ಒಂದು ಸಣ್ಣ ಇದು ಕೊಡ್ತೇನೆ ನಿಮಗೆ, ಕ್ಲೂ ಅಥವಾ ಒಂದು ಸಣ್ಣ ಟೇಬಲ್ ಕೊಡ್ತೇನೆ. ಸೊ ಜಸ್ಟ್ ಗೋ ಥ್ರೂ ಇಟ್. ಸೊ ಅದು ನಿಮಗೆ
ಮೊಲಿಕ್ಯುಲರ್ ಫಾರ್ಮುಲಾ ಬರೀಲಿಕ್ಕೆ ಹೆಲ್ಪ್ ಆಗ್ತದೆ. ಸಿ ಹೈಡ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ, ನಾನು ಎರಡು ಡಿವೈಡ್ ಮಾಡ್ಕೊತೇನೆ ನೋಡಿ. ಹೈಡ್ರೋಜನ್, ಸೋಡಿಯಂ ಆ್ಯಂಡ್ ಪೊಟ್ಯಾಷಿಯಮ್. ಹಿಯರ್ 1 minute. ಹೈಡ್ರೋಜನ್, ಸೋಡಿಯಂ, ಪೊಟ್ಯಾಷಿಯಂ ಆ್ಯಂಡ್ ಲಿಥಿಯಂ. ಇಲ್ಲಿ ಅಯೋಡಿನ್, ಫ್ಲೋರಿನ್, ಬ್ರೋಮಿನ್ ಆ್ಯಂಡ್ ಕ್ಲೋರಿನ್. ಈ 1 valency, 1 valency. ಇಲ್ಲಿ ಮರ್ಕ್ಯುರಿ, ಮೆಗ್ನೀಷಿಯಂ, ಕ್ಯಾಡ್ಮಿಯಂ, ಜಿಂಕ್, ಕ್ಯಾಲ್ಶಿಯಂ, ಕಾಪರ್, ಐರನ್. ಆಫ್ ಕೋರ್ಸ್ ವೇರಿಯಬಲ್ ವೇಲೆನ್ಸಿ ಇದೆ ಐರನ್ಗೆ. ಐರನ್, ದೆನ್ ಬೇರಿಯಂ. ಇದಿಷ್ಟು ಸಿ 2 valency ಅಗೇನ್ಸ್ಟ್ ಆಕ್ಸಿಜನ್. ನಮಗೆ ಬೇಕಾಗುವಂಥದ್ದು 10th ಬೇಕಾಗುವಂಥದ್ದು ಸಮ್ ಕಾಮನ್ ಎಕ್ಸಾಂಪಲ್ಸ್. ಸಿ ಅಲ್ಯೂಮಿನಿಯಂ ವೇಲೆನ್ಸಿ 3.23 ವೇಲೆನ್ಸಿ. ಸೊ ಇದನ್ನು ನಾವು ಒಂದು ಸ್ವಲ್ಪ ಟೇಬಲ್ ನೆನ್ಪಿಟ್ಕೊಂಡ್ರೆ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಎನ್ ಹಿಯರ್, ವೇಲೆನ್ಸಿ 3 ಇರ್ತದೆ. ಸೊ ಇಲ್ಲಿ ಎರಡು ನಾವು ಯಾಕೆ ಬ್ಲಾಕ್ ಮಾಡಿದ್ದೇವೆ ಕೇಳಿದ್ರೆ, ಸೊ ಈ ಫಸ್ಟ್ ಸಾಲಲ್ಲಿ ಬರುವಂಥ ಎಲ್ಲ ಇದಿದೆಯಲ್ಲ, ಫಸ್ಟ್ ಸಾಲಲ್ಲಿ ಬರುವಂಥದ್ದೆಲ್ಲ ದೇ ಡೊನೇಟ್ ದ ಇಲೆಕ್ಟ್ರಾನ್, ಆ್ಯಂಡ್ ಸೆಕೆಂಡ್ ಸಾಲಲ್ಲಿ ಬರುವಂಥವೆಲ್ಲ ದೇ ರಿಸೀವ್ ದ ಎಲೆಕ್ಟ್ರಾನ್ಸ್. ಸೊ ಇದನ್ನು ಇಟ್ಕೊಂಡು ನಾವು ಬರೀತೇವೆ ಸಾಮಾನ್ಯವಾಗಿ. ಉದಾಹರಣೆಗೆ ಇಫ್ ಯು ರೈಟ್ ದ ಕೆಮಿಕಲ್ ಫಾರ್ಮುಲಾ ಫಾರ್ ಪೊಟ್ಯಾಷಿಯಂ ಕ್ಲೋರೈಡ್, ಸಿ ಕೆ 1 valency, Cl 1 valency, ವೇಲೆನ್ಸಿ ಕ್ಯಾನ್ಸಲ್ಸ್, ಇಟ್ ಈಸ್ KCl. ಅದೇ ನೀವು ಕ್ಯಾಲ್ಶಿಯಂ ಕ್ಲೋರೈಡ್ ಬರೀಬೇಕಾದ್ರೆ, ಸಿ ಕ್ಯಾಲ್ಶಿಯಂ ಎಲ್ಲಿದೆ, ಇಟ್ಸ್ ವೇಲೆನ್ಸಿ ಇಸ್ 2 ಆ್ಯಂಡ್ ಕ್ಲೋರಿನ್ ವೇಲೆನ್ಸಿ 1, ಕ್ಲೋರಿನ್ ವೇಲೆನ್ಸಿ 1 ಕ್ರಾಸ್ ಮಾಡಿ ಇಟ್ ಈಸ್ Cl2. ಸೊ ಈ ಟೇಬಲ್ ನಮಗೆ ತುಂಬ ಹೆಲ್ಪ್ ಮಾಡ್ತದೆ ವೈಲ್ ರೈಟಿಂಗ್ ದ ಕೆಮಿಕಲ್ ಫಾರ್ಮುಲಾ. ಸೊ ಸಾಧ್ಯ ಆದರೆ ನಿಮಗೆ ಅನುಕೂಲ ಅನಿಸಿದ್ರೆ ಬಳಸ್ಕೊಳ್ಳಿ ಅದನ್ನ. ದೆನ್ ಎಕ್ಸ್ಪ್ಲೈನ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ವಿತ್ ಸಿಂಪಲ್ ಎಕ್ಸಾಂಪಲ್. ಕಾಂಬಿನೇಷನ್, can you tell the reaction of lead with copper chloride, ಡಿಕಂಪೋಸಿಷನ್, ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಓಕೆ, ಎಲ್ಲದನ್ನು ನಿಧಾನವಾಗಿ ನೋಡ್ತಾ ಹೋಗುವ. ಎಲ್ಲ ಕೂಡ ನಮ್ಮ ಚರ್ಚೆಗೆ ಬರ್ತದೆ. ನಿಮ್ಗೆ ಏನೇ ಬೇಕಾದರೂ ಪ್ರಶ್ನೆಗಳನ್ನು ಮಧ್ಯದಲ್ಲಿ ನೀವು ಕೇಳ್ಬೋದು. ಲೆಟ್ ಅಸ್ ಸಿ ದ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಸಿ ದ ಕೆಮಿಕಲ್ ಕಾಂಬಿನೇಷನ್, ಕೆಮಿಕಲ್ ಡಿಕಂಪೋಸಿಷನ್, ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ಕೆಮಿಕಲ್ ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಂತ 4 ಥರದ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. 4 ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಅನಾಲಾಜಿಕಲ್ ಸ್ಟಡಿ ವಿಲ್ ಹೆಲ್ಪ್ ಯು. ಕಂಪೇರ್ ಮಾಡ್ಕೊಂಡು ಸ್ಟಡಿ ಮಾಡಿ. ಇದನ್ನು ಸ್ಟಡಿ ಮಾಡುವಾಗ ಸಿ ಕೆಮಿಕಲ್ ಕಾಂಬಿನೇಷನ್ ಆ್ಯಂಡ್ ಕೆಮಿಕಲ್ ಡಿಕಂಪೋಸಿಷನ್. ಕೆಮಿಕಲ್ ಕಾಂಬಿನೇಷನ್, ಇಟ್ ಈಸ್ ನಥಿಂಗ್ ಬಟ್ 2 reactants combined together to give 1 product. ಅದೇ ಕೆಮಿಕಲ್ ಡಿಕಂಪೋಸಿಷನ್ ಆದರೆ ಸಿ 1 reactant decomposes or breaks into 2 products. ವೆರಿ ಸಿಂಪಲ್. ಒಂದಕ್ಕೆ ಒಂದು ಆಪೋಸಿಟ್ ಇದೆ. ಇಫ್ ಯು ಟೇಕ್ ಎ ಕಾಮನ್ ಎಕ್ಸಾಂಪಲ್, ಸಿ H2 plus O2 gives H2O. ಆಫ್ ಕೋರ್ಸ್ ಬ್ಯಾಲೆನ್ಸ್ ಮಾಡಬೇಕಿದ್ನ. ಹಿಯರ್ ಕಮ್ಸ್ 2, ಹಿಯರ್ 2, ಬ್ಯಾಲೆನ್ಸ್ಡ್ ಈಕ್ವೇಷನ್. ಸಿ ಸೊ ನೀವು ಹೀಗೆ ಬರೆದ್ರೆ ಇಟ್ ಈಸ್ ದ ಎಕ್ಸಾಂಪಲ್ ಆಫ್ ಕೆಮಿಕಲ್ ಕಾಂಬಿನೇಷನ್. ಸೊ ಇದನ್ನೇ ಉಲ್ಟಾ ಬರೋದು ನೋಡಿ. ಸಿ 2H2O electrolysis gives 2H2 plus O2. ಸಿ ದಿಸ್ ಈಸ್ ಡಿಕಂಪೋಸಿಷನ್. ಇಂಥ ಸಿಂಪಲ್ ಎಕ್ಸಾಂಪಲ್ಸ್ ತುಂಬ ಇದೆ. ತೀರಾ ನಾವು ದೊಡ್ಡ ಎಕ್ಸಾಂಪಲ್ಗಳನ್ನು ತೀರಾ ನೆನ್ಪಿಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಇದೊಂದು ಎಕ್ಸಾಂಪಲ್ ಸಾಕು ನಿಮಗೆ. ಯು ಕ್ಯಾನ್ ಡಿಫರೆನ್ಷಿಯೇಟ್ ದ ಕೆಮಿಕಲ್ ಕಾಂಬಿನೇಷನ್ ಆ್ಯಂಡ್ ಕೆಮಿಕಲ್ ಡಿಕಂಪೋಸಿಷನ್. ಇಂಥ ಸಾಕಷ್ಟು ಉದಾಹರಣೆಗಳು ಆ ಪಾಠ ಭಾಗದಲ್ಲಿ ಬರ್ತವೆ. ಈಗ ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾವು ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಈ ಪಾಠದ ಕಾನ್ಸೆಪ್ಟ್ಗಳನ್ನು ಮುಂದುವರಿಸುವ. ಟೇಕ್ ಎ ಬ್ರೇಕ್.
ಬ್ರೇಕ್ನ ನಂತರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಸಾಯನಶಾಸ್ತ್ರ ತರಗತಿಗೆ ಸ್ವಾಗತಿಸಿಕೊಳ್ತೇನೆ. ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಸ್ವಲ್ಪ ಬ್ರೀಫಾಗಿ ನೋಡುವ ಲೆಸನನ್ನು. ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಇದ್ವಿ ನಾವು, ರಾಸಾಯನಿಕ ಕ್ರಿಯೆಗಳ ವಿಧಗಳು ನೋಡ್ತಾ ಇದ್ವಿ. ಕೆಮಿಕಲ್ ಕಾಂಬಿನೇಷನ್ ಆ್ಯಂಡ್ ಕೆಮಿಕಲ್ ಡಿಕಂಪೋಸಿಷನ್, ಡಿಫರೆನ್ಸಸ್ ಬಿಟ್ವೀನ್, ಡಿಫರೆನ್ಸನ್ನು ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ಗೋ ಥ್ರೂ ಸಮ್ ಈಕ್ವೇಷನ್ಸ್, ಎಕ್ಸಾಂಪಲ್ಸ್ಗಳನ್ನು ಕೂಡ ಸ್ವಲ್ಪ ಇಟ್ಕೊಂಡಿರಿ. ಆ್ಯಂಡ್ ಡಿಫರೆನ್ಸ್ ಬರೆಯೋದನ್ನು ಕೂಡ ಇವೆರಡರ ನಡುವೆ ತುಂಬ ಎಕ್ಸಾಂಪಲ್ಸ್ ಇದೆ ನಮಗೆ. ಫಾರ್ಮೇಷನ್ ಆಫ್ ವಾಟರ್ ಇದೆ, ಕಾರ್ಬನ್ ಪ್ಲಸ್ ಆಕ್ಸಿಜನ್ ಗಿವ್ಸ್ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಷನ್ ಇದೆ, ಬರ್ನಿಂಗ್ ಆಫ್ ಎ ನ್ಯಾಚುರಲ್ ಗ್ಯಾಸ್ ಅದಿದೆ. ಅನಂತರದಲ್ಲಿ ಡಿಕಂಪೋಸಿಷನ್ ಆಫ್ ವೆಜಿಟೇಬಲ್ ಮ್ಯಾಟರ್ ಇಂಟು ಕಾಂಪೋಸ್ಟ್. ಸೊ ಹೀಗೆ ತುಂಬ ಸಾಕಷ್ಟು ಎಕ್ಸಾಂಪಲ್ಸ್ ಇದೆ ಕೆಮಿಕಲ್ ಕಾಂಬಿನೇಷನ್ ಮೇಲೆ. ಎಕ್ಸಾಂಪಲ್ಗಳನ್ನು ನೋಡ್ಕೊಳ್ಳಿ. ಹಾಗೆ ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನ್ ಕೂಡ ಹಾಗೆ. ಸೊ ಕೆಮಿಕಲ್ ಡಿಕಂಪೋಸಿಷನ್ ರಿಯಾಕ್ಷನಲ್ಲಿ ಡಿಕಂಪೋಸಿಂಗ್ ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್, ಇದನ್ನು ಈಕ್ವೇಷನನ್ನು ನೋಡಿ. ದೆನ್ ಲೈಮ್ಸ್ಟೋನ್ ವೆನ್ ಡಿಕಂಪೋಸಸ್ ಗಿವ್ಸ್ ದ ಕ್ವಿಕ್ ಲೈಮ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಸೊ ಇಲ್ಲಿ ಹೋಗ್ತಾ ಇರಬೇಕಾದ್ರೆ ನಾನು ನಿಮಗೊಂದು ಬಹಳ ಮುಖ್ಯವಾದ ಪಾಯಿಂಟನ್ನು ಹೇಳಬೇಕೇನು ಅಂದರೆ, ದೆರ್ ಆರ್ ಸಮ್ ಸ್ಪೆಸಿಫಿಕ್ ರಿಯಾಕ್ಷನ್ಸ್ ಇನ್ ವಿಚ್ ಸಮ್ ಗ್ಯಾಸಸ್ ಆರ್ ಲಿಬರೇಟೆಡ್ ಅಂತ ರಿಯಾಕ್ಷನ್ಸ್ ಕೆಲವಿದೆ. ಸೊ ಔಟ್ ಆಫ್ ದೆಮ್ ದ ಫಸ್ಟ್ ಒನ್ ಈಸ್ ದ ಡಿಕಂಪೋಸಿಷನ್ ಆಫ್ ದ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್. ರಿಯಾಕ್ಷನ್ ಇದೆ ಪಾಠ ಪುಸ್ತಕದಲ್ಲಿ, ವಿಚ್ ಗಿವ್ಸ್ ಅ ಫೆರಿಕ್ ಆಕ್ಸೈಡ್ ಪ್ಲಸ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ ಸಲ್ಫರ್ ಟ್ರೈಆಕ್ಸೈಡ್ ಅಂತ. The gas released here is the sulfur dioxide, and this sulfur dioxide can be tested. The gas can be tested by the smell of the sulfur. ಸಲ್ಫರ್ ಸ್ಮೆಲ್ ಇರ್ತದೆ, ಅದಕ್ಕೆ ಗಂಧಕದ ವಾಸನೆ ಇರ್ತದೆ. ಗಂಧಕದ ವಾಸನೆಯಿಂದ ನಾವು ಸಲ್ಫರ್ ಡೈಆಕ್ಸೈಡ್ ರಿಲೀಸ್ ಆಗಿದೆ ಅನ್ನೋದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ತೇವೆ. ಹಾಗೆ ಸೀದ ರಿಯಾಕ್ಷನ್ ಆಫ್ ಡಿಕಂಪೋಸಿಷನ್ ರಿಯಾಕ್ಷನ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್, limestone, when heated gives calcium oxide plus carbon dioxide. See the carbon dioxide, released carbon dioxide, it can be tested by passing through a lime water. ಸುಣ್ಣದ ತಿಳಿನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡನ್ನು ಹಾಯಿಸಿದರೆ ಸುಣ್ಣದ ತಿಳಿನೀರು ಬೆಳ್ಳಗಾಗ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ. So this is second one. First one sulfur dioxide, smell of sulfur. Second one carbon dioxide turns lime water milky. And third one, if you observe the decomposition of the lead nitrate decomposition ಇದೆ. So lead nitrate crystals when heated, it gives lead oxide, nitrogen dioxide and oxygen. Here one more gas is released, it is nitrogen dioxide, and the nitrogen dioxide is identified by the brown fumes. So emission of brown fumes. ಕಂದು ಬಣ್ಣದ ಹೊಗೆ ಅಥವಾ ಕಂದು ಬಣ್ಣದ ಧೂಮ ಉತ್ಪತ್ತಿ ಆಗ್ತದೆ. ಸೊ ಕಂದು ಬಣ್ಣದ ಧೂಮ ಉತ್ಪತ್ತಿಯಾದಾಗ ನಮಗೆ ಅದು ನೈಟ್ರೋಜನ್ ಡೈಆಕ್ಸೈಡ್ ಅನ್ನೋದು ಪಕ್ಕ ಆಗ್ತದೆ. ಆ ರಿಯಾಕ್ಷನನ್ನು ಫೆರಸ್ ಸಲ್ಫೇಟ್ ರಿಯಾಕ್ಷನನ್ನು ಎಲ್ಲ ಬರೆದಿದ್ದೀರಿ, ನೈಸ್. ಮೂರನೇದು ನಾನು ಹೇಳಿದ್ವಿ. ನಾಲ್ಕನೇದಲ್ಲೇ ಪಕ್ಕದಲ್ಲಿ ಒಂದು ಚಿತ್ರ ನಾವಾಗಲೇ ನೋಡಿದ್ವಿ, ಇಲೆಕ್ಟ್ರಾಲಿಸಿಸ್ ಆಫ್ ವಾಟರ್. ಅದರ್ವೈಸ್ ವೆನ್ ದ ಜಿಂಕ್ ಕ್ರಿಸ್ಟಲ್ಸ್ ರಿಯಾಕ್ಟ್ ವಿತ್ ದ ಸಲ್ಫ್ಯೂರಿಕ್ ಆ್ಯಸಿಡ್ ಅಂತ ಒಂದು ಇದನ್ನು ರಿಯಾಕ್ಷನ್ ನೋಡಿದ್ದೇವೆ ನಾವು. ಸೊ ಚಿತ್ರ ಡಯಾಗ್ರಾಮ್ ನೋಡಿದ್ದೇವೆ. ಸೊ ಆ ಡಯಾಗ್ರಾಮ್ನಲ್ಲಿ ಇಟ್ ರಿಲೀಸ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್ ಬರ್ನ್ಸ್ ವಿತ್ ದ ಪಾಪ್ ಸೌಂಡ್. ಈ ನಾಲ್ಕನ್ನು ನೆನಪಲ್ಲಿ ಇಟ್ಕೊಳ್ಳಿ. ಸಲ್ಫರ್ ಡೈಆಕ್ಸೈಡ್ with sulfur smell, fumes with sulfur smell, carbon dioxide which turns lime water milky, and nitrogen dioxide, it emits the or burns with the brown fumes, and finally hydrogen gas, it burns with the pop sound. ಇಷ್ಟನ್ನು ಅನಂತರದಲ್ಲಿ ಡಿಕಂಪೋಸಿಷನ್ ರಿಯಾಕ್ಷನ್ ಅಲ್ಲಿ again we have different types. So when heat is used for decomposition, it is called as thermal decomposition. We use sometimes the sunlight, which is called as photochemical decomposition. ಆಮೇಲೆ the third one is the electrolytic decomposition, electrolysis of water using the electricity. So please display example on screen.
thermal photoelectric and the electrolysis ಮೂರು ಥರದ ಇದನ್ನು ನೋಡ್ತೇವೆ. ಓಕೆ, ಡಿಕಂಪೋಸಿಷನಲ್ಲಿ ರಾಸಾಯನಿಕ ವಿಭಜನೆಯಲ್ಲಿ 3 ವಿಧವನ್ನು ಮತ್ತೆ ನಾವು ಗಮನಿಸ್ತೇವೆ. ಕಾಸುವುದರ ಮೂಲಕ ನಡೆಸಿದರೆ ಅದನ್ನು ಥರ್ಮಲ್ ಡಿಕಂಪೋಸಿಷನ್, ಉಷ್ಣ ವಿಭಜನೆ ಅಂತ ಕರಿತೇವೆ. ಸೂರ್ಯನ ಬೆಳಕಿನ ಮೂಲಕ ವಿಭಜನೆ ಆದರೆ ಅದನ್ನು ದ್ಯುತಿ ರಾಸಾಯನಿಕ ವಿಭಜನೆ ಅಂತ ಕರಿತೇವೆ. ವಿದ್ಯುತ್ತನ್ನು ಹಾಯಿಸಿ ವಿಭಜಿಸಿದರೆ ಅದನ್ನು ವಿದ್ಯುತ್ ವಿಭಜನೆ ಅಂತ ಕರೀತೇವೆ. ಹೀಗೆ 3 ಥರದ್ದು. ಎಲ್ಲ ಎಕ್ಸಾಂಪಲ್ಗಳನ್ನು ಕೂಡ ಡಿಸ್ಪ್ಲೇ ಬೋರ್ಡ್ ಮೇಲೆ ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ಟೆಕ್ಸ್ಟ್ ಬುಕ್ಕಲ್ಲಿದೆ. ನಾನು ಹೇಳ್ತಾ ಇದ್ದೇನೆ, ಮಾರ್ಕ್ ಮಾಡ್ಕೊಳ್ಳಿ. ಸೊ ಫೆರಸ್ ಸಲ್ಫೇಟ್ ಡಿಕಂಪೋಸಿಷನ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಪೇಜ್ 8 ಇದೆ ರಿಯಾಕ್ಷನ್ ಅದು. ಹಾಗೆ ಕ್ಯಾಲ್ಶಿಯಂ ಕಾರ್ಬೊನೇಟ್ ಮತ್ತು ಲೆಡ್ ನೈಟ್ರೇಟ್ 3, ಆಮೇಲೆ AgCl ಸಿಲ್ವರ್ ಕ್ಲೋರೈಡ್ ಪೇಜ್ ನಂಬರ್ 8 ಮತ್ತು 9 ಇದೆ, ಅದನ್ನು ನೋಡ್ಕೊಳ್ಳಿ ಅಂತ. ವಾಟ್ ಈಸ್ ಫೋಟೋಲಿಟಿಕ್ ಡಿಕಂಪೋಸಿಷನ್? ಸೊ ಇಟ್ ಈಸ್ ಸೇಮ್ ಎಸ್ ಫೋಟೋಕೆಮಿಕಲ್ ಡಿಕಂಪೋಸಿಷನ್. ಫೋಟೋಲಿಟಿಕ್ ಅಂದರೆ ಯೂಸಿಂಗ್ ದ ಲೈಟ್ ಯೂಸ್ ಮಾಡಿ ಡಿಕಂಪೋಸಿಷನ್ ರಿಯಾಕ್ಷನ್ ಆಗುವಂಥದ್ದು. ಸೊ ಅದು ಕೂಡ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್ ಎಕ್ಸಾಂಪಲ್ಸ್ ಅದಕ್ಕೆ ಫೋಟೋಲಿಟಿಕ್ ಡಿಕಂಪೋಸಿಷನ್ಗೆ. 2 ರಿಯಾಕ್ಷನ್ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಅದನ್ನ. ಈ ಸಿಲ್ವರ್ ಕ್ಲೋರೈಡ್ ಆ್ಯಂಡ್ ಸಿಲ್ವರ್ ಬ್ರೋಮೈಡ್ ವಿಚ್ ಆರ್ ಯೂಸ್ಡ್ ಇನ್ ದ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋಗ್ರಫಿ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಪಾರ್ಟ್ನೆಲ್ಲ ನೋಡ್ಕೊಳ್ಳಿ ಸರಿಯಾಗಿ. ಒನ್ ಮೋರ್ ಥಿಂಗ್ ಈಸ್, ಇನ್ ಕೇಸ್ ಆಫ್ ದ ಕೆಮಿಕಲ್ ಕಾಂಬಿನೇಷನಲ್ಲಿ we have some reactions in which heat is being liberated. Such reactions are called as exothermic reactions. And ಈ 3 ರಿಯಾಕ್ಷನಲ್ಲಿ ಡಿಕಂಪೋಸಿಷನಲ್ಲಿ ಥರ್ಮಲ್ ಡಿಕಂಪೋಸಿಷನ್ ಇರ್ಬೋದು, ಎಲೆಕ್ಟ್ರೋಲೈಟಿಕ್ ಡಿಕಂಪೋಸಿಷನ್ ಇರ್ಬೋದು, ಅಥವಾ ಫೋಟೋಕೆಮಿಕಲ್ ಇರ್ಬೋದು, ಹೀಟ್ ಈಸ್ ಬೀಯಿಂಗ್ ಯೂಸ್ಡ್. ಆದ್ದರಿಂದ ನಾವು ಇದನ್ನು ಎಂಡೋಥರ್ಮಿಕ್ ರಿಯಾಕ್ಷನ್ಸ್ ಅಂತ ಕರಿತೇವೆ. ಅಂತರುಷ್ಣಕ ಕ್ರಿಯೆಗಳು ಮತ್ತು ಬಹಿರುಷ್ಣಕ ಕ್ರಿಯೆಗಳು. ಉಷ್ಣ ಹೀರಿಕೆಯಾಗುವ ಕ್ರಿಯೆಗಳು ಅಂತರುಷ್ಣಕ ಕ್ರಿಯೆಗಳು, ಉಷ್ಣ ಬಿಡುಗಡೆಯಾಗುವಂಥ ಕ್ರಿಯೆಗಳು ಬಹಿರುಷ್ಣಕ ಕ್ರಿಯೆಗಳು. ಸೊ ಆ ವ್ಯತ್ಯಾಸಗಳನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ. ಅನಂತರದಲ್ಲಿ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು, ದ ರಿಯಾಕ್ಷನ್ ಇಸ್ ಡಿಪೆಂಡಿಂಗ್ ಅಪಾನ್ ದ ರಿಯಾಕ್ಟಿವಿಟಿ ಅಂತ. ಸೊ ಒಳ್ಳೆ ತುಂಬ ಇಂಪಾರ್ಟೆಂಟ್ ಆದ ರಿಯಾಕ್ಷನ್ ಅಂದರೆ ಆಲ್ರೆಡಿ ಗಮನಿಸಿದಿರಿ, Fe ಪ್ಲಸ್ CuSO4. ಸೊ ಐರನ್ ವೆನ್ ಇಮರ್ಸ್ಡ್ ಇನ್ ಫೆರಸ್ ಸಲ್ಫೇಟ್ ಸೊಲ್ಯೂಷನ್, ದೆನ್ ದ ಪ್ರಾಡಕ್ಟ್ಸ್ ಆರ್ FeSO4 ಪ್ಲಸ್ Cu. ಈ ರಿಯಾಕ್ಷನ್ ಅನ್ನು ಗಮನಿಸಿದಿರಿ, ಪೇಜ್ ನಂಬರ್ 11 ಹಾಗೆ ರಿಯಾಕ್ಷನ್ ಆಫ್ ಜಿಂಕ್ ವಿತ್ ಕಾಪರ್ ಸಲ್ಫೇಟ್ ಆ್ಯಂಡ್ ರಿಯಾಕ್ಷನ್ ಆಫ್ ಲೆಡ್ ವಿತ್ ಕಾಪರ್ ಕ್ಲೋರೈಡ್ ಕೂಡ ಇದೆ. ಸೊ 3 ರಿಯಾಕ್ಷನ್ಸ್ ಇದೆ ಅದರಲ್ಲಿ. ಸೊ ರಿಯಾಕ್ಷನ್ಸ್ ಇಂಪಾರ್ಟೆಂಟ್, ಅವು ನೋಡ್ಕೊಳ್ಳಿ. ಲೆಡ್ಡಿನ ರಿಯಾಕ್ಷನ್ಸ್ ಯಾರು ಕೇಳಿದ್ರಿ ಆಗಲೇ. ಸೊ ಪೇಜ್ ನಂಬರ್ 11 ಇದೆ ನೋಡಿ. ಲೆಡ್ ವೆನ್ ರಿಯಾಕ್ಟ್ಸ್ ವಿತ್ ಕಾಪರ್ ಕ್ಲೋರೈಡ್ CuCl2, ಕಾಪರ್ ವೇಲೆನ್ಸಿ 2, ಕ್ಲೋರಿನ್ ವೇಲೆನ್ಸಿ 1, ಇಟ್ ಗಿವ್ಸ್ Pb and Cl2, gives PbCl2 plus Cu, copper. So this is the reaction where copper is used, lead is used. So ಸೀಸಕ್ಕೆ ಸಂಬಂಧಪಟ್ಟ ಹಾಗೆ ಸತು ಹಾಗೆ ಕಬ್ಬಿಣ ಇವು 3ಕ್ಕೂ ಸಂಬಂಧಪಟ್ಟ ಹಾಗೆ ಸ್ಥಾನಪಲ್ಲಟ ಕ್ರಿಯೆಗಳು ಎಕ್ಸಾಂಪಲ್ಸ್ ಇದೆ. ಸೊ ಆ ಸ್ಥಾನಪಲ್ಲಟ ಕ್ರಿಯೆಗಳು ಯಾವುದು ಎಲ್ಲ ಕೂಡ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್, ಅದು ಸರಿದೂಗಿಸಿದಂಥ ಸಮೀಕರಣಗಳು. ಅದರಿಂದ ಸಮೀಕರಣಗಳನ್ನು ನೋಡ್ಕೊಳ್ಳಿ. ಡಬಲ್ ಡಿಸ್ಪ್ಲೇಸ್ಮೆಂಟಿಗೆ ಬನ್ನಿ. ಕೊನೆಯದಾಗಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ದ್ವಿಸ್ಥಾನಪಲ್ಲಟ ಕ್ರಿಯೆಗಳು, ವೇರ್ ದ ಅಯಾನ್ಸ್ ಆರ್ ಬೀಯಿಂಗ್ ಎಕ್ಸ್ಚೇಂಜ್ಡ್. ಅಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ರಾಸಾಯನಿಕ ಕ್ರಿಯೆಗಳಿಗೆ ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರೀತೇವೆ, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಸೊ ಇಲ್ಲಿ ಈಗ ಬಂದಾಗ ನಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ಲಿ. ಸಿ, ವೆನ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್. ಸೊ ವೆನ್ ಸೋಡಿಯಂ ಸಲ್ಫೇಟ್ Na2SO4 reacts with the barium chloride BaCl2.
The ions are being exchanged. See, Na2 and Cl, barium and sulfate. So ಹೀಗೆ ಎಕ್ಸ್ಚೇಂಜ್ ಆದಾಗ we get barium sulfate plus sodium chloride, of course, to be balanced. ಸೊ ಇದು ರಿಯಾಕ್ಷನ್. ಸೊ ಈ ಥರದ ರಿಯಾಕ್ಷನ್ಗಳನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಥವಾ ದ್ವಿಸ್ಥಾನಪಲ್ಲಟ ಕ್ರಿಯೆಗಳು ಅಂತ ಕರಿತೇವೆ. ಆ್ಯಂಡ್ ವಿ ಹ್ಯಾವ್ ಟು ರಿಮೆಂಬರ್ ಒನ್ ಮೋರ್ ಥಿಂಗ್. ಸೊ ಔಟ್ ಆಫ್ ದ ಪ್ರಾಡಕ್ಟ್ಸ್ ಇಟ್ ಈಸ್ ದ ಸಾಲಿಡ್ ಆ್ಯಂಡ್ ಸೋಡಿಯಂ ಕ್ಲೋರೈಡ್ ಈಸ್ ರಿಟರ್ನ್ ಆಸ್ aqueous. ಕೆಮಿಕಲ್ ರಿಯಾಕ್ಷನ್ಸ್ ಬರೆಯುವಾಗ ಸಾಲಿಡ್, ಲಿಕ್ವಿಡ್ ಆ್ಯಂಡ್ aqueous ಸೊಲ್ಯೂಷನ್ಸನ್ನು ಕೆಲವು ಸಲ ಗ್ಯಾಸಸ್ಸನ್ನು ಕೂಡ ಕೆಲವು ಸಲ ಮೆನ್ಷನ್ ಮಾಡ್ತಾರೆ ಅನ್ನೋದನ್ನು ಗಮನಿಸ್ಕೊಂಡಿದ್ದೀರಿ. So here the barium sulfate is a solid and it is called as, hope you remember, it is called as precipitate, and the reactions in which precipitates are formed are called as precipitation reactions. ಯಾವ ಸಮೀಕರಣಗಳಲ್ಲಿ ಪ್ರಕ್ಷೇಪಗಳು ಉಂಟಾಗ್ತವೆ, ಸೊ ಅಂತಹ ಸಮೀಕರಣಗಳನ್ನು, ಅಂತಹ ಕ್ರಿಯೆಗಳನ್ನು ನಾವು ಪ್ರಕ್ಷೇಪಣ ಕ್ರಿಯೆಗಳು ಅಂತ ಕರೀತೇವೆ. ಸೊ ರಾಸಾಯನಿಕ ಕ್ರಿಯೆಯಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಧ ಇದು ಪ್ರೆಸಿಪಿಟೇಷನ್ ರಿಯಾಕ್ಷನ್. ಸೊ ನೆನಪಿನಲ್ಲಿ ಇಟ್ಕೊಳ್ಳಿ, ಎಕ್ಸಾಂಪಲ್ ತಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಮುಂದಿನ ಭಾಗಕ್ಕೆ ಬರ್ತೇನೆ ನಾನು. ದಟ್ ಈಸ್ another important part, one more important part, it is redox reactions, redox ಕ್ರಿಯೆಗಳು. ಸೊ ಈ ಭಾಗ ತುಂಬ ಇಂಪಾರ್ಟೆಂಟ್ ಭಾಗ. ರೆಡಾಕ್ಸ್ ರಿಯಾಕ್ಷನ್ ಮೇಲೆ ಪ್ರತಿ ಸಲ ಕೂಡ ಪ್ರಶ್ನೆಗಳಿರ್ತವೆ. ನಮಗೊಂದು 2-3 ಕಾಮನ್ ಎಕ್ಸಾಂಪಲ್ಸ್ ಇದೆ. ದ ಫಸ್ಟ್ ಒನ್ ಈಸ್ ಕಾಪರ್ ಆಕ್ಸೈಡ್ ಪ್ಲಸ್ H2, ಸಿ ಕಾಪರ್ ಆಕ್ಸೈಡ್ CuO ಪ್ಲಸ್ ಹೈಡ್ರೋಜನ್, ದಟ್ ಈಸ್ H2, when heated gives Cu plus H2O. So this is the reaction. So in this reaction, see, hydrogen received the oxygen, ಒಂದು ಆಕ್ಸಿಜನ್ ಅನ್ನು ಪಡ್ಕೊಂಡಿದೆ. and copper on the other hand, copper oxide on the other hand, it loses the oxygen, ಆಕ್ಸಿಜನ್ ಅನ್ನು ಕಳ್ಕೊಂಡಿದೆ. ಸೊ ಅದರಿಂದ ಯಾವುದು ರಿಯಾಕ್ಷನಲ್ಲಿ ಯಾವುದು ಆಕ್ಸಿಜನ್ ಅನ್ನು ಲೂಸ್ ಕಳ್ಕೊಂಡಿದೆ ಕಾಪರ್ ಆಕ್ಸೈಡ್, ಇಟ್ ಈಸ್ ಕಾಲ್ಡ್ as, it is said to be reduced, and during the reaction the reactant which gets the oxygen, see oxygen ಇಲ್ಲಿ ಪಡ್ಕೊಂಡಿರೋದು ಯಾವುದು ಕೇಳಿದ್ರೆ ಹೈಡ್ರೋಜನ್, ಸೊ ಇಟ್ ಈಸ್ ಸೆಟ್ ಟು ಬಿ ಆಕ್ಸಿಡೈಸ್ಡ್. ಇಲ್ಲಿ ಹೈಡ್ರೋಜನ್ ಆಕ್ಸಿಡೈಸ್ಡ್ ಆಗಿ ವಾಟರ್ ಆಗಿದೆ, ಕಾಪರ್ ಆಕ್ಸೈಡ್ ರೆಡ್ಯೂಸ್ ಆಗಿ ಕಾಪರ್ ಆಗಿದೆ. ಸೊ ದ ರಿಯಾಕ್ಷನ್ಸ್ ಇನ್ ವಿಚ್ both reduction and oxidation takes place is called the redox reactions. ಸೊ ಈ ರಿಯಾಕ್ಷನ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅದ್ರ ಜೊತೆಗೆ ಜಿಂಕ್ ಪ್ಲಸ್ ಆಕ್ಸಿಜನ್, ಜಿಂಕ್ ಆಕ್ಸೈಡ್ ಪ್ಲಸ್ ಕಾರ್ಬನ್, ಅದೊಂದು ರಿಡಕ್ಷನ್ ರಿಯಾಕ್ಷನ್ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಲೆಟ್ ಅಸ್ ಗೋ ಥ್ರೂ ದ ರಿಯಾಕ್ಷನ್. ಸಿ, ಜಿಂಕ್ ಆಕ್ಸೈಡ್ ZnO ಪ್ಲಸ್ ಕಾರ್ಬನ್ gives zinc plus carbon monoxide is the reaction. See, in this reaction, zinc oxide, it loses the oxygen. Zinc oxide ಆಕ್ಸಿಜನ್ ಅನ್ನು ಕಳ್ಕೊಂಡು ಜಿಂಕ್ ಆಗಿದೆ. ಸೊ ಇಟ್ ಈಸ್ ಸೆಡ್ ಟು ಬಿ ರೆಡ್ಯೂಸ್ಡ್. ಇದು ಅಪಕರ್ಷಣೆಗೊಂಡಿದೆ ಅಂತ ಹೇಳ್ತೇವೆ ನಾವು. ಆ್ಯಂಡ್ ಕಾರ್ಬನ್ ಗೆಟ್ಸ್ ಆಕ್ಸಿಜನ್ ಆ್ಯಂಡ್ ಬಿಕೇಮ್ ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ನಿಗೆ ಕಾರ್ಬನ್ ಆಕ್ಸಿಜನ್ ಅನ್ನು ಪಡ್ಕೊಂಡಿದೆ, ಅದರಿಂದ ಇಟ್ ಈಸ್ ಸೆಡ್ ಟು ಬಿ ಆಕ್ಸಿಡೈಸ್ಡ್. ಅದು ಅಪಕರ್ಷಣಗೊಂಡಿದೆ ಅಂತ ಹೇಳ್ತೇವೆ ನಾವು. ಯಾವುದು ಆಕ್ಸಿಜನ್ ಅನ್ನು ಪಡ್ಕೊಂಡಿದೆ ಅದು ಉತ್ಕರ್ಷಣೆಗೊಂಡಿರ್ತದೆ, ಯಾವುದು ಆಕ್ಸಿಜನ್ ಅನ್ನು ಕಳ್ಕೊಂಡಿದೆ ಅದು ಅಪಕರ್ಷಣೆಗೊಂಡಿರುತ್ತದೆ. ಇನ್ನೊಂದು ವರ್ಷನಲ್ಲಿ ಹೈಡ್ರೋಜನ್ ವರ್ಷನಲ್ಲೂ ಕೂಡ ಹೇಳ್ತಾರೆ, ಟೆಕ್ಸ್ಟ್ ಬುಕ್ನಲ್ಲಿ ಗಮನಿಸಿದ್ದೀರಿ ನೀವು. ಹೈಡ್ರೋಜನ್ ವರ್ಷನಲ್ಲಿ ಹೇಳುವಾಗ ಉಲ್ಟಾ ಹೇಳ್ತೇವೆ ನಾವು. ದ reactant which loses hydrogen is oxidized and which gains hydrogen is reduced ಅಂತ ಹೇಳ್ತೇವೆ. ಸೊ ಅದರಿಂದ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಎರಡೂ ವರ್ಷನ್ನಲ್ಲಿ ನಾವು ರೆಡಾಕ್ಸ್ ರಿಯಾಕ್ಷನನ್ನು ನೆನ್ಪಿಟ್ಕೋಬೇಕು. ಪುನಃ ಇನ್ನೊಮ್ಮೆ ನಿಮಗೆ ಸ್ಪಷ್ಟ ಹೇಳ್ತೇನೆ ನಾನು. ರೆಡಾಕ್ಸ್ ರಿಯಾಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಎವ್ರಿ ಇಯರ್ ದ ಕ್ವಶನ್ಸ್ ಆರ್ ಬೀಯಿಂಗ್ ಆಸ್ಕ್ಡ್ ಆನ್ ದ redox reaction.
ರೆಡಾಕ್ಸ್ ಕ್ರಿಯೆಗಳ ಮೇಲೆ ಪ್ರತಿ ವರ್ಷ ಕೂಡ ಪ್ರಶ್ನೆಗಳು ಇರ್ತವೆ. ಅದರಿಂದ ಆ ಭಾಗಕ್ಕೆ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳ್ತಾ ಕೊನೆಯ ಕಾನ್ಸೆಪ್ಟಿಗೆ ಹೋಗ್ತೇನೆ ನಾನು ಆ ಪಾಠದ್ದು. ಸೊ ಇಟ್ ಈಸ್ ಆಕ್ಸಿಡೇಷನ್ ಇನ್ ಎವ್ರಿಡೇ ಲೈಫ್ ಅಂತ. ಅಲ್ಲಿ 2 ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಒನ್ ಈಸ್ corrosion and second one is rancidity. ಸೊ corrosion and rancidity ತುಂಬ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಯಾಕಂದರೆ corrosion ಅಗೇನ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಇಟ್ ಇನ್ ದ ಲೆಸನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಲೋಹ ಮತ್ತು ಅಲೋಹಗಳಲ್ಲಿ ಪುನಃ ಮತ್ತು corrosion ಮೇಲೆ ಅಥವಾ ನಶಿಸುವಿಕೆಯ ಮೇಲೆ ನಾವು ಇದು ಮಾಡ್ತೇವೆ, ಪಾಠ ಓದ್ತೇವೆ. ಇಲ್ಲಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ನೀವು ನೋಡ್ಕೋಬೇಕಾಗಿರೋದು rancidity ಮೇಲೆ. ಸೊ rancidity ಇಟ್ ಈಸ್ ದ changing in the smell and the taste of the fats and oils when they are oxidized. ಎಣ್ಣೆ ಮತ್ತು ಕೊಬ್ಬಿನ ಪದಾರ್ಥಗಳು ಉತ್ಕರ್ಷಣಗೊಂಡಾಗ ಅವುಗಳ ವಾಸನೆ ಮತ್ತು ರುಚಿ ಬದಲಾಗ್ತದೆ. ಆ ಕ್ರಿಯೆಗೆ ನಾವು rancidity ಅಥವಾ ಸಂಸ್ಕರಣ ಅಂತ ಕರಿತೇವೆ. ಆ ಕ್ರಿಯೆಯಲ್ಲಿ ವೆರಿ ಇಂಪಾರ್ಟೆಂಟ್ ಈಸ್ ಹೌ ಟು ಅವಾಯ್ಡ್ ಇಟ್, ಅದನ್ನು ಹೇಗೆ ತಡೆಗಟ್ಟುವುದು ಅಂತ. ಸೊ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ನಿಮ್ಮ ಪಾಠ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ದ ಫಸ್ಟ್ ಒನ್ ಈಸ್ ಆ್ಯಡಿಂಗ್ ದ ಆ್ಯಂಟಿ ಆಕ್ಸಿಡೆಂಟ್ಸ್ ಪ್ರಿವೆಂಟ್ ಆಕ್ಸಿಡೇಷನ್. ಫಾರ್ ಎಕ್ಸಾಂಪಲ್, ಚಿಪ್ಸ್ ಬ್ಯಾಗ್ಸ್ ಆರ್ ಫ್ಲಶ್ಡ್ ವಿತ್ ದ ಗ್ಯಾಸ್ ಸಚ್ ಆಸ್ ನೈಟ್ರೋಜನ್, ಇಟ್ ಪ್ರಿವೆಂಟ್ಸ್ ದ ಆಕ್ಸಿಡೇಷನ್ ಅಂತ ಓದಿದ್ದೀರಿ. ಸೊ ಅದರಿಂದ ಇಟ್ ಈಸ್ ಒನ್ ಮೆಥಡ್. ದ ಸೆಕೆಂಡ್ ಮೆಥಡ್ ಈಸ್ ಯೂಸಿಂಗ್ ದ ಏರ್ ಟೈಟ್ ಕಂಟೈನರ್, ಕೀಪಿಂಗ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಗಾಳಿದು ಹೋಗದಂಥ ಸಂಗ್ರಾಹಕಗಳಲ್ಲಿ ಆಹಾರ ವಸ್ತುಗಳನ್ನು ತುಂಬಿಸಿಡುವುದರಿಂದಲೂ ಕೂಡ ನಾವು rancidity-ಯನ್ನು ಅವಾಯ್ಡ್ ಮಾಡ್ಬೋದು ಅಂತ. ಸೊ ಚಿಪ್ಸ್ ಬ್ಯಾಗ್ಸ್ ಆರ್ ಫ್ಲಶ್ಡ್ ವಿತ್ ದ ನೈಟ್ರೋಜನ್, ಗಮನಿಸಿಕೊಳ್ಳಿ. ಈಗ ಪಾಠದಲ್ಲಿ ಮುಖ್ಯ ಕಾನ್ಸೆಪ್ಟ್ಗಳು ಯಾವುದು ಅಂತೆಲ್ಲ ನಾವು ಚರ್ಚೆ ಮಾಡಿದ್ದೇವೆ. ಇದು ರಿಯಾಕ್ಷನ್ಸನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಇರ್ಬೋದು, ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ರೆಡಾಕ್ಸ್ ರಿಯಾಕ್ಷನ್ಸ್ ಮತ್ತು ಆಕ್ಸಿಡೇಷನ್ ಇನ್ ಎವ್ರಿಡೇ ಲೈಫ್. ಈಗ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ ರೀತಿಯ ಕಾನ್ಸೆಪ್ಟ್ಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಂತ ನಾವು ಒಂದು ಸ್ವಲ್ಪ ಗಮನಿಸ್ತಾ ಹೋಗುವ. ನೋಡಿ, ದಿಸ್ ಈಸ್ ದ ಫಸ್ಟ್ ಒನ್. ಇಲ್ಲೊಂದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆ ನೋಡ್ತಾ ಇದ್ದೇವೆ ನಾವು. ದ ಕೆಮಿಕಲ್ ರಿಯಾಕ್ಷನ್ ದಟ್ ರಿಪ್ರೆಸೆಂಟ್ಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಮಂಗ್ ದ ಫಾಲೋವಿಂಗ್ ಈಸ್. ಕೆಳಗಿನವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಯನ್ನು ಪ್ರತಿನಿಧಿಸುವಂಥ ಸಮೀಕರಣ ಅಂತ ಇದೆ ಇಲ್ಲಿ. ಇದು 2 ಕಡೆ ಸಲ್ಲುತ್ತದೆ, ಅಂದರೆ ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸಿಗೂ ಕೂಡ ಆಗ್ತದೆ. ಇದು ತಟಸ್ಥೀಕರಣ ನಾವು ಅಲ್ಲೇ ಓದುವಂಥದ್ದು. ಅದು ರಾಸಾಯನಿಕ ಸಮೀಕರಣಗಳ ಮೇಲಿದೆ. ಗೊತ್ತಿದೆ ನಿಮಗೆ, ತಟಸ್ಥೀಕರಣ ಕ್ರಿಯೆ ಆಮ್ಲ ಮತ್ತು ಪ್ರತ್ಯಾಮ್ಲ ವರ್ತಿಸಿದರೆ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತದೆ. ರಿಯಾಕ್ಷನ್ ಆಫ್ ಆ್ಯಸಿಡ್ ಆ್ಯಂಡ್ ಬೇಸ್ ಗಿವ್ಸ್ ದ ಸಾಲ್ಟ್ ಆ್ಯಂಡ್ ವಾಟರ್. ಗುಡ್, ಕೆಲವರು ಆಲ್ರೆಡಿ ಉತ್ತರಗಳನ್ನು ಹಾಕ್ತಾ ಇದ್ದೀರಿ. ಎ ಇಸ್ ದ ಆಪ್ಷನ್. ಸೋಡಿಯಂ ಹೈಡ್ರಾಕ್ಸೈಡ್ ವೆನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಗಿವ್ಸ್ ಸೋಡಿಯಂ ಕ್ಲೋರೈಡ್ ಆ್ಯಂಡ್ ವಾಟರ್. 2 ಮೀಡಿಯಮ್ನವರೆಗೂ ಕೂಡ ನೋಡ್ಕೋಬೋದು. 2 ಮೀಡಿಯಮ್ನಲ್ಲಿ ಇದು ಪ್ರಶ್ನೆ. ಫಸ್ಟ್ ಒನ್ ಇಸ್ ದ ಆನ್ಸರ್. ಸೊ ಹೀಗೆ 4-5 ಬೇರೆ ಬೇರೆ ಥರದ ಸಮೀಕರಣಗಳನ್ನು ಕೊಟ್ಟು ಅವುಗಳನ್ನು ಗುರುತಿಸಬೇಕಾದ್ರೆ ಹೇಳ್ಬೋದು. 1 ಮಾರ್ಕ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್. ಸಿ ದ ಟೈಪ್ ಆಫ್ ಎಬೋವ್ ಕೆಮಿಕಲ್ ರಿಯಾಕ್ಷನ್ ಈಸ್, ಮೇಲಿನ ರಾಸಾಯನಿಕ ಕ್ರಿಯೆಯ ವಿಧ. ಎ ಆಪ್ಷನ್ ನೋಡಿ, ಸಂಯೋಗ ಕ್ರಿಯೆ ಕಾಂಬಿನೇಷನ್, ದ್ವಿಸ್ಥಾನ ಪಲ್ಲಟ ಡಬಲ್ ಡಿಕಂಪೋಸಿಷನ್, ವಿಭಜನ ಕ್ರಿಯೆ ಡಿಕಂಪೋಸಿಷನ್ ಅಂಡ್ ಸ್ಥಾನ ಪಲ್ಲಟ ಡಿಸ್ಪ್ಲೇಸ್ಮೆಂಟ್. ಡಿ ಇಸ್ ದ ಆನ್ಸರ್. ಡಿ ರೈಟ್ ಆನ್ಸರ್ ಕೊಡ್ತಾ ಇದ್ರಿ ಕೆಲವರು. ಡಿ ರೈಟ್ ಆನ್ಸರ್ ಬಿಕಾಸ್ Fe2O3 plus Al. Fe2O3 plus Al gives Al2O3 plus Fe. ಇಲ್ಲಿ ಐರನ್ ಮತ್ತು ಅಲ್ಯೂಮಿನಿಯಂ ಎರಡನ್ನೂ ನಾವು ಕಂಪೇರ್ ಮಾಡಿದ್ರೆ ರಿಯಾಕ್ಟಿವಿಟಿನಲ್ಲಿ ಅಲ್ಯೂಮಿನಿಯಂ ಇಸ್ ಮೋರ್ ರಿಯಾಕ್ಟಿವ್ ಆ್ಯಂಡ್ ಐರನ್ ಈಸ್ ಲೆಸ್ ರಿಯಾಕ್ಟಿವ್. ಸೊ ಯಾವಾಗಲೂ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಡಿಸ್ಪ್ಲೇಸ್ ಸಮ್ ಎಲಿಮೆಂಟ್ಸ್ ಫ್ರಮ್ ದ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಅಂತ. ಸೊ ಅದರಿಂದ ದಿಸ್ ಈಸ್ ಡಿ ಇಸ್ ದ ಆನ್ಸರ್. ಅದು ಸ್ಥಾನಪಲ್ಲಟ ಕ್ರಿಯೆ ಅಥವಾ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ನೆಕ್ಸ್ಟ್ ಒನ್. ಅಲ್ಯೂಮಿನಿಯಂ ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲದ ಜೊತೆ ಪ್ರತಿವರ್ತಿಸುವ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ. ಇಲ್ಲಿ ರಾಸಾಯನಿಕ ಸಮೀಕರಣವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ.
ದೆನ್ ಇನ್ನೊಂದು ಏನು ಅಂದರೆ ಒಂದು ಆಪ್ಷನ್ ನೋಡಿದರೆ ಇಲ್ಲಿ, ಸೊ ದಿಸ್ ಈಸ್ ಥರ್ಮೈಟ್ ರಿಯಾಕ್ಷನ್ ಅಂತ ಹೇಳಿದ್ದಾರೆ ಅವರು. ಥರ್ಮೈಟ್ ರಿಯಾಕ್ಷನ್ ರೈಟ್ ಅದು. ಸೊ ಬಟ್ ಯಾವ ಟೈಪಿನ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಥರ್ಮೈಟ್ ರಿಯಾಕ್ಷನ್ ನಾವು ಅಬ್ಸರ್ವ್ ಮಾಡುವಂಥದ್ದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ. ಥರ್ಮೈಟ್ ರಿಯಾಕ್ಷನ್ಸ್ ಆಲ್ಸೋ, ಬಟ್ ನೀವು ಆಪ್ಷನ್ ನೋಡಿದಿರಿ, ಅಲ್ಲಿ ಥರ್ಮೈಟ್ ರಿಯಾಕ್ಷನ್ ಆಪ್ಷನ್ ಇಲ್ಲ. ಆಪ್ಷನ್ ಇರುವಂಥದ್ದು ಸ್ಥಾನಪಲ್ಲಟ ಕ್ರಿಯೆ. ಅಫ್ಕೋರ್ಸ್ ಇಟ್ ಮೇ ಬಿ ಎ ಥರ್ಮೈಟ್ ರಿಯಾಕ್ಷನ್, ಬಟ್ ನಮ್ಗೆ ಕೊಟ್ಟಿರೋ ಆಪ್ಷನಲ್ಲಿ ಅದಿಲ್ಲ. ಸೊ ಅದರಿಂದ ಇಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, write the balanced chemical equation for the reaction taking place when aluminum reacts with the dilute hydrochloric acid. ಸೊ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆಗೆ ಅಲ್ಯೂಮಿನಿಯಂ ವರ್ತಿಸುವಂಥ ಸಮೀಕರಣ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರಿಯಾಕ್ಷನ್ ಎಲ್ಲಿಂದ ತಗೊಂಡಿದ್ದಾರೆ ಕೇಳಿದ್ರೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪಾರ್ಟ್ದಿಂದ ತಗೊಂಡಿದ್ದಾರೆ. ಸೊ ನೀವು ಬರಿಬೇಕಾಗಿರೋದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಸಿ ಸಾರಿ, Al3 Al2 ಅಲ್ಲ, ಸಾರಿ not Al3, Al plus HCl gives AlCl3 plus H2. ಅಫ್ಕೋರ್ಸ್ ಬ್ಯಾಲೆನ್ಸ್ ಮಾಡಬೇಕು ರಿಯಾಕ್ಷನನ್ನು. ಬ್ಯಾಲೆನ್ಸ್ ಮಾಡಿ ಸರಿಯಾದ ಉತ್ತರ ಸಿಗ್ತದೆ. ಇದು ನೆಕ್ಸ್ಟ್ ಒನ್. ಸೀಸವು ತಾಮ್ರದ ಕ್ಲೋರೈಡ್ ದ್ರಾವಣದೊಂದಿಗೆ ವರ್ತಿಸುವುದು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೊ ಇದು 3 ಮಾರ್ಕ್ಸ್ ಕ್ವಶನ್. ಇದು 3 ಅಂಕದ ಪ್ರಶ್ನೆ ನೋಡ್ಕೊಳ್ಳಿ. ದ ರಿಯಾಕ್ಷನ್ ಆಫ್ ಲೆಡ್ ವಿತ್ ಕಾಪರ್ ಕ್ಲೋರೈಡ್, ಆಗಷ್ಟೇ ಬರೆದಿದ್ದೇವೆ ನಾವು ಈ ರಿಯಾಕ್ಷನನ್ನು. ವಿತ್ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್? ಇಟ್ ಈಸ್ ಕೆಮಿಕಲ್ ಡಿಕಂಪೋಸಿಷನ್. ವೈ ಅಂತ ಕೇಳಿದ್ದಾರೆ ಬಿಕಾಸ್ ಕೆಮಿಕಲ್ ಡಿಸ್ಪ್ಲೇಸ್ಮೆಂಟ್ ವೈ ಅಂತ ಕೇಳಿದ್ದಾರೆ. ಸೊ ಹಿಯರ್ ದ lead copper is displaced by lead, therefore it is a displacement reaction. ಬ್ಯಾಲೆನ್ಸ್ ಅಂಡ್ ಕೆಮಿಕಲ್ ರಿಯಾಕ್ಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ. ಆರ್ ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ ಮತ್ತು ಬಹಿರುಷ್ಣಕ ಮತ್ತು ಅಂತರುಷ್ಣಕ ಕ್ರಿಯೆಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಫಸ್ಟ್ ಒನ್, ಫೆರಸ್ ಸಲ್ಫೇಟ್ ಹರಳುಗಳನ್ನು ಕಾಯಿಸಿದಾಗ, ಹೀಟಿಂಗ್ ಆಫ್ ಫೆರಸ್ ಸಲ್ಫೇಟ್ ಕ್ರಿಸ್ಟಲ್ಸ್. ಸೊ ಇಲ್ಲಿ ಹೀಟಿಂಗ್ ಅಂದ ಕೂಡಲೇ ನಮಗೆ ಮತ್ತೆ ಇದು ತಗೊಳ್ಳೋದು ಬೇಡ. ಯಾಕೆ ಕೇಳಿದ್ರೆ ಇಟ್ ಈಸ್ ಎನ್ ಎಂಡೋಥರ್ಮಿಕ್ ರಿಯಾಕ್ಷನ್ ವೆನ್ ಇಟ್ ಈಸ್ ಹೀಟೆಡ್. ಫೆರಸ್ ಸಲ್ಫೇಟಿನ ರಿಯಾಕ್ಷನ್ಸ್ ಆಗಷ್ಟೇ ನೋಡಿದ್ದೇವೆ, ಪುನಃ ಅದನ್ನು ರಿಪೀಟ್ ಮಾಡೋದಿಲ್ಲ. ಹಾಗೆ ಕ್ಯಾಲ್ಸಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ಅಂತ ಇದೆ. ಸೊ ಕ್ಯಾಲ್ಸಿಯಂ ಆಕ್ಸೈಡ್ CaO ವೆನ್ ರಿಯಾಕ್ಟ್ಸ್ ವಿತ್ ವಾಟರ್ ಇಟ್ ಗಿವ್ಸ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೀಟ್ ಇಸ್ ರಿಲೀಸ್ಡ್. ಅದರಿಂದ ಇದು ಎಕ್ಸೋಥರ್ಮಿಕ್ ರಿಯಾಕ್ಷನ್, ಬಹಿರುಷ್ಣಕ ಕ್ರಿಯೆಗಳನ್ನು ಗುರುತಿಸಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಓಕೆ, ಮುಂದಕ್ಕೆ ಹೋಗುವ. ಸಿ ದಿಸ್ ಒನ್, ಅಲ್ಯೂಮಿನಿಯಂ ಸಲ್ಫೇಟ್ನೊಂದಿಗೆ ಬೇರಿಯಂ ಕ್ಲೋರೈಡ್ ವರ್ತನೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಗೆ ಉದಾಹರಣೆಯಾಗಿದೆ, ಏಕೆ? ಈ ಕ್ರಿಯೆಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತಿದೆ. ಇಂಗ್ಲಿಷ್ ಮೀಡಿಯಂನವರು ಓದ್ಕೊಳ್ಳಿ, ಕ್ವಶನ್ ಕಾಣ್ತಾ ಇದ್ರಿ. ದ ರಿಯಾಕ್ಷನ್ ಆಫ್ ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್ ಸೊಲ್ಯೂಷನ್ ಈಸ್ an example for which type of chemical reaction? Why? Write the balanced chemical equation for this reaction. ನೋಡ ಇದಕ್ಕೆ ರಿಯಾಕ್ಷನ್ ಬರೀರಿ. ಡಬಲ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ಅಲ್ಯೂಮಿನಿಯಂ ಸಲ್ಫೇಟ್ ಅಂಡ್ ಬೇರಿಯಂ ಕ್ಲೋರೈಡ್ ರಿಯಾಕ್ಷನ್ ಬರೀರಿ. ಬರೀತೀರ ಯಾರಾದ್ರು? ಅಲ್ಯೂಮಿನಿಯಂ ಸಲ್ಫೇಟ್ when reacts with the barium chloride, the reaction is double displacement. ಬಗ್ಗೆ ಡೌಟ್ ಇಲ್ಲ, ಡಬಲ್ ಡಿಸ್ಪ್ಲೇಸ್ಮೆಂಟ್.
ಓಕೆ, ಡಬಲ್ ಡಿಸ್ಪ್ಲೇಸ್ಮೆಂಟ್. ನಾನು ಮುಂದಕ್ಕೆ ಹೋಗ್ತಾನೆ. ರಿಯಾಕ್ಷನನ್ನು ಬರೆದಿಟ್ಕೊಂಡಿರಿ. ನಾಳೆ ಕೆಮಿಸ್ಟ್ರಿ ಕ್ಲಾಸಲ್ಲಿ ನನಗೆ ಅದಕ್ಕೆ ರಿಯಾಕ್ಷನಿಗೆ ಆನ್ಸರ್ ಹೇಳಬೇಕು ನೀವು. ಈ ಅಲ್ಯೂಮಿನಿಯಂ ಸಲ್ಫೇಟ್ ಆ್ಯಂಡ್ ಬೇರಿಯಂ ಕ್ಲೋರೈಡ್ ನಾನು ನೋಟ್ ಮಾಡ್ಕೊಂಡಿರ್ತೇನೆ. ಸೊ ಜಸ್ಟ್ ಪ್ರಿಪೇರ್ ವಿತ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್, ಆಯಿತಾ? ಸೊ ಈ ನೆಕ್ಸ್ಟ್ ಕ್ವಶನ್ ನೋಡಿ. ಸತು, ಕಬ್ಬಿಣ, ಮೆಗ್ನೀಷಿಯಂ ಹಾಗೂ ತಾಮ್ರದ ಚೂರುಗಳನ್ನು ಎ, ಬಿ, ಸಿ ಮತ್ತು ಡಿ ಎಂಬ ಪ್ರಮಾಣಗಳಲ್ಲಿ ಕ್ರಮವಾಗಿ ತೆಗೆದುಕೊಳ್ಳಲಾಗಿದೆ. ಈ ಪ್ರಮಾಣಗಳಿಗೆ ಒಂದೇ ಪ್ರಮಾಣದ ಫೆರಸ್ ಸಲ್ಫೇಟ್ ದ್ರಾವಣವನ್ನು ಸೇರಿಸಲಾಗಿದೆ. ಯಾವ ಪ್ರಮಾಣಗಳಲ್ಲಿ ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಏಕೆ? ಇಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳಿಗೆ ಸಮೀಕರಣಗಳನ್ನು ಬರೆಯಿರಿ ಅಂತ ಇದೆ. ಸತು, ಕಬ್ಬಿಣ, ಮೆಗ್ನೀಷಿಯಂ ಮತ್ತು ತಾಮ್ರ ಎಲ್ಲದಕ್ಕೂ ಕೂಡ ಫೆರಸ್ ಸಲ್ಫೇಟ್ ಹಾಕಿದೆ ಅಂತ. ಎಲ್ಲದಕ್ಕೂ ಫೆರಸ್ ಸಲ್ಫೇಟ್ ಹಾಕಿದೆ. ಸತು, ಕಬ್ಬಿಣ, ಮೆಗ್ನೀಷಿಯಂ, ತಾಮ್ರ. ಇಲ್ಲಿ ಒಂದು ಗಮನಿಸಿ, ಕಬ್ಬಿಣಕ್ಕೆ ಫೆರಸ್ ಸಲ್ಫೇಟ್ ಹಾಕಿದಾಗ ರಾಸಾಯನಿಕ ಕ್ರಿಯೆ ಯಾವ ರೀತಿಯಲ್ಲೂ ಕೂಡ ನಡೆಯುವುದಿಲ್ಲ. ಸತು ಮತ್ತು ಫೆರಸ್ ಸಲ್ಫೇಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತದೆ. ಮೆಗ್ನೀಷಿಯಂ ಆ್ಯಂಡ್ ಫೆರಸ್ ಸಲ್ಫೇಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಆಗ್ತದೆ. ಕಾಪರ್ ಆ್ಯಂಡ್ ಫೆರಸ್ ಸಲ್ಫೇಟ್ ರಿಯಾಕ್ಷನ್ ಆಗುವುದಿಲ್ಲ. ಸೊ ಅದರಿಂದ ಎರಡು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ ನೀವು ರಾಸಾಯನಿಕ ಸಮೀಕರಣ ಬರೀಬೇಕು. ಜಿಂಕ್ ಪ್ಲಸ್ ಫೆರಸ್ ಸಲ್ಫೇಟ್, ದೆನ್ ಮೆಗ್ನೀಷಿಯಂ ಪ್ಲಸ್ ಫೆರಸ್ ಸಲ್ಫೇಟ್. ಸೊ ಸಮೀಕರಣಗಳನ್ನೆಲ್ಲ ಬರೆದು ಅಭ್ಯಾಸ ಮಾಡಬೇಕು. ಬರ್ಕೊಂಡಿರಿ. ನೆಕ್ಸ್ಟ್ ನೋಡಿ, ಈ ಪ್ರಶ್ನೆ ನೋಡಿ. ಈ ಕೆಳಗಿನ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ಈ ರಾಸಾಯನಿಕ ಕ್ರಿಯೆಗಳು ನಡೆಯುವುದನ್ನು ವೀಕ್ಷಣೆಯಿಂದ ಹೇಗೆ ಖಚಿತಪಡಿಸಿಕೊಳ್ಳಬಹುದು ಅಂತ ಇದೆ. Write the balanced chemical equations for the following chemical reactions. How can we confirm by observation that these chemical reactions are taking place? Lead nitrate is heated, sodium sulfate reacts with barium chloride. ನೋಡಿ, ಎರಡು ಮೀಡಿಯಂನಲ್ಲಿ ಬರ್ತಾ ಇದೆ, ಓದ್ಕೊಳ್ಳಿ. ಜಸ್ಟ್ ಸಿ, ನಾನು ರಿಯಾಕ್ಷನ್ ಬರಲಿಕ್ಕೆ ಹೋಗುದಿಲ್ಲ. ಹೀಟಿಂಗ್ ಲೆಡ್ ನೈಟ್ರೇಟ್ ಅಂಡ್ ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್. ಇವೆರಡು ರಿಯಾಕ್ಷನ್ ಆಗಿ ನೋಡಿದ್ದೇವೆ, ನಾವು ಬರೆದಿದ್ದೇವೆ. ಒಂದು ಡಿಕಂಪೋಸಿಷನ್, ಇನ್ನೊಂದು ಡಬಲ್ ಡಿಸ್ಪ್ಲೇಸ್ಮೆಂಟ್ ಇದೆ. ಸಿ, ಲೆಡ್ ನೈಟ್ರೇಟ್ ಈಸ್ ಹೀಟೆಡ್. ವೆನ್ ಲೆಡ್ ನೈಟ್ರೇಟ್ ಈಸ್ ಹೀಟೆಡ್, ದ ರಿಲೀಸ್ಡ್ ಗ್ಯಾಸ್ ಈಸ್ ನೈಟ್ರೋಜನ್ ಡೈಆಕ್ಸೈಡ್. ಆಗಲೇ ನೋಡಿದ್ದೇವೆ ಇದನ್ನು. ಸೊ ರಿಯಾಕ್ಷನ್ ಆಗಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗ್ತದೆ? ಅಬ್ಸರ್ವ್ ಏನಾಗ್ತದೆ ಕೇಳಿದ್ರೆ, ಸೊ ನೈಟ್ರೋಜನ್ ಡೈಆಕ್ಸೈಡ್ ಯಾರು ಹೇಳ್ತೀರಿ? How you can observe this reaction, or how you can confirm this? Yes, emission of brown fumes. Right answer, brown fumes. ಅದನ್ನ ಗ್ಯಾರಂಟಿ ಮಾಡ್ತವೆ ನಮಗೆ. ಒಂದು. ಸೆಕೆಂಡ್, ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್. ಇದನ್ನ ಹೇಗೆ ಗುರುತಿಸ್ತೀರಿ? ಸೋಡಿಯಂ ಸಲ್ಫೇಟ್ ರಿಯಾಕ್ಟ್ಸ್ ವಿತ್ ಬೇರಿಯಂ ಕ್ಲೋರೈಡ್. ಬೇರಿಯಂ ಕ್ಲೋರೈಡ್ ನಡಿಗೆ ಸೋಡಿಯಂ ಸಲ್ಫೇಟ್ ವರ್ತಿಸಿದಾಗ, yes, right answer is precipitate. Yes, precipitate. ಪ್ರಕ್ಷೇಪಣ ಕ್ರಿಯೆ ಅಂತ ಕರಿತೇವೆ ನಾವು. ಬೇರಿಯಂ ಸಲ್ಫೇಟ್ ಉತ್ಪತ್ತಿ ಆಗ್ತದೆ. ಬೇರಿಯಂ ಸಲ್ಫೇಟ್ ಇಸ್ ಎ ಪ್ರೆಸಿಪಿಟೇಟ್. ಅದೊಂದು ಪ್ರಕ್ಷೇಪ ಇದರಲ್ಲಿ ಪ್ರಣಾಳದಲ್ಲಿ ಸಂಗ್ರಹ ಆಗ್ತದೆ. ಸೊ ಆ ವೀಕ್ಷಣೆಯಿಂದ ನಾವು ಅದನ್ನು ಬೇರಿಯಂ ಸಲ್ಫೇಟ್ ಅಂತ ಖಚಿತಪಡಿಸಿಕೊಳ್ತೇವೆ. ಅದರಿಂದ ರಿಲೀಸ್ ಆಫ್ ಗ್ಯಾಸಸ್ ಮತ್ತು ಇದೆಲ್ಲ ಇಟ್ಕೊಂಡಿದ್ದೀವಿ. ಸೊ ಈ ಕ್ರಿಯೆ ಸ್ವಲ್ಪ ಈಗ ತಾನೇ ನೋಡಿದ್ದೇವೆ. ಇನ್ ದಿಸ್ ರಿಯಾಕ್ಷನ್ ನೇಮ್ ದ ರಿಯಾಕ್ಟೆಂಟ್ ದಟ್ ಈಸ್ ಆಕ್ಸಿಡೈಸ್ಡ್ ಅಂಡ್ ದಟ್ ಈಸ್ ರೆಡ್ಯೂಸ್ಡ್ ಅಂತ. ಉತ್ಕರ್ಷಿಸಲ್ಪಟ್ಟ ಮತ್ತು ಅಪಕರ್ಷಿಸಲ್ಪಟ್ಟ ಪ್ರತಿವರ್ತಕಗಳನ್ನು ಗುರುತಿಸಿ ಅಂತ, ಹೆಸರಿಸಿ ಅಂತ ಇದೆ. ನೋಡುವ, ಯಾವುದು ಆಕ್ಸಿಡೈಸ್ಡ್, ಯಾವುದು ಇದರಲ್ಲಿ? ವಿಚ್ ಒನ್ ಈಸ್ ಆಕ್ಸಿಡೈಸ್ಡ್? ಹೈಡ್ರೋಜನ್. ಎಸ್, ರೈಟ್ ಆನ್ಸರ್. ವಿಚ್ ಒನ್ ಈಸ್ ರೆಡ್ಯೂಸ್ಡ್? ಓಕೆ, ಹೈಡ್ರೋಜನ್ ಈಸ್ ಆಕ್ಸಿಡೈಸ್ಡ್. ಉತ್ಕರ್ಷಿಸಲ್ಪಟ್ಟಿರುವಂಥದ್ದು ಹೈಡ್ರೋಜನ್. ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ಎಸ್, ಕಾಪರ್ ಆಕ್ಸೈಡ್ ಈಸ್ ರೆಡ್ಯೂಸ್ಡ್. ಕಾಪರ್ ಆಕ್ಸೈಡ್ ಅಪಕರ್ಷಿಸಲ್ಪಟ್ಟಿದೆ ಅಂತ. ಮುಂದಕ್ಕೆ ಹೋಗೋಣ. ದ ಪಾಸಿಬಲ್ ಕೆಮಿಕಲ್ ರಿಯಾಕ್ಷನ್ ಎಮಂಗ್ ದ ಫಾಲೋವಿಂಗ್ ಈಸ್. ಕೆಳಗಿನವುಗಳಲ್ಲಿ ಸಾಧ್ಯವಾಗುವ ರಾಸಾಯನಿಕ ಕ್ರಿಯೆ ಯಾವುದು ಅಂತ ಕೇಳಿದರು. ನೋಡಿ, FeSO4 ಪ್ಲಸ್ PB ರಿಯಾಕ್ಷನ್ ಆಗುವುದಿಲ್ಲ, ಇದು ನಾಟ್ ಪಾಸಿಬಲ್. ಜಿಂಕ್ ಸಲ್ಫೇಟ್ ಪ್ಲಸ್ ಐರನ್, ಇಟ್ ಈಸ್ ಆಲ್ಸೋ ನಾಟ್ ಪಾಸಿಬಲ್. PbCl2 ಲೆಡ್ ನೈಟ್ರೇಟ್ ಪ್ಲಸ್ ಕಾಪರ್, ಇದು ಆಗುವುದಿಲ್ಲ. ದಿಸ್ ಒನ್ ಈಸ್ ಓನ್ಲಿ ಪಾಸಿಬಲ್. AgNO3 ಪ್ಲಸ್ Cu, ದಿಸ್ ಒನ್ ಈಸ್ ಓನ್ಲಿ ಪಾಸಿಬಲ್. ಸೊ ಇಲ್ಲಿ ಯಾವ ಮೆಟಲ್ಸನ್ನು ನೋಡ್ತೇವೆ ನಾವು? ಇಲ್ಲಿ ನೋಡುವಂಥ ಮೆಟಲ್ಸ್ ಇದೆಯಲ್ಲ, ಸೊ ಇಲ್ಲಿರುವ ಮೆಟಲ್ ಸಾಲ್ಟ್ಗಿಂತ ಇಟ್ ಶುಡ್ ಬಿ ಮೋರ್
ಲೆಸ್ ರಿಯಾಕ್ಟಿವ್ ಆಗಿರಬೇಕು. ಹಾಗಿದ್ದಾಗ ಮಾತ್ರ ಇಟ್ ಈಸ್ ಪಾಸಿಬಲ್. ಓಕೆ, ಸಿ ಇಸ್ ರೈಟ್ ಆನ್ಸರ್ ಕೊಟ್ಟಿದ್ದೀರಿ ಅವರು. ಸಿ ಇಸ್ ದ ರೈಟ್ ಆನ್ಸರ್. ರೈಟ್, ನೋಡಿ ಮುಂದಕ್ಕೆ. ಸಿ ಡ್ರಾ ದ ಡಯಾಗ್ರಾಮ್ ಆಫ್ ಅರೇಂಜ್ಮೆಂಟ್ ಆಫ್ apparatus ಟು ಶೋ electrolysis of water and label graphite rod. ಡಯಾಗ್ರಾಮ್ ಬಗ್ಗೆ ಆಗಲೇ ಡಿಸ್ಕಸ್ ಮಾಡಿದ್ದೇವೆ, ಅದನ್ನು ನೋಡ್ಕೊಳ್ಳಿ. ಈ ಪ್ರಶ್ನೆ ಈಗಷ್ಟೇ ಡಿಸ್ಕಸ್ ಮಾಡಿರುವಂಥ ಪ್ರಶ್ನೆ. ಮ್ಯಾನುಫ್ಯಾಕ್ಚರ್ಸ್ ಆಫ್ ಚಿಪ್ಸ್ ಫ್ಲಶ್ ದ ಪ್ಯಾಕೆಟ್ಸ್ ಆಫ್ ಚಿಪ್ಸ್ ವಿತ್ ನೈಟ್ರೋಜನ್ ಗ್ಯಾಸ್. ವೈ? ಟು ಅವಾಯ್ಡ್ ದ rancidity, ಸಂಸ್ಕರಣವನ್ನು ತಡೆಗಟ್ಟಲಿಕ್ಕೆ. ಓಕೆ ಫೈನ್, rancidity ಸರಿಯಾದ ಉತ್ತರ ಇದೆ. ಓಕೆ, ಸೊ ಇವಿಷ್ಟು ಈ ಪಾಠದಲ್ಲಿ ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕಾಗಿರುವಂಥ ವಿಷಯಗಳು. ಕಮಟುವಿಕೆ, ಓಕೆ, ಕಮಟುವಿಕೆ, rancidity, ರೈಟ್. ಸೊ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಸುಮಾರು 4 ರಿಂದ 5 ಅಂಕದ ಪ್ರಶ್ನೆಗಳನ್ನು ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಖಾತ್ರಿಪಡಿಸುವಂಥ ಲೆಸನ್ ಇದು. ಅದರಿಂದ ಪ್ಲೀಸ್ ಗೋ ಥ್ರೂ ದ ಲೆಸನ್ ಕೇರ್ಫುಲಿ. ಮುಂದಿನ ಪಾಠದ ಕಡೆಗೆ ಹೋಗ್ತೇನೆ ನಾನು. ಸಿ ಚಾಪ್ಟರ್ ಈಸ್ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಅಂತ. ಸೊ ಕನ್ನಡ ಮಾಧ್ಯಮದವರಿಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ ಹೇಳ್ತಾ ಹೋಗ್ತೇನೆ. ಇಂಗ್ಲೀಷ್ ಮೀಡಿಯಮ್ ಅವ್ರು ನೋಡ್ಕೊಳ್ಳಿ, ಓದ್ಕೊಳ್ಳಿ, ಎಲ್ಲ ಇದೆ. ಪ್ರಾಪರ್ಟೀಸ್ ಆಫ್ ಆಸಿಡ್ ಆ್ಯಂಡ್ ಬೇಸಸ್ ಫಸ್ಟ್ಗಿರುವಂಥದ್ದು. ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಮುಖ್ಯವಾದ ಲಕ್ಷಣಗಳು. ದೆನ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್. ಆಸಿಡ್ ಮತ್ತು ಬೇಸ್ ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳಲ್ಲಿ ಸಾಮಾನ್ಯವಾಗಿರುವುದೇನು ಅಂತ. ಆಮೇಲೆ ಡೈಲ್ಯೂಟಿಂಗ್ ಆಸಿಡ್ಸ್ ಆ್ಯಂಡ್ ಬೇಸಸ್, ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ದುರ್ಬಲಗೊಳಿಸುವಿಕೆ. ದೆನ್ ಸ್ಟ್ರೆಂತ್ ಆಫ್ ಆಸಿಡ್ ಆ್ಯಂಡ್ ಬೇಸ್ ಸೊಲ್ಯೂಷನ್ಸ್, ಆಮ್ಲ ಮತ್ತು ಪ್ರತ್ಯಾಮ್ಲ ದ್ರಾವಣಗಳ ಪ್ರಬಲತೆ. ಆಮೇಲೆ pH ಇನ್ ಎವ್ರಿಡೇ ಲೈಫ್, ದಿನನಿತ್ಯದ ಚಟುವಟಿಕೆಗಳಲ್ಲಿ pH ಮೌಲ್ಯದ ಪಾತ್ರ ಏನು ಅಂತ. ನಂತರ ಕ್ಲೋರ್ ಆಲ್ಕಲಿ ಪ್ರೋಸೆಸ್, ಕೆಮಿಕಲ್ಸ್ ಫ್ರಮ್ ಕಾಮನ್ ಸಾಲ್ಟ್, ಸಾಮಾನ್ಯ ಲವಣದಿಂದ ಸಿಗುವಂತಹ ರಾಸಾಯನಿಕಗಳು. ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಸ್ಫಟಿಕೀಕರಣದ ನೀರು. ಕೊನೆಯದಾಗಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇಷ್ಟು ಕಾನ್ಸೆಪ್ಟನ್ನು ನಾವು ಆಸಿಡ್, ಬೇಸ್ ಆ್ಯಂಡ್ ಸಾಲ್ಟ್ಸಲ್ಲಿ ಓದ್ತೇವೆ. ಸೊ ಪ್ರಾಪರ್ಟೀಸ್ ಆಫ್ ಆಸಿಡ್ ಆ್ಯಂಡ್ ಬೇಸಿಸಿಗೆ ಬಂದಾಗ, ಪ್ರಾಪರ್ಟೀಸನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಾಗ ವಿ ಹ್ಯಾವ್ ಟು ರಿಮೆಂಬರ್ ದ ಡಿಫರೆಂಟ್ ಇಂಡಿಕೇಟರ್ಸ್. ಸೊ ಆಸಿಡ್ ಬೇಸ್ ಇಂಡಿಕೇಟರ್ಸ್ ಅಂತ ಏನು ಪಾರ್ಟ್ ಇದೆ, ಸೊ ಅದನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕು. ಮುಖ್ಯವಾಗಿ ಬಳಸುವಂಥ ಇಂಡಿಕೇಟರ್ಸ್ ಮೇ ಬಿ ದ ಫಿನಾಫ್ಥಲೀನ್, ಆರ್ ಇಟ್ ಮೇ ಬಿ ದ ಲಿಟ್ಮಸ್ ಪೇಪರ್, ಆರ್ ಇಟ್ ಮೇ ಬಿ ದ ಮೀಥೈಲ್ ಆರೆಂಜ್. ಇವೆಲ್ಲ ಕೂಡ ಎಕ್ಸಾಂಪಲ್ಸ್. ಲಿಟ್ಮಸ್ ಬಗ್ಗೆ ಗೊತ್ತೇ ಇದೆ ನಿಮಗೆ. ಲಿಟ್ಮಸ್ ಪೇಪರ್, ಬ್ಲೂ ಲಿಟ್ಮಸ್ is converted into red in the presence of acid, and bases converts red litmus into blue. ಸೊ ಲಿಟ್ಮಸ್ ಪೇಪರ್ ಇಟ್ಕೊಂಡು ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಮಾಡ್ತೇವೆ ಅಂತ ಒಂದು. ಸೆಕೆಂಡ್ ಒನ್ ಈಸ್ ಯೂಸ್ಡ್ ಫಿನಾಫ್ಥಲೀನ್. Phenolphthalein is colorless in case of what we have acid solution. Phenolphthalein is colorless, and in case of base it gives pink color. Phenolphthalein ಆಮ್ಲದಲ್ಲಿ ಬಣ್ಣರಹಿತ ಆಗಿರುತ್ತದೆ. ಅದೇ ಪ್ರತ್ಯಾಮ್ಲಕ್ಕೆ ಹಾಕಿದರೆ ಅದು ಗುಲಾಬಿ ಬಣ್ಣ ತೋರಿಸ್ತದೆ, ಪಿಂಕ್ ಕಲರ್. ದೆನ್ ಮೀಥೈಲ್ ಆರೆಂಜ್, ಇನ್ ಕೇಸ್ ಆಫ್ ಆಸಿಡ್ ಇಟ್ ಈಸ್ ರೆಡ್. ಆಮ್ಲದಲ್ಲಿ ಮೀಥೈಲ್ ಆರೆಂಜ್ ಕೆಂಪು ಬಣ್ಣ ತೋರಿಸ್ತದೆ, ಪ್ರತ್ಯಾಮ್ಲದಲ್ಲಿ ಅದು ಹಳದಿ ಬಣ್ಣ ತೋರಿಸ್ತದೆ. ಇನ್ ಕೇಸ್ ಆಫ್ ಬೇಸ್ ಇಟ್ ಗಿವ್ಸ್ ಯೆಲ್ಲೋ ಕಲರ್. ಸೊ 3 ಚೇಂಜಸ್ಸನ್ನು, ಕಲರ್ ಚೇಂಜನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ವೇರ್ ವಿ ಆರ್ ಯೂಸಿಂಗ್ ದ ಇಂಡಿಕೇಟರ್ಸ್. ಸೂಚಕಗಳನ್ನು ಉಪಯೋಗಿಸ್ತೇವೆ. ಸೂಚಕಗಳಲ್ಲಿ 3 ಥರದ ಸಾಮಾನ್ಯ ಸೂಚಕಗಳು. ಒಂದು ಲಿಟ್ಮಸ್ ಪೇಪರ್, 2 ಫಿನಾಫ್ಥಲೀನ್, 3ನೇದು ಮೀಥೈಲ್ ಆರೆಂಜ್. ಲಿಟ್ಮಸ್ ಪೇಪರ್, ಸೊ 2 ಥರದ ಲಿಟ್ಮಸ್ ಇದೆ, ನೀಲಿ ಮತ್ತು ಕೆಂಪು. ನೀಲಿ ಆಮ್ಲದಲ್ಲಿ ಕೆಂಪಾಗಿ ಬದಲಾಗ್ತದೆ, ಕೆಂಪು ಪ್ರತ್ಯಾಮ್ಲದಲ್ಲಿ ನೀಲಿಯಾಗಿ ಬದಲಾಗ್ತದೆ. ಇನ್ನು ಫಿನಾಫ್ಥಲೀನ್ ನೀವು ತಗೊಂಡ್ರೆ ಆಮ್ಲದಲ್ಲಿ ಬಣ್ಣರಹಿತ, ಪ್ರತ್ಯಾಮ್ಲದಲ್ಲಿ ಗುಲಾಬಿ. ಆಮೇಲೆ ಮೀಥೈಲ್ ಆರೆಂಜ್ ನೀವು ಎಕ್ಸಾಂಪಲ್ ತಗೊಂಡ್ರೆ ಆಮ್ಲದಲ್ಲಿ ಕೆಂಪು ಬಣ್ಣ,
ಆಮೇಲೆ ಪ್ರತ್ಯಾಮ್ಲದಲ್ಲಿ ಹಳದಿ ಬಣ್ಣ ತೋರಿಸ್ತದೆ. ಕಲರ್ ಚೇಂಜಸ್ ಅನ್ನು ಇಟ್ಬಿಟ್ಟುಗಳೇ. ದೆನ್ ವಿ ಹ್ಯಾವ್ ದ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್. ಘ್ರಾಣ ಸೂಚಕಗಳ ಬಗ್ಗೆ ಇದೆ. ವೆನಿಲ್ಲಾ, ಆನಿಯನ್ ಆ್ಯಂಡ್ ಕ್ಲೋವ್. ವೆನಿಲ್ಲಾ, ಈರುಳ್ಳಿ ಮತ್ತು ಲವಂಗ, ಇವು ಮೂರನ್ನ ಆ್ಯಸಿಡ್ ಮತ್ತು ಬೇಸಲ್ಲಿ ಏನು ಮಾಡ್ತವೆ ಅಂತ. ಆ್ಯಸಿಡ್ ಮತ್ತು ಬೇಸಲ್ಲಿ ಈ ಮೂರು ಕೂಡ ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಈಸ್ ವೆನಿಲ್ಲಾ, ಆನಿಯನ್ ಆ್ಯಂಡ್ ಕ್ಲೋವ್. ದೇ ರಿಟೈನ್ ದೇರ್ ಸ್ಮೆಲ್ ಇನ್ ದ ಆ್ಯಸಿಡ್ ಸೊಲ್ಯೂಷನ್. ಆ್ಯಸಿಡಿಗೆ ಹಾಕಿದರೆ ಅವು ಸೊಲ್ಯೂಷನ್ ಹಾಗೆ ಇರ್ತದೆ, ಅವರ ಸ್ಮೆಲ್ ಹಾಗೆ ಇರ್ತದೆ. ಇನ್ ಕೇಸ್ ಆಫ್ ಬೇಸ್ ಲೂಸಸ್ ಇಟ್ಸ್ ಸ್ಮೆಲ್ ಆ್ಯಂಡ್ ಬಿಕಮ್ ಆರ್ಡರ್ಲೆಸ್. ಸೊ ಅದರಿಂದ ಅವನ್ನ ಮೂರನ್ನು ಆಲ್ ಫ್ಯಾಕ್ಟರಿ ಇಂಡಿಕೇಟರ್ಸ್ ಆಗಿ ಕೂಡ ನಾವು ಉಪಯೋಗಿಸ್ತೇವೆ. ಇನ್ನು ನೀವು ಪ್ರಾಪರ್ಟೀಸ್ ವಿಚಾರಕ್ಕೆ ಬಂದರೆ ದೆರ್ ಆರ್ ಅಗೈನ್ ಕೆಮಿಕಲ್ ರಿಯಾಕ್ಷನ್ಸ್ ವೇರ್ ವಿ ಹ್ಯಾವ್ ಟು ಫಾಲೋ. ಕೆಮಿಕಲ್ ರಿಯಾಕ್ಷನ್ಸ್ ಇದೆ, ತುಂಬ ಕೆಮಿಕಲ್ ರಿಯಾಕ್ಷನ್ಸ್ ಇದೆ. ಸೊ ಒನ್ ಥಿಂಗ್ ವಿ ಹ್ಯಾವ್ ಟು ರಿಮೆಂಬರ್ ಈಸ್ ದ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಪದೇ ಪದೇ ಪರೀಕ್ಷೆಯಲ್ಲಿ ಬರುವಂಥ ಒಂದು ಪ್ರಶ್ನೆ, ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ವೆನ್ ಬೇಸ್ ಆ್ಯಂಡ್ acid and base react, they give salt and water is the neutralization reaction. So ಅದೊಂದು ಸ್ಪೆಷಲ್ ರಿಯಾಕ್ಷನ್ ಇದೆ. ಬಿಟ್ಟರೆ ಉಳಿದ ರಿಯಾಕ್ಷನ್ಸ್ ಎಲ್ಲ ಕಾಮನ್ ರಿಯಾಕ್ಷನ್ಸ್ ಇದೆ. ಈ ರಿಯಾಕ್ಷನ್ಗಳನ್ನು ಕೂಡ ಬ್ಯಾಲೆನ್ಸ್ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬ್ಯಾಲೆನ್ಸ್ಡ್ ಈಕ್ವೇಷನ್ ಕೆಲವು ಸರಿ ಕೇಳ್ತಾರೆ, ಯಾವುದೆಲ್ಲ ಕೇಳಿದ್ದಾರೆ ಅನ್ನೋದು ನಮಗೆ ಮುಂದೆ ಉದಾಹರಣೆಯಾಗಿ ಸಿಗ್ತದೆ. ನಾನು ನೆಕ್ಸ್ಟ್ ಪಾರ್ಟಿಗೆ ಬರ್ತೇನೆ. ಆ್ಯಸಿಡ್ ಆ್ಯಂಡ್ ಬೇಸಸ್ ಹ್ಯಾವ್ ಇನ್ ಕಾಮನ್ ಅಂತ. ಸೊ ಇಲ್ಲಿ ಈ ಭಾಗಕ್ಕೆ ಬಂದಾಗ ವಿ ಹ್ಯಾವ್ ಟು ರಿಮೆಂಬರ್ ದ ಅಯಾನ್ಸ್ ವಿಚ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಸ್. ಇಲ್ಲಿ ಅಯಾನ್ಸ್ ನೆನ್ಪಿಟ್ಕೋಬೇಕು. ಆ್ಯಸಿಡ್ಸ್ ದೇ ಹ್ಯಾವ್ H+ ಅಯಾನ್ಸ್, ಆರ್ ಇನ್ ವಾಟರ್ ಮೀಡಿಯಮ್ ಆರ್ ಇನ್ ಮಾಯಿಶ್ಚರ್. Acids they release H+ ions, and these H+ ions they cannot exist separately. Therefore, they combine with the water molecules and give H3O+ hydronium ions. H+ ಅಯಾನ್ಗಳು ನೀರಿನ ಅಣುಗಳ ಜೊತೆಗೆ ಸೇರಿ ಕಂಬೈನ್ ಆಗಿ ಸಂಯೋಗ ಹೊಂದಿ ಹೈಡ್ರೋನಿಯಂ ಅಯಾನ್ಗಳಾಗ್ತವೆ. ಅದರಿಂದ ಆಲ್ ಆಸಿಡ್ಸ್ they have commonly H+ ions. On the other hand, bases, ಆ್ಯಸಿಡ್ಸ್ ಅನ್ನು ನೀವು ಬೇಸಸ್ ಜೊತೆಗೆ ಕಂಪೇರ್ ಮಾಡಿದ್ರೆ ಎಲ್ಲ ಆಮ್ಲಗಳು ಕೂಡ ಸಾಮಾನ್ಯವಾಗಿ H+ ಅಯಾನ್ ಅನ್ನು ಹೊಂದಿರ್ತವೆ. ಎಲ್ಲ ಪ್ರತ್ಯಾಮ್ಲಗಳು, ಆಲ್ ಬೇಸಸ್, ಎಲ್ಲ ಪ್ರತ್ಯಾಮ್ಲಗಳು OH- ಅಯಾನ್ ಅನ್ನು ಹೊಂದಿರ್ತವೆ. ಸೊ ಆಲ್ ದಿ ಬೇಸಸ್ ದೇ ಹ್ಯಾವ್ ಇನ್ ಕಾಮನ್, ದೇ ಹ್ಯಾವ್ OH- ಅಯಾನ್ಸ್ ಅಂತ. ಇದು ಪಾಠದಲ್ಲಿ ಗಮನಿಸಿಕೊಂಡಿದ್ದೀರಿ. ದಟ್ ಈಸ್ ದ ರೀಸನ್. ಅದೇ ರೀಸನ್ನಿಂದಾಗಿ ಆ್ಯಸಿಡ್ಸ್ ಆರ್ good conductors of electricity. ಅಥವಾ electrolysis of water we use some drops of water, ಕೆಲವು ನೀರಿನ ಡ್ರಾಪ್ಸ್ ಅನ್ನು ಹನಿಗಳನ್ನು ಅದಕ್ಕೆ ಹಾಕ್ತೇವೆ. ಯಾಕೆ ಅನ್ನೋದಕ್ಕೆ ನಮ್ಗೆ ಉತ್ತರ ಇಲ್ಲಿ ಸಿಗ್ತದೆ ಈಗ. ಸೊ ಅಟ್ ದ ಸೇಮ್ ಟೈಮ್ ಡಯಾಗ್ಕೊಂಡು ಇರಿಯುವುದಿಲ್ಲ. ಯಾಕೆ ಅಂದರೆ ಓನ್ಲಿ ದ ಹೈಡ್ರೋಕ್ಲೋರಿಕ್ ಆಸಿಡ್ ಅಂಡ್ ಸಲ್ಫರ್ ಆಸಿಡ್ ಸೊಲ್ಯೂಷನ್ಸ್ ದೇ ಕಂಡಕ್ಟ್ ದ electricity. ಸೊ ಗ್ಲೂಕೋಸ್ ಮತ್ತು ಆಲ್ಕೋಹಾಲ್ ಆದರೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಿಲ್ಲ. ರಿಲೇಟೆಡ್ ಸೇಮ್ ಪ್ರಶ್ನೆ ಒಂದನ್ನು ಮೊನ್ನೆ ಪ್ರಿಪರೇಟರಿಯಲ್ಲೂ ಕೂಡ ಗಮನಿಸಿದಿರಿ. ಓಕೆ, ನೆಕ್ಸ್ಟ್ ಓಕೆ, ದೇ ಆರ್ ಕಾಲ್ಡ್ ಎಸ್ ಕ್ಷಾರಗಳು ಅಂತ ಒಂದು ಕಾನ್ಸೆಪ್ಟ್ ಇದೆ ಇಲ್ಲಿ. ಕ್ಷಾರಗಳ ಕಾನ್ಸೆಪ್ಟನ್ನು ನೆನಪು ಮಾಡ್ಕೊಳ್ಳಿ. ಬೇಸಸ್ ವಿಚ್ ಆರ್ ಸೊಲ್ಯೂಬಲ್ ಇನ್ ವಾಟರ್ ಆರ್ ಕಾಲ್ಡ್ ಎಸ್ ಆಲ್ಕಲೀಸ್. ನೀರಿನಲ್ಲಿ ಕರಗುವ ಪ್ರತ್ಯಾಮ್ಲಗಳನ್ನು ಕ್ಷಾರಗಳು ಅಂತ ಕರೀತೇವೆ. ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, sodium hydroxide and magnesium hydroxide, these are all example of alkalis. ಕ್ಷಾರಗಳಿಗೆ ಉದಾಹರಣೆಗಳು. ಅದನ್ನು ಗಮನಿಸ್ಕೊಳ್ಳಿ. ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಹೇಳಿದೆ ನಾನು. ಇನ್ನೊಂದು ಇಂಪಾರ್ಟೆಂಟ್ ಪಾಠದಲ್ಲಿ ಡೈಲ್ಯೂಟಿಂಗ್ ದ ಆಸಿಡ್ ಆ್ಯಂಡ್ ಬೇಸಸ್, ದ ಪ್ರೋಸೆಸ್ ಆಫ್ ಡಿಸಾಲ್ವಿಂಗ್ ಎನ್ ಆಸಿಡ್ ಆರ್ ಬೇಸ್ ಇನ್ ವಾಟರ್. ಆಸಿಡ್ ಅಥವಾ ಬೇಸಿಗೆ ನೀರು ಸೇರಿಸಿದ್ರೆ ಏನಾಗ್ತದೆ ಅಂತ ವಿ ಹ್ಯಾವ್ ಟು ರಿಮೆಂಬರ್. ಇಟ್ ಈಸ್ ಹೈಲಿ ಎಕ್ಸೋಥರ್ಮಿಕ್ ಸೊಲ್ಯೂಷನ್. ಇದು ಅತ್ಯಂತ ಪ್ರಬಲವಾದಂಥ ಬಹಿರುಷ್ಣಕ ಕ್ರಿಯೆ.
ಅದರಿಂದ ವಿ ಹ್ಯಾವ್ ಟು ಟೇಕ್ ವೆರಿ ಕೇರ್ಫುಲ್ ಮೆಷರ್ಸ್ ವೆನ್ ವಿ ಡೈಲ್ಯೂಟಿಂಗ್ ಆನ್ ಆ್ಯಸಿಡ್ ಆರ್ ಬೇಸ್. ನೀರು ಸೇರಿಸುವಾಗ ತುಂಬ ಕೇರ್ಫುಲ್ ಆಗಿರಬೇಕು ಅಂತ. ದ ಆ್ಯಸಿಡ್ ಮಸ್ಟ್ ಆಲ್ವೇಸ್ ಬಿ ಆ್ಯಡೆಡ್ ಸ್ಲೋಲಿ ಟು ವಾಟರ್ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್ ಅಂತ ಹೇಳ್ತಾರೆ. ವಾಟರ್ ಶುಡ್ ನಾಟ್ ಬಿ ಆ್ಯಡೆಡ್ ಟು ದ ಆ್ಯಸಿಡ್. ನೀರನ್ನು ನೇರವಾಗಿ ನಾವು ಆ್ಯಸಿಡಿಗೆ ಹಾಕಬಾರ್ದು, ಬದಲಿಗೆ ನೀರಿಗೆ ಕೆಲವು ಹನಿಗಳಾಗಿ ಆಮ್ಲವನ್ನು ಸೇರಿಸಬೇಕು ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್. ಎಚ್ಚರಿಕೆಯನ್ನು ತಿರುಗಿಸ್ತಾ ಇರಬೇಕು. ಇಫ್ ಯು ಆ್ಯಡ್ ವಾಟರ್ ಟು ಎ ಕಾನ್ಸಂಟ್ರೇಟೆಡ್ ಆ್ಯಸಿಡ್, it is a exothermic reaction, highly exothermic reaction, and heat generated is a very rapid heat generation takes place. It may cause the mixture to splash out and it may cause the burns, or even the glass container may also break because of the excessive heat. So ಅದರಿಂದ ನೀರಿಗೆ ಆಮ್ಲಕ್ಕೆ ನೇರವಾಗಿ ನಾವು ನೀರನ್ನು ಹಾಕಿದರೆ ತುಂಬ ಪ್ರಬಲವಾದ ಬಹಿರುಷ್ಣಕ ಕ್ರಿಯೆ ಆದ್ದರಿಂದ ಒಳಗಿರುವಂಥ ದ್ರಾವಣ ಹೊರಗೆ ಸಿಡಿಯುವಂಥ ಅಪಾಯ ಇರ್ತದೆ. ಇಟ್ ಕಾಸಸ್ ದ ಬರ್ನ್ಸ್, ಮೈಯನ್ನು ಸುಡುವಂಥ ಅಪಾಯ ಇರ್ತದೆ. ಒಂದು. ಎರಡನೇದು, ತುಂಬ ಪ್ರಬಲವಾದ ಉಷ್ಣ ಉತ್ಪತ್ತಿ ಆಗುವುದರಿಂದಾಗಿ ನೀವು ಉಪಯೋಗಿಸುವಂಥ ಗಾಜಿನ ಸಂಗ್ರಾಹಕ ಏನಿದೆ ಅದು ಒಡೆದೋಗುವಂಥ ಚಾನ್ಸ್ ಕೂಡ ಇರ್ತದೆ. ಅದರಿಂದ ಡೈಲ್ಯೂಟಿಂಗ್ ಏನು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಈಸ್ ಟು ಬಿ ಆ್ಯಡೆಡ್ ಟು ದ ವಾಟರ್ ಡ್ರಾಪ್ ವೈಸ್ ವಿತ್ ಕಾನ್ಸ್ಟೆಂಟ್ ಸ್ಟಿರಿಂಗ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. Then next comes the strength of acid and bases. ಅದರ ಜೊತೆಗೇನೆ pH ಸ್ಕೇಲ್ ಬಗ್ಗೆ ಇದೆ. ಯಾವಾಗಲೂ ಪ್ರತಿ ವರ್ಷ ಪ್ರಶ್ನೆಗಳನ್ನು ರಿಪೀಟ್ ಆಗಿ ಕೇಳುವಂತಹ ಜಾಗ ಇದು. pH ಸ್ಕೇಲ್ ಬಗ್ಗೆ ನೆನ್ಪಿಟ್ಕೊಳ್ಳಿ. pH ಸ್ಕೇಲ್ ಇಟ್ ಇಸ್ 0 to 14. ಸೊ 0 to 7 acidic, 7 is neutral, 7 to 14 is basic in nature. ಓಕೆ, ನೆನ್ಪಿಟ್ಕೊಂಡಿದ್ದೀರಿ, ಸುಲಭ ಇದೆ ಇದು. ನಂತರದಲ್ಲಿ ಸ್ಟ್ರೆಂತ್ ನೋಡ್ಕೊಳ್ಳಿ. ಇದರ ರಿಲೇಟೆಡ್ ಆಗಿ ಕೆಲವು ಪ್ರಶ್ನೆಗಳನ್ನು ನಾವು ಗಮನಿಸಿದ್ದೇವೆ ಪ್ರಿಪರೇಟರ್ನಲ್ಲೂ ಕೂಡ. ದ ಸ್ಟ್ರೆಂತ್ ಆಫ್ ಆಸಿಡ್ಸ್ ಆ್ಯಂಡ್ ಬೇಸಸ್ ಡಿಪೆಂಡ್ ಆನ್ ದ ನಂಬರ್ ಆಫ್ H+ ions and OH ions produced. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಕ್ಕೆ ನಾವು ಸಾಲ್ಟ್ ಸಿಗೋದಾಗ ಬರ್ತದೆ. ಪಿ ಎಚ್ ರಿಲೇಟೆಡ್ ಪ್ರಶ್ನೆಗಳನ್ನು ಗಮನಿಸ್ಕೊಳ್ಳಿ. ಹೌ ಇಂಪಾರ್ಟೆಂಟ್ ದ pH is in our everyday life. ದೈನಂದಿನ ಜೀವನದಲ್ಲಿ ನಮಗೆ pH ಮೌಲ್ಯದ ಮಹತ್ವ ಏನು ಅನ್ನುವಂಥದ್ದು. ಹಾಗೆ ನಿಮಗೆ ಪೇಜ್ ನಂಬರ್ 28 ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪಾಠದಲ್ಲಿ ಪೇಜ್ ನಂಬರ್ 28 ಸಮ್ ನ್ಯಾಚುರಲಿ ಅಕರಿಂಗ್ ಆ್ಯಸಿಡ್ಸ್ ಅಂತ ಒಂದು ಟೇಬಲ್ ಇದೆ. ನೈಸರ್ಗಿಕವಾಗಿ ದೊರೆಯುವಂತಹ ಆಮ್ಲಗಳು, ನೈಸರ್ಗಿಕವಾಗಿ ದೊರಕುವಂತಹ ಕೆಲವು ಆಮ್ಲಗಳು ಅಂತ ಒಂದು ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಬಿಕಾಸ್ ಕೆಲವು ಸಲ ಪ್ರಶ್ನೆಗಳು ಆ ಪಟ್ಟಿಯಿಂದ ನಾವು ಬಂದದ್ದನ್ನು ಗಮನಿಸಿದ್ದೇವೆ. ಯಾವ್ಯಾವ ಹಣ್ಣುಗಳಲ್ಲಿ ಅಥವಾ ಆಹಾರ ವಸ್ತುಗಳಲ್ಲಿ ಯಾವ್ಯಾವ ಥರದ ಆಮ್ಲಗಳಿರ್ತವೆ ಅನ್ನೋದನ್ನು ಗಮನಿಸ್ಕೊಳ್ಳಿ. ಸೊ ಅನಂತರದಲ್ಲಿ ನಾವು ನೋಡಬೇಕಾಗಿರುವಂಥದ್ದು ಇನ್ನೊಂದು ಇಂಪಾರ್ಟೆಂಟ್ ಪಾರ್ಟ್, ಆಗಲೇ ಹೇಳಿದೆ ನಾನು, ಸಾಲ್ಟ್ಸ್ ಆಫ್ ಎ ಸ್ಟ್ರಾಂಗ್ ಆ್ಯಸಿಡ್ ಆ್ಯಂಡ್ ಸ್ಟ್ರಾಂಗ್ ಬೇಸ್ ಆರ್ ನ್ಯೂಟ್ರಲ್. ಒಂದು ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸ್ ಮಿಕ್ಸ್ ಮಾಡಿದ್ರೆ ಆ್ಯಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಆ್ಯಂಡ್ ವಾಟರ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್. ಇದು ಗೊತ್ತಿದೆ ನಿಮಗೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಸೇರಿದರೆ ಲವಣ ಮತ್ತು ನೀರು ಉತ್ಪತ್ತಿ ಆಗ್ತದೆ. ರಿಯಾಕ್ಷನ್ ಗೊತ್ತಿದೆ. ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಕೂಡ ಸ್ಟ್ರಾಂಗ್ ಆಗಿದ್ದಾಗ, ಅಂದರೆ ಪ್ರಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲ ಆಗಿದ್ದಾಗ ಉಂಟಾಗುವ ಸಾಲ್ಟ್ ಇದೆಯಲ್ಲ, ಲವಣ, ಅದು ನ್ಯೂಟ್ರಲ್, ತಟಸ್ಥ ಆಗಿರ್ತದೆ ಅಂತ. ಆಸಿಡ್ ಸ್ಟ್ರಾಂಗ್ ಇದ್ದು ವೀಕ್ ಬೇಸ್ ಇದ್ರೆ, ಆಮ್ಲ ಸ್ಟ್ರಾಂಗ್ ಇದೆ, ಪ್ರತ್ಯಾಮ್ಲ ವೀಕ್ ಇದೆ, ಆಗ the pH value is less than 7 and salt is said to be acidic. ಅಂದ್ರೆ ಆಸಿಡ್ ಸ್ಟ್ರಾಂಗ್ ಇದೆ. ಆಸಿಡ್ ವೀಕ್ ಇದ್ದು ಬೇಸ್ ಸ್ಟ್ರಾಂಗ್ ಇದ್ರೆ, ಆಮ್ಲ ದುರ್ಬಲವಾಗಿದ್ದು ಪ್ರತ್ಯಾಮ್ಲ ಪ್ರಬಲವಾಗಿದ್ರೆ, ಆಗ ಸಿಗುವಂಥ ಸಾಲ್ಟ್ ಏನಿದೆ, ಲವಣ ಏನಿದೆ, ಇಟ್ ಈಸ್ ಬೇಸಿಕ್ ಇನ್ ನೇಚರ್ ಅಂತ.
ಅದನ್ನು ಗಮನಿಸಿಕೊಳ್ಳಿ. ಹಾಗೆ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾರ್ಟಿಗೆ ಬರುವ ರಿಪೀಟೆಡ್ ಪಾರ್ಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ತುಂಬ ಇಂಪಾರ್ಟೆಂಟ್ ಇದು, ಓದುವಾಗ ಅದನ್ನು ಸ್ವಲ್ಪ ಗಮನಿಸಿಕೊಳ್ಳಿ. ವಾಟ್ ಈಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್, ವಾಟ್ ಆರ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ದೇರ್ ಯೂಸಸ್ ಅಂತ. ಸೊ ತುಂಬ ಇಂಪಾರ್ಟೆಂಟ್ ಭಾಗ. ವೆನ್ electricity is passed through a aqueous solution of sodium chloride. Sodium chloride decomposes to form sodium hydroxide and other products are formed of chlorine and hydrogen. ಮೂರು ಪ್ರಾಡಕ್ಟ್ ಇದೆ ಇಲ್ಲಿ. ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಇಸ್ ಎ ಆಲ್ಕಲಿ, ದೆನ್ ಕ್ಲೋರಿನ್, ದೆನ್ ಹೈಡ್ರೋಜನ್. ಸೊ ಇಲ್ಲಿ ಸೋಡಿಯಂ ಕ್ಲೋರೈಡ್ ಮೂಲಕ ನಾವೇನು ಮಾಡಿದ್ದೇವೆ ಕೇಳಿದ್ರೆ ಇಲೆಕ್ಟ್ರಿಸಿಟಿ ಪಾಸ್ ಮಾಡಿದ್ದೇವೆ. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ದ ಹೈಡ್ರೋಜನ್ ಆರ್ ದ ಪ್ರಾಡಕ್ಟ್ಸ್. ಮೂರು ಪ್ರಾಡಕ್ಟ್ಸು ಕೂಡ ಯೂಸಸ್ಸನ್ನು ಲಿಸ್ಟ್ ಮಾಡಿದ್ದಾರೆ. ಲಿಸ್ಟ್ ಮಾಡಿರೋ ಯೂಸಸ್ಸನ್ನು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, ಯಾಕಂದರೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಮೇಲೆ ಪ್ರಶ್ನೆಗಳು ರಿಪೀಟ್ ಆಗಿದೆ. ಅನಂತರದಲ್ಲಿ ಇನ್ನು ಮೂರು, ಒಂದು ಬ್ಲೀಚಿಂಗ್ ಪೌಡರ್ ಇದೆ, ಹಾಗೆ ಬೇಕಿಂಗ್ ಸೋಡಾ ಇದೆ, ವಾಷಿಂಗ್ ಸೋಡಾ ಇದೆ. ಅದು ಮೂರದ್ದು ಪ್ರಿಪರೇಷನ್ ಆ್ಯಂಡ್ ಯೂಸಸ್ ಇದೆ. ಕೆಮಿಕಲ್ಸ್ ಫ್ರಮ್ ದಿ ಕಾಮನ್ ಸಾಲ್ಟ್, ಇದು ಕೂಡ ಹಾಗೆ. ಯಾಕಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಯೂಸಸ್ ಮೇಲೆ ವಾಟ್ ಈಸ್ ದಟ್ ಬೈಗೋನೇಜಸ್, ಯೂಸಸ್ ಮೇಲೆ ಪ್ರಶ್ನೆಗಳು ಒಂದು 2 ಮಾರ್ಕಿಂದ 3 ಮಾರ್ಕಿಂದ ಇರ್ತವೆ. ಅದರಿಂದ ಯೂಸ್ ಕೇಳುವಾಗ ರೈಟ್ ದ ಯೂಸಸ್ ಆಫ್ ದಿ ಫಾಲೋವಿಂಗ್ ಅಂತ ಕೇಳುವಾಗ ಸಾಮಾನ್ಯವಾಗಿ ಈ ಪಾಠದ ಮೇಲೆ ಬರ್ತಾರೆ. ಸೊ ಅದರಿಂದ ಅದರ ಯೂಸಸ್ಸನ್ನು ನೆನ್ಪಿಟ್ಕೊಳ್ಳಿ ಮೂರದ್ದು ಕೂಡ. ದೆನ್ ಕಮ್ಸ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್, ಸ್ಫಟಿಕೀಕರಣದ ನೀರು ಅಂತ ಕರೀತಾರೆ, ಸ್ಫಟಿಕೀಕರಣದ ನೀರು. ಸೊ ಇಲ್ಲಿ ಕೂಡ ಹಾಗೆ. ಅದರ ಜೊತೆಗೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದೆ ಕೊನೆ ಭಾಗದಲ್ಲಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೂಡ ಹಾಗೆ ಅದರ ಯೂಸಸ್ ಇದೆ. ಸೊ ಅದರಿಂದ ಈ ಭಾಗದಲ್ಲಿ ದ ಸಾಲ್ಟ್ ಭಾಗದಲ್ಲಿ ಏನಿದೆ, ಈ ಭಾಗದ ಮೇಲೆ ಒಂದು 2 ಅಥವಾ 3 ಮಾರ್ಕಿನ ಪ್ರಶ್ನೆ ಖಂಡಿತವಾಗಿರ್ತದೆ. ಅದರಿಂದ ಕ್ಲೋರ್ ಆಲ್ಕಲಿ ಪ್ರೋಸೆಸ್ಸಿನ ಯಾವ್ಯಾವುದು ಇದಿದೆ, ಯೂಸಸ್ ಇದೆ, ಪ್ರಾಡಕ್ಟ್ಸಿನ ಯೂಸಸ್ ಇದೆ. ವಾಟ್ ಆರ್ ದ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್ ಆ್ಯಂಡ್ ಹೈಡ್ರೋಜನ್. ದೆನ್ ಕ್ಯಾನ್ ಯು ಎಕ್ಸ್ಪ್ಲೈನ್ ದ ಫಾರ್ಮೇಷನ್ ಆಫ್ ಬ್ಲೀಚಿಂಗ್ ಪೌಡರ್ ಅಂತ ಹೇಳಿದ್ದಾರೆ ಒಬ್ಬರು. ಫಾರ್ಮೇಷನ್ ಆಫ್ ಬ್ಲೀಚಿಂಗ್ ಪೌಡರ್. ಸೊ ವೆರಿ ಸಿಂಪಲ್ ರಿಯಾಕ್ಷನ್. ವೆನ್ ದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ CaOH twice, which is also called as slaked lime, calcium hydroxide, when reacts with the chlorine, you will get CaOCl2 plus H2O. So this is called as bleaching powder. CaOCl2 is called as bleaching powder. So when calcium hydroxide or slaked lime reacts with the chlorine, gives bleaching powder. So this is the reaction, very simple reaction. Balance ಮಾಡಬೇಕಾಗಿ ಕೂಡ ಇಲ್ಲ, ಸಿಂಪಲ್ ಆಗಿರುವ ರಿಯಾಕ್ಷನ್. ಸೊ ದಿಸ್ ಈಸ್ ಅಬೌಟ್ ದ ಬ್ಲೀಚಿಂಗ್ ಪೌಡರ್. ಯೂಸಸ್ ನೋಡ್ಕೊಳ್ಳಿ, ಯೂಸಸ್ ಇಂಪಾರ್ಟೆಂಟ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಆ್ಯಂಡ್ ಫೈನಲಿ ದ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಇವಿಷ್ಟು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯು ಹ್ಯಾವ್ ಟು ರಿಮೆಂಬರ್ ಇನ್ ದಿಸ್ ಚಾಪ್ಟರ್. ಕ್ವಶನ್ಸ್ ಸ್ವಲ್ಪ ನೋಡುವ. ಸಿ ದ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ರೆಡ್ ಲಿಟ್ಮಸ್ ಪೇಪರ್ ಇಂಟು ಬ್ಲೂ ಕಲರ್ ಈಸ್. ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸುವ ವಸ್ತು. ಆಪ್ಷನ್ ಯಾವ್ದು ನೋಡಿ. ಇಟ್ ಈಸ್ ಫಸ್ಟ್ ಒನ್ ಈಸ್ KOH ಸೊಲ್ಯೂಷನ್, ಸೆಕೆಂಡ್ ಒನ್ ಈಸ್ ಡಿಸ್ಟಿಲ್ಡ್ ವಾಟರ್, ಆಸವಿತ ನೀರು, ಥರ್ಡ್ ಒನ್ ಈಸ್ ಡೈಲ್ಯೂಟ್ ಸೊಲ್ಯೂಷನ್ ಆಫ್ HCl, ದುರ್ಬಲ HCl ದ್ರಾವಣ, ಕಾನ್ಸಂಟ್ರೇಟೆಡ್ ಸೊಲ್ಯೂಷನ್ ಆಫ್ HNO3, ಪ್ರಬಲ HNO3 ದ್ರಾವಣ. ದ ಸಬ್ಸ್ಟೆನ್ಸ್ ದಟ್ ಕನ್ವರ್ಟ್ಸ್ ರೆಡ್ ಲಿಟ್ಮಸ್ ಪೇಪರ್ ಇಂಟು ಬ್ಲೂ. ಸೊ ಆಪ್ಷನ್ ಈಸ್ ಎ ಆಪ್ಷನ್ ರೈಟ್. ಆಪ್ಷನ್ ಕೊಟ್ಟಿದ್ದಾರೆ ಯಾರೊಬ್ರು ಎ ಅಂತ. ಸರಿ, ಎ ಆಪ್ಷನ್ ರೈಟ್ ಇದೆ. ನಾವು ಸಿ ದ ಆಪ್ಷನ್ಸ್. ಔಟ್ ಆಫ್ 4 ಆಪ್ಷನ್ಸ್ ಓನ್ಲಿ 1 ಆಪ್ಷನ್, ದ ಆಪ್ಷನ್ ಎ ಈಸ್ ದ ಬೇಸ್. ಅದೊಂದು ಮಾತ್ರ ಪ್ರತ್ಯಾಮ್ಲ ನಮಗೆ ಕಾಣ್ತಾ ಇರೋದು KOH ದ್ರಾವಣ. ಉಳಿದ ಒಂದು ಸೆಕೆಂಡ್ ಒನ್ ಬಿ ಇದೆಯಲ್ಲ ಅದು ನ್ಯೂಟ್ರಲ್ ಸೊಲ್ಯೂಷನ್, ಮತ್ತು ಸಿ ಮತ್ತು ಡಿ ಇದೆಯಲ್ಲ ಅದು ಆಸಿಡಿಕ್ ಸೊಲ್ಯೂಷನ್. ಅದರಿಂದ ದ ಸಬ್ಸ್ಟೆನ್ಸ್ ದ್ಯಾಟ್ ಕನ್ವರ್ಟ್ಸ್ ದ red litmus paper into blue color is KOH solution.
KOH ದ್ರಾವಣ. ಇಟ್ ಈಸ್ ದ ಬೇಸ್. ಪ್ರತ್ಯಾಮ್ಲ ಯಾವಾಗಲೂ ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಬದಲಾಯಿಸುತ್ತದೆ. ಬಣ್ಣ ಬದಲಾವಣೆ ಮತ್ತು ಸೂಚಕಗಳ ಮೇಲೆ ಗಮನ ಕೊಡಿ ಅಂತ ಈ ಪ್ರಶ್ನೆ ನೋಡಿ. ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ಬ್ಲೀಚಿಂಗ್ ಪೌಡರ್? ಇದರ ಯಾವುದಾದ್ರೂ ಎರಡು ಉಪಯೋಗಗಳನ್ನು ಬರೆಯಿರಿ. ರೈಟ್ ಎನಿ ಟು ಯೂಸಸ್ ಆಫ್ ಇಟ್. So chemically bleaching powder is represented as CaOCl2. ಯೂಸಸ್ ಇದೆ, ಆಗಲೇ ಹೇಳಿದೆ ನಿಮಗೆ. ನೆಕ್ಸ್ಟ್, ಪ್ರಬಲ ಆಮ್ಲ ಎಂದರೇನು? ವಾಟ್ ಈಸ್ ಕಾನ್ಸಂಟ್ರೇಟೆಡ್ ಆಸಿಡ್? ತುರಿಕೆ ಗಿಡದ ಎಲೆಗಳ ಚುಚ್ಚುವ ಕೂದಲುಗಳಲ್ಲಿರುವ ಆಮ್ಲವನ್ನು ಹೆಸರಿಸಿ ಅಂತ ಇದೆ. ನೇಮ್ ದ ಆಸಿಡ್ ಪ್ರೆಸೆಂಟ್ ಇನ್ ದ ಸ್ಟಿಂಜಿಂಗ್ ಹೇರ್ ಆಫ್ ನೆಟಲ್ ಲೀವ್ಸ್. ಸೊ ಇದು ಸ್ಟಿಂಜಿಂಗ್ ಹೇರ್ ಆಫ್ ನೆಟಲ್ ಲೀವ್ಸ್. ಇದು ನಾನು ನಿಮಗೆ ಆಗಲೇ ಹೇಳಿದೆ. ಇಲ್ಲಿ ಅಂದರೆ ಒಂದು ಟೇಬಲ್ ಇದೆ, ಆಸಿಡ್ಸ್ ಫ್ರಮ್ ನ್ಯಾಚುರಲಿ ಅಕರಿಂಗ್ ಆಸಿಡ್ಸ್ ಅಂತ ಸ್ವಾಭಾವಿಕವಾಗಿ ಸಿಗುವಂಥ ಇದರಲ್ಲಿ ಇದೆ. ಅದನ್ನು ನೋಡಿ. ನೆಟಲ್ ಸ್ಟಿಂಗ್, ಮಿಥನಾಯಿಕ್ ಆಸಿಡ್ ಅಂತ ಯಾರೊಬ್ಬರು ಉತ್ತರ ಕೊಟ್ಟಿದ್ದಾರೆ. ರೈಟ್ ಆನ್ಸರ್, ಮೆಥನಾಯಿಕ್ ಆಸಿಡ್ ಇಸ್ ದ ಆಸಿಡ್ ಪ್ರೆಸೆಂಟ್ ಇನ್ ನೆಟಲ್ ಸ್ಟಿಂಗ್. ದ ಆಸಿಡ್ ವಿಚ್ ಹ್ಯಾಸ್ ಮೋರ್ H+ ಅಯಾನ್ ಕಾನ್ಸಂಟ್ರೇಷನ್ ಈಸ್ ಕಾಲ್ಡ್ ಆಸ್ ಎ ಸ್ಟ್ರಾಂಗ್ ಆಸಿಡ್. ಅದು ಕೂಡ ಉತ್ತರ ಕೊಟ್ಟಿದ್ದೀವಿ. ಗುಡ್. ಓಕೆ. ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ರೈಟ್ ಆನ್ಸರ್, CaOCl2 ಸರಿಯಾಗಿದೆ. ಅದರಿಂದ ಟೇಬಲ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ. ಇನ್ನೊಂದ್ಸಲ ನೆನ್ಪು ಮಾಡ್ತಾ ಇದ್ದೇನೆ. See this one. So this is a 3 marks question. Name the gas liberated when an acid reacts with metallic carbonate. Write the chemical equation of the reaction when this gas is passed through lime water. What is the color of the precipitate obtained in this reaction? ಒಂದು ಆಮ್ಲವು ಲೋಹದ ಕಾರ್ಬೋನೇಟ್ನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲವನ್ನು ಹೆಸರಿಸಿ. ಈ ಅನಿಲವನ್ನು ಸುಣ್ಣದ ತಿಳಿನೀರಿನ ಮೂಲಕ ಹಾಯಿಸಿದಾಗ ಉಂಟಾಗುವ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಬರೆಯಿರಿ. ಈ ಕ್ರಿಯೆಯಲ್ಲಿ ದೊರೆಯುವ ಪ್ರಕ್ಷೇಪದ ಬಣ್ಣ ಯಾವುದು ಅಂತ ಇದೆ. ಲೋಹದ ಕಾರ್ಬೋನೇಟ್ ಅಂದ ತಕ್ಷಣ ರಿಲೀಸ್ಡ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್. ನೋ ಡೌಟ್. ಕಾರ್ಬೋನೇಟ್ ಅಂತಲೇ ಕೊಟ್ಬಿಟ್ಟಿದ್ದಾರೆ ಅವರು. ಅದರಿಂದ ಆನ್ಸರಿಗೇನು ನಾವು ಪರದಾಡಬೇಕಾಗಿಲ್ಲ. ಇಟ್ ಈಸ್ ಕಾರ್ಬನ್ ಡೈಆಕ್ಸೈಡ್. ಓಕೆ, ರೈಟ್ ಆನ್ಸರ್ ಕೊಟ್ಟಿದ್ದೀರಿ ಅವರು, ಕಾರ್ಬನ್ ಡೈಆಕ್ಸೈಡ್. ಕೆಮಿಕಲ್ ಈಕ್ವೇಷನ್, ಪ್ಲೀಸ್ ಗೋ ಥ್ರೂ ದ ಟೆಕ್ಸ್ಟ್ ಬುಕ್. ಕೆಮಿಕಲ್ ಈಕ್ವೇಷನ್ ಪಠ್ಯ ಪುಸ್ತಕದಲ್ಲಿದೆ. ವೆನ್ ಕಾರ್ಬನ್ ಡೈಆಕ್ಸೈಡ್ ಈಸ್ ಪಾಸ್ಡ್ ಥ್ರೂ ಲೈಮ್ ವಾಟರ್, ಇಟ್ ಟರ್ನ್ಸ್ ಲೈಮ್ ವಾಟರ್ ಮಿಲ್ಕಿ. ಆಗಲೇ ಒಂದ್ಸಲ ಡಿಸ್ಕಸ್ ಮಾಡಿದ್ದೇವೆ. ವಾಟ್ ಈಸ್ ದ ಕಲರ್ ಆಫ್ ದ ಪ್ರೆಸಿಪಿಟೇಟ್? ದ ಕಲರ್ ಈಸ್ ವೈಟ್. ವೈಟ್ ಕಲರ್ಡ್ ಪ್ರೆಸಿಪಿಟೇಟ್ ಇಸ್ ಫಾರ್ಮ್ಡ್. ಓಕೆ, ಅದಕ್ಕೆ 6 ಕ್ವಶನ್ ಇದೆ. ಇಂಟರ್ನಲ್ ಚಾಯ್ಸ್ ಕೊಟ್ಟಿದ್ದಾರೆ ಅದಕ್ಕೆ. ವೈಲ್ ಡೈಲ್ಯೂಟಿಂಗ್ ಎನ್ ಆಸಿಡ್, ದ ಆಸಿಡ್ ಶುಡ್ ಬಿ ಆಡೆಡ್ ಟು ವಾಟರ್ ಡ್ರಾಪ್ ಬೈ ಡ್ರಾಪ್ ಬೈ ಕಾನ್ಸ್ಟೆಂಟ್ ಸ್ಟಿರಿಂಗ್. ಜಸ್ಟ್ ಈಗ ತಾನೇ ಚರ್ಚೆ ಮಾಡಿದ್ವಿ ಅದರ ಬಗ್ಗೆ. ಬಿಕಾಸ್ ದ ರಿಯಾಕ್ಷನ್ ಇಸ್ ಹೈಲಿ ಎಕ್ಸೋಥರ್ಮಿಕ್. ಇಫ್ ವಾಟರ್ is added to the concentrated acid, then the acid may splash out due to the excess heat. Next, plaster of Paris should be stored in a moisture proof container, because plaster of Paris in the presence of moisture it again become a hard mass and turn into gypsum. Okay, it turns solid. Answer ಕೊಟ್ಟಿದ್ದೀರಾ? ಫೈನ್. ಅದರಿಂದ ಇದನ್ನು ಯಾವಾಗಲೂ ಕೂಡ ತೇವಾಂಶ ನಿರೋಧಕ ಸಂಗ್ರಾಹಕದಲ್ಲಿ ಇಡಬೇಕು ಅಂತ ಹೇಳಿದ್ದಾರೆ. ಸಿ, ಇದು ಕೂಡ ಹಾಗೆ ಸಿರಿ. ಕ್ವಶನ್ 2 marks 3 marks ಕ್ವಶನ್ ಇರಬೇಕು. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್? ತಟಸ್ಥೀಕರಣ ಕ್ರಿಯೆ ಎಂದರೇನು? ಇಟ್ಸ್ ಡೈರೆಕ್ಟ್ ಕ್ವಶನ್. ತಟಸ್ಥೀಕರಣ ಕ್ರಿಯೆ ಎಂದರೇನು? ದೊಡ್ಡದಲ್ಲಿ ಹೇಳೋದಾದ್ರೆ ಆಸಿಡ್ ಪ್ಲಸ್ ಬೇಸ್ ಗಿವ್ಸ್ ಸಾಲ್ಟ್ ಪ್ಲಸ್ ವಾಟರ್. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಸಮ ಲವಣ ಪ್ಲಸ್ ನೀರು. ಹಾಗೆ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ, ಏನು ಅಂದರೆ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನಗಳನ್ನು ಹೆಸರಿಸಿ, ಪ್ರತಿಯೊಂದರ ಒಂದೊಂದು ಉಪಯೋಗವನ್ನು ಬರೀ ಅಂತ ಕೇಳಿದ್ದಾರೆ. 3 ಉತ್ಪನ್ನಗಳಿವೆ, ನಿಮಗೆ ಗೊತ್ತಿದೆ. ಒಂದು NaOH, ಇದರದ್ದು ಒಂದು ಉಪಯೋಗ ಬರಿಬೇಕು. ಅನಂತರದಲ್ಲಿ
ಕ್ಲೋರಿನ್ ಇದರದೊಂದು ಉಪಯೋಗ ಬರೀಬೇಕು. ಆ ನಂತರದಲ್ಲಿ ಹೈಡ್ರೋಜನ್ ಇದರದೊಂದು ಉಪಯೋಗ ಬರೀಬೇಕು. ಮೂರದ್ದು ಕೂಡ ಉಪಯೋಗ, ಒಂದೊಂದು ಉಪಯೋಗ ಬರೆಯಿರಿ ಅಂತ ಇದೆ. ಡೈರೆಕ್ಟ್ ಕ್ವಶನ್. ವಾಟ್ ಈಸ್ ಬೇಸ್? ಕ್ಯಾನ್ ಯು ಎಕ್ಸ್ಪ್ಲೈನ್? ಬೇಸ್ ಅಂದರೆ ಪ್ರತ್ಯಾಮ್ಲ ಅಂತ ಕರಿತೇವೆ ನಾವು ಕನ್ನಡದಲ್ಲಿ. ಸೊ ಯಾವುದರಲ್ಲಿ OH ಮೈನಸ್ ಅಯಾನುಗಳು ಉತ್ಪತ್ತಿ ಆಗ್ತವೆ ಅದನ್ನು ನಾವು ಪ್ರತ್ಯಾಮ್ಲ ಅಂತ ಕರಿತೇವೆ. ಪ್ರತ್ಯಾಮ್ಲಗಳನ್ನು ಇಂಗ್ಲೀಷಲ್ಲಿ ಬೇಸ್ ಅಂತ ಕರಿತೇವೆ. ಸೊ ನೀರಿಗೆ ಹಾಕಿದಾಗ OH ಮೈನಸ್ ಅಯಾನುಗಳು ಬೇರ್ಪಟ್ಟರೆ ಅದು ಇಟ್ ಈಸ್ ಬೇಸ್ ಆರ್ ಪ್ರತ್ಯಾಮ್ಲ. ಮುಂದಕ್ಕೆ ಹೋಗುವ. ಸೀರೀಸ್ 1 ಡಯಾಗ್ರಾಮ್ ಇದೆ ಇಲ್ಲಿ. ಈ ಪಾಠದ ಡಯಾಗ್ರಾಮ್ ಬಗ್ಗೆ ಚರ್ಚೆ ಮಾಡಿದವಾಗಲೇ. ಡ್ರಾ ದ ಡಯಾಗ್ರಾಮ್ ಆಫ್ ದ apparatus to show the reaction of zinc granules with the dilute sulfuric acid and testing hydrogen gas by burning. Label the following parts: zinc granules and soap solution ಅಂತ ಹಾಕಿದ್ದಾರೆ. So question is on diagram based question ಇದು. ಸೊ ಹಿಂದೆ 3 ಮಾರ್ಕಿಗೆ ಕೇಳ್ತಾ ಇದ್ರು, ನಾವು ಫಾರ್ 2 ಮಾರ್ಕ್ಸ್ ಉಪಕರಣಗಳ ಜೋಡಣೆ ಚಿತ್ರವನ್ನು ನೆನ್ಪಿಟ್ಕೊಳ್ಳಿ. ಇಲ್ಲೊಂದು ಪ್ರಶ್ನೆ ಇದೆ ನೋಡಿ. ಆಸ್ ದ pH ವ್ಯಾಲ್ಯೂ ಆಫ್ ಸೊಲ್ಯೂಷನ್ ಇನ್ಕ್ರೀಸಸ್, ಯು ಹ್ಯಾವ್ 4 ಆಪ್ಷನ್ಸ್. ನಂಬರ್ ಆಫ್ H plus ions increases, number of OH minus ions increases, number of OH minus ions decreases, equal number of H plus and OH minus ions. ಒಂದು ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ H plus ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ, OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. OH ಮೈನಸ್ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಮತ್ತು H ಪ್ಲಸ್ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಸಮನಾಗಿರುತ್ತದೆ ಅಂತ ಇದೆ. ಆಸ್ ದ pH ವ್ಯಾಲ್ಯೂ ಆಫ್ ಎ ಸೊಲ್ಯೂಷನ್ ಇನ್ಕ್ರೀಸಸ್, pH ವ್ಯಾಲ್ಯೂ ಎಲ್ಲಿಂದ ಇದೆ? 0 to 7, 0 to 14, ಈ 3 ಬ್ಲಾಕ್ ಮಾಡ್ತೇವೆ ನಾವು. 14 ವರೆಗಿದೆ. ಸೊ ಇಲ್ಲಿಂದ ಈಚೆಗೆ ಹೋದರೆ ದೇ ಬಿಕಮ್ ಆಸಿಡಿಕ್. ಸೊ ಮಧ್ಯದಲ್ಲಿ ಇಟ್ ಈಸ್ ನ್ಯೂಟ್ರಲ್. ಇಲ್ಲಿಂದ ಈಚೆಗೆ ಬಂದರೆ ಬಿಕಮ್ ಮೋರ್ ಆ್ಯಂಡ್ ಮೋರ್ ಬೇಸಿಕ್. ಸೊ ಆಸ್ ದ pH ವ್ಯಾಲ್ಯೂ ಇನ್ಕ್ರೀಸಸ್ ದೇ ಬಿಕಮ್ ಮೋರ್ ಆ್ಯಂಡ್ ಮೋರ್ ಬೇಸಿಕ್. ಸೊ ಬೇಸಿಕ್ ದೇ ಹ್ಯಾವ್ OH ಮೈನಸ್ ಅಯಾನ್ ಕಾನ್ಸಂಟ್ರೇಷನ್. ಪ್ರತ್ಯಾಮ್ಲಗಳಲ್ಲಿ OH ಮೈನಸ್ ಜಾಸ್ತಿ ಇರ್ತದೆ. ಆಸಿಡ್ ಆದರೆ, ಆಮ್ಲ ಆದರೆ H ಪ್ಲಸ್. ಆದ್ದರಿಂದ ನಂಬರ್ ಆಫ್ OH ಮೈನಸ್ ಅಯಾನ್ಸ್ ಇನ್ಕ್ರೀಸಸ್. ಬಿ ಇಸ್ ದ ಆನ್ಸರ್. OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ. ಸೊ ಬಿ ಇಸ್ ದ ಆನ್ಸರ್. ತುಂಬ ಜನ ಆನ್ಸರ್ ಕೊಟ್ಟಿದ್ರಿ, ಬಿ ಅಂತ ಆನ್ಸರ್ ಕೊಟ್ಟಿದ್ರಿ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್ ನೋಡುವ. ಎಸ್ ಇನ್ ಆಸಿಡ್ pH is less. ಓಕೆ, ಸೊ ಈ ಪ್ರಶ್ನೆ ನೋಡಿ. ಈ ಕೆಳಗಿನ ಸಂಯುಕ್ತಗಳ ಅಣುಸೂತ್ರವನ್ನು ಬರೆದು ಪ್ರತಿಯೊಂದರ 2 ಉಪಯೋಗಗಳನ್ನು ಬರೆಯಿರಿ. ರೈಟ್ ದ ಮೊಲಿಕ್ಯುಲರ್ ಫಾರ್ಮುಲಾ ಅಂಡ್ 2 ಯೂಸಸ್ ಆಫ್ ಈಚ್ ಆಫ್ ದ ಫಾಲೋವಿಂಗ್ ಕಂಪೌಂಡ್ಸ್. ಫಸ್ಟ್ ಒನ್ ಇಸ್ ವಾಷಿಂಗ್ ಸೋಡಾ, Na2CO3. ನೆಕ್ಸ್ಟ್ ಒನ್ ಇಸ್ ಬ್ಲೀಚಿಂಗ್ ಪೌಡರ್, ಈಗಷ್ಟೇ ನೋಡಿದ್ದೇವೆ, CaOCl2. ಎರಡರದ್ದು ಕೂಡ ಪ್ರತಿಯೊಂದರ 2 ಉಪಯೋಗಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಅಣುಸೂತ್ರ ಬರೀತೀರಿ, 2 ಉಪಯೋಗ ಬರೀತೀರಿ. ಸೊ 3 ಮಾರ್ಕ್ಸ್ ಕ್ವಶನ್. ಆರ್ ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ 2 ಅನಿಲಗಳನ್ನು ಹೆಸರಿಸಿ. ನೇಮ್ ದ 2 ಗ್ಯಾಸಸ್ ಲಿಬರೇಟೆಡ್ ಇನ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್. ರೈಟ್ 1 ಯೂಸ್ ಆಫ್ ಈಚ್. ಪ್ರತಿಯೊಂದರ ಒಂದೊಂದು ಉಪಯೋಗ ಬರೆಯಿರಿ ಅಂತ ಇದೆ. ಅದರಿಂದ ಕ್ಲೋರ್ ಆಲ್ಕಲಿ ನೋಡಿ ತುಂಬ ವರ್ಷ ರಿಪೀಟ್ ಆಗಿದೆ. ಸೊ ಅದರಿಂದ ಯೂಸಸ್ ಬ್ಲೀಚಿಂಗ್ ಪೌಡರ್ ಇರ್ಬೋದು, ವಾಷಿಂಗ್ ಸೋಡಾ ಇರ್ಬೋದು, ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಇರ್ಬೋದು, ಅದೆಲ್ಲ ಹಾಗೆ ಯೂಸಸ್ ಅನ್ನು ಕಲ್ತ್ಕೊಳ್ಳಿ. ಒನ್ ಮೋರ್ ಕ್ವಶನ್ ಇಸ್ ದೇರ್. ಆಸ್ ದ pH ವ್ಯಾಲ್ಯೂ ಆಫ್ ಎ ನ್ಯೂಟ್ರಲ್ ಸೊಲ್ಯೂಷನ್ increases, basic property decreases and number of OH minus ions increases. Acidic property increases and number of H plus ions decreases. Basic property increases and number of OH minus ions increases. Acidic property decreases and number of H plus ions increases. ಒಂದು ತಟಸ್ಥ ದ್ರಾವಣದ pH ಮೌಲ್ಯ ಹೆಚ್ಚಾದಂತೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರತ್ಯಾಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ. ಆಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು H ಪ್ಲಸ್ ಅಯಾನುಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಪ್ರತ್ಯಾಮ್ಲೀಯ ಲಕ್ಷಣ ಹೆಚ್ಚಾಗುತ್ತದೆ ಮತ್ತು
OH ಮೈನಸ್ ಅಯಾನುಗಳ ಸಂಖ್ಯೆ ಹೆಚ್ಚುತ್ತದೆ, ಆಮ್ಲೀಯ ಲಕ್ಷಣ ಕಡಿಮೆಯಾಗುತ್ತದೆ ಮತ್ತು H+ ಅಯಾನುಗಳ ಸಂಖ್ಯೆ ಹೆಚ್ಚಾಗುತ್ತದೆ ಅಂತ ಇದೆ. ಆನ್ಸರ್ ಮಾಡಿದ್ರಿ ತುಂಬ ಜನ, ಸಿ ಆನ್ಸರ್ ಅಂತ ಹೇಳಿದಿರಿ. ಆನ್ಸರ್ ಕರೆಕ್ಟ್ ಇದೆ. ಇದು ಕೂಡ ನಾವು ಹಿಂದಿನ ಪ್ರಶ್ನೆ ಮಾಡ್ತಲ್ಲ ಹಾಗೆ ಸೇಮ್ ಇದೆ. ಒಂದು ತಟಸ್ಥ ದ್ರಾವಣದ ಅಂದರೆ 7 pH ಮೌಲ್ಯ ಇದೆ ತಟಸ್ಥ ದ್ರಾವಣದ್ದು. ಅದರ pH ಹೆಚ್ಚಾದ ಹಾಗೆ ಈಚೆಗೆ ಹೋದಾಗ ಏನಾಗಬೇಕು, ಅದು ಬೇಸ್ ಆಗಬೇಕು, ಪ್ರತ್ಯಾಮ್ಲೀಯ ಆಗಬೇಕು, ಹೆಚ್ಚಾಗಬೇಕು. ಪ್ರತ್ಯಾಮ್ಲೀಯ ಜಾಸ್ತಿ ಆದಾಗೆ OH ಮೈನಸ್ ಜಾಸ್ತಿ ಆಗಬೇಕು. ತುಂಬ ಸಿಂಪಲ್ ಇದೆ, ಈಸಿ ಇದೆ. ಓಕೆ, ನೆಕ್ಸ್ಟ್ ಪುನಃ ಇನ್ನೊಂದು ಅದೇ ಪಾಠದ ಚಿತ್ರ ಕೊಟ್ಟಿದ್ದಾರೆ ನೋಡಿ. 2 marks ಡಯಾಗ್ರಾಮ್. ಡ್ರಾ ದ ಡಯಾಗ್ರಾಮ್ ಆಫ್ ದ apparatus ಟು ಶೋ that acid solution in water conduct electricity. Label the following parts. Dilute HCl solution, rubber cork. ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ ಪ್ರವಹಿಸುತ್ತದೆ ಎಂಬುದನ್ನು ತೋರಿಸುವ ಉಪಕರಣದ ಚಿತ್ರವನ್ನು ಬರೆಯಿರಿ, ಹಾಗೆ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಇದೆ. ಸಾರರಿಕ್ತ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ರಬ್ಬರ್ ಕಾರ್ಕ್ ಅನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಕ್ವಶನ್ ಡೈರೆಕ್ಟ್ ಇದೆ. ಪ್ರಶ್ನೆ ಕೇಳ್ತಾ ಇದ್ದೀರಿ ಯಾರು, ವಾಟ್ ಈಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ. ಸೊ ಪ್ಲಾಸ್ಟರ್ ಆಫ್ ಪ್ಯಾರಿಸ್, it is formed by the heating of gypsum. When you heat the gypsum at 373 Kelvin, it loses water and loses water molecules and becomes calcium sulfate hemihydrate, and this is called as plaster of Paris. Calcium sulfate CaSO4 hemihydrate ಅಂತ ಕರೀತೇವೆ ಅದನ್ನು, half H2O. So calcium sulfate actually it is water of crystallization, CaSO4 2H2O ಅಂತ ಕರೀತೇವೆ ನಾವು ಇದನ್ನು. So when it is heated at 373 Kelvin, it loses about 1.5 molecules of water and it becomes CaSO4 half H2O, and this is called plaster of Paris. Gypsum is converted into plaster of Paris. When this plaster of Paris is kept in moisture content area, it again regains this 1.5 water molecules. ಇದನ್ನೇನಾದ್ರು ನೀವು ತೇವಾಂಶ ಭರಿತವಾದ ಜಾಗದಲ್ಲಿ ಇಟ್ಟರೆ ಇದು 1.5 ವಾಟರ್ ಮಾಲಿಕ್ಯೂಲ್ ಕಳ್ಕೊಂಡಿದೆ, ಅದನ್ನು ಹೀರ್ಕೊಂಡು ಬಿಡ್ತದೆ. ಅಂಡ್ ಅಗೇನ್ ಇಟ್ ಬಿಕಮ್ಸ್ ಎ ಸಾಲಿಡ್ ಮಾಸ್, ಪುನಃ ಅದು ಸಾಲಿಡ್ ಮಾಸ್ ಆಗಿ ಕನ್ವರ್ಟ್ ಆಗ್ತದೆ. ಸೊ ದೇರ್ ಫೋರ್ ಇಟ್ ಈಸ್ ಆಲ್ವೇಸ್ ಕೆಪ್ಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಆಲ್ವೇಸ್ ಕೆಪ್ಟ್ ಇನ್ ಎ ಡ್ರೈ ಪ್ಲೇಸ್. ಡ್ರೈ ಪ್ಲೇಸಲ್ಲಿ ಇರಬೇಕು, ಅದನ್ನ ಮಾಯಿಶ್ಚರ್ ಕಂಟೆಂಟ್ ಇರುವ ಪ್ಲೇಸಲ್ಲಿ ಇಡಬಾರ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಸಿ ಡಯಾಗ್ರಾಮಿಗೆ ಚಾಯ್ಸ್ ಕೊಟ್ಟಿದ್ದಾರೆ. ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ apparatus ಶೋ ದಟ್ ಆಸಿಡ್ ಸೊಲ್ಯೂಷನ್ ಇನ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಲೇಬಲ್ ದ ಬ್ಯಾಟರಿ. ಸೇಮ್ ಡಯಾಗ್ರಾಮ್ ರಿಪೀಟ್ ಆಗಿದೆ, ಗಮನಿಸ್ತಾ ಇದ್ದೀರಿ. ಡಯಾಗ್ರಾಮನ್ನು ಬ್ಯಾಟರಿಯನ್ನು ಲೇಬಲ್ ಮಾಡಲಿಕ್ಕೆ ಹೇಳಿದ್ದಾರೆ. ದೆನ್ draw the diagram of arrangement of apparatus showing the reaction of zinc granules with dilute sulfuric acid and testing hydrogen gas by burning, and label the zinc granules. ಚಿತ್ರ ನೋಡಿ, ರಿಪೀಟ್ ಆಗ್ತಾ ಇರೋದನ್ನು ಗಮನಿಸ್ತಾ ಇದ್ದೇವೆ. ಸಿ ಅಗೇನ್ ಬ್ಲೀಚಿಂಗ್ ಪೌಡರ್ ಅಂಡ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ತುಂಬ ರಿಪೀಟ್ ಆಗ್ತಾ ಇದೆ ಪ್ರಶ್ನೆಗಳು, ಉಪಯೋಗ ಕೇಳುವಂಥ ಪ್ರಶ್ನೆಗಳು. ಆ ಭಾಗವನ್ನು ಗಮನಿಸ್ಕೊಳ್ಳಿ. ರೈಟ್ ದ ಮೊಲಿಕ್ಯುಲರ್ ಫಾರ್ಮುಲಾ ಅಂಡ್ 2 uses of each of the following compounds: bleaching powder and plaster of Paris. Bleaching powder CaOCl2, plaster of Paris CaSO4 half H2O. And you have to write 2 uses of each of the following. ಎರಡು ಆನ್ಸರ್ ಇದು ಉಪಯೋಗ ಬರೀಬೇಕು, ಅದರ್ವೈಸ್ ಆರ್ ಕ್ವಶನ್ ಅದು. ಸಿ ವಾಟ್ ಈಸ್ ಎ ಸ್ಟ್ರಾಂಗ್ ಆಸಿಡ್? Explain how tooth decay is caused. How can it be prevented? So what is a strong acid which has more H+ ions concentration? How tooth decay is caused? By the acidic contents released by some bacteria which are present in our mouth. How it can be prevented? By using the basic toothpaste. ಪ್ರತ್ಯಾಮ್ಲೀಯ ಇರುವಂಥ ಟೂತ್ಪೇಸ್ಟನ್ನು ಬಳಸೋದ್ರಿಂದ it can be prevented. So this is the main content. Answer ಕೊಟ್ಟಿದ್ರಿ, ಫೈನ್. when the pH of mouth is below 5.5, it causes tooth decay. By using toothpaste, it can be H+ ion is strong, more H+ ion, strong acid.
ಓಕೆ, ಫೈನ್. ಸೊ ಮೊದಲನೇ 2 ಪಾಠಗಳನ್ನು ನಾವು ಚರ್ಚೆ ಮಾಡ್ತಾ ವಾಟ್ ಆರ್ ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಟು ಬಿ ಡಿಸ್ಕಸ್ಡ್, ಕಾನ್ಸೆಪ್ಟ್ಸ್ ಟು ಬಿ ಫೋಕಸ್ಡ್, ಯಾವುದನ್ನೆಲ್ಲ ಫೋಕಸ್ ಮಾಡಬೇಕು ಕಾನ್ಸೆಪ್ಟನ್ನು ಅಂತ ನೋಡಿದ್ದೇವೆ. ಹಾಗೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಹೇಗೆ ಕೇಳಿದ್ದಾರೆ, ಯಾವ ಪ್ರಶ್ನೆಗಳು ತುಂಬ ರಿಪೀಟ್ ಆಗಿವೆ ಅನ್ನೋದನ್ನೆಲ್ಲ ಗಮನಿಸಿಕೊಂಡಿದ್ದೇವೆ. ಸೊ ಇನ್ನೂ 3 ಪಾಠಗಳು ಕೆಮಿಸ್ಟ್ರಿನಲ್ಲಿ ಬಾಕಿ ಇವೆ. 3ರಲ್ಲಿ ಒಂದು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಈ ಭಾಗ 1ರಲ್ಲಿ ಬರ್ತದೆ. ಇನ್ನೊಂದು ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಪೀರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್. ಸೊ 3 ಪಾಠಗಳಲ್ಲಿ ಕಾನ್ಸೆಪ್ಟ್ಗಳೇನಿವೆ, ಹಾಗೆ ಯಾವ್ಯಾವ ರೀತಿಯ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಬಂದಿವೆ ಅನ್ನೋದನ್ನು ನೋಡಬೇಕು. ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸುವಂಥ ಸಮಯ ಆಗಿದೆ. ಇನ್ನು ಉಳಿದ ಅಧ್ಯಾಯಗಳನ್ನು ಹಾಗೆ ಅಧ್ಯಾಯದಲ್ಲಿರುವ ಪ್ರಮುಖ ಮುಖ್ಯಾಂಶಗಳನ್ನು ನಾವು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.